ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಾಂತಿಯವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಗಿಸಿ. ಹರಿ ಓಂ ಎಲ್ಲರಿಗೂ. ಪ್ರಾರ್ಥನೆ ಶುರು ಮಾಡೋಣ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇವತ್ತಿನ ವಿವೇಕ ಚೂಡಾಮಣಿ 25ನೇ ದಿನದ್ದು ಅರ್ಧ ಭಾಗ ಆಗಿದೆ. ಉಳಿದರ್ಧ ಭಾಗ ಇವತ್ತು ಚರ್ಚೆ ಮಾಡೋಣ. ಹೋದಿನ ಕ್ಲಾಸಲ್ಲಿ ಜೀವಾತ್ಮ ಪರಮಾತ್ಮ, ಆಮೇಲೆ ಅಹಂಕಾರ ಅಭಿಮಾನ ಇದ್ರ ಬಗ್ಗೆ ಎಲ್ಲ ಆಗಿತ್ತು. ಇವತ್ತಿನ ಕ್ಲಾಸ್ ಅಲ್ಲಿ ಆಕ್ಚುಲಿ ಕಲ್ಪನಾ ಮೇಡಮ್ ಹೇಳಿದ್ರು ಕೂಲಿ ಅಂತ ಅನ್ನೋದು ಅವರು ಆನ್ಸರ್ ಮಾಡ್ತೀನಿ ಅಂತ. ಅವತ್ತು ಟೈಮ್ ಸಾಲಿಲ್ಲ, ಇವತ್ತು ಅವ್ರನ್ನ ಕೇಳ್ಬೋದು ಅನ್ಕೊಂಡು ಅವ್ರು ಬಂದಿಲ್ಲ. ಕಲ್ಯಾಣಿ ಮೇಡಮ್ ನೀವೇ ಹೇಳಿ, ವಿಜ್ಞಾನಮಯ ಕೋಶ ಅಥವಾ ಜೀವಿ ಯಾಕೆ ಕೂಲಿ ಅಂತ ಕರೆಯೋದು? ಇದು ಅಹಂಕಾರದಿಂದ ದೇಹ ಮನಸ್ಸು ಬುದ್ಧಿ ನಾನು ಅಂತ ನಾವು ವಿಜ್ಞಾನಮಯ ಕೋಶ ಅವರು ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಅದಕ್ಕೆ ಕೂಲಿ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ತಲೆ ಮೇಲೆ ಲಗೇಜ್ ಇಟ್ಕೊಂಡು ಹೋಗ್ತಾನೆ. ಈ ಲಗೇಜ್ ಅನ್ನೋದು ಕರ್ಮ. ಇದು ಅನಂತ ಜನ್ಮಗಳಿಂದ ಬಂದಿದ್ ಕರ್ಮ. ಇದು ನಮ್ ತಲೆ ಮೇಲೆ ಇದೆ, ಅದಕ್ಕೆ ನಾವು ಕೂಲಿಗಳು. ಜೀವಿ ಅಂದ್ರೇನೆ ಕೂಲಿ. ಈ ಕರ್ಮದ ಭಾರವನ್ನು ನಾವು ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ತೀವಿ. ನಾವು ಜೀತದ ಆಳು ಅಂತಾನು ಹೇಳ್ತಾರೆ. ಜೀತದ ಆಳು ಅಂದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ಅಜ್ಜ ಒಬ್ಬರ ಹತ್ರ ಸಾಲ ತಗೊಂಡಿರ್ತಾನೆ. ಅವರಿಗೆ ಸಾಲ ತೀರ್ಸಕ್ಕೆ ಆಗ್ಲಿಲ್ಲ. ಹೇಳ್ಬೋದಾ? ಹೇಳಕಂತಿ ಹೇಳಿ ಮೇಡಮ್, ಅದಕ್ಕೋಸ್ಕರ ಆ ಯಜಮಾನಿ ಹತ್ರ ಸೇವಕನಾಗಿ ಸೇರ್ಕೊಂತಾನೆ. ಅವರಿಗೆ ಜೀತದ ಆಳು ಅಂತ ಹೇಳ್ತಾರೆ. ಜನ್ಮ ಪೂರ್ತಿ ಅವನು ಅಲ್ಲಿ ಕೆಲಸ ಮಾಡ್ತಾನೆ ಇರ್ತಾನೆ. ಅವನು ಈ ಜನ್ಮನೇ ಅಲ್ಲ, ಜನ್ಮಕ್ಕೂ ಋಣಬಂಧನಾಗೆ ಸಿಕ್ಕಾಕೊಂತಾನೆ. ಅವನೇ ಅವರ ಮಕ್ಕಳಿಗೂ ಇದು ತಪ್ಪೋದಿಲ್ಲ. ಕೊನೆಯವರೆಗೂ ಕುಟುಂಬದವರು ಎಲ್ಲರೂ ಜೀತಗಾರರೇ ಆಗ್ತಾರೆ. ನಾವು ಒಂದು ರೀತಿ ಜೀತದ ಆಳು ಇದ್ದಾಗೆ. ಅದಕ್ಕೆ ಕರ್ಮ ಬಂಧನ ಜೀತ ಅಂತ ಹೇಳ್ತಾರೆ. ಇದು ಒಂದ್ ಜನ್ಮದಲ್ಲಿ ತೀರ್ಸಕ್ಕ ಆಗಲ್ಲ, ಜನ್ಮಗಳು ಬೇಕಾಗುತ್ತೆ. ಅದೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನ್ಮ ಜನ್ಮಗಳು ನಾವು ಕರ್ಮವನ್ನು ಇಟ್ಕೊಂಡೇ ತಿರುಗಾಡ್ತೀವಿ. ಅದಕ್ಕೆ ಶಂಕರಾಚಾರ್ಯರು ಜೀವಿಯನ್ನು ಕೂಲಿ ಅಂತ ಹೇಳ್ತಾರೆ. ಈ ಕರ್ಮದ ಮೂಟೆಯನ್ನು ನಮ್ ತಲೆ ಮೇಲೆನೆ ಇಟ್ಕೊಂಡೇ ನಾವು ತಿರುಗಾಡ್ತಾ ಇರ್ತೀವಿ.
ಅವನು ಕೂಲಿ ಮಾತ್ರ ಅಲ್ಲ, ಪ್ರಯಾಣಿಕ ಕೂಡ. ಪ್ರಯಾಣಿಕ ಅಂದ ಒಂದು ಪ್ರಯಾಣಿಕ ಜನ್ಮದಿಂದ ಇವ್ರು ಹೇಳ್ತಾರೆ ಬಿಡಿ, ಸರಿ. ಉಮಾ ಮೇಡಮ್. ಉಮಾ ಮೇಡಮ್, ಜೀವಿ ಒಬ್ಬ ಪ್ರಯಾಣಿಕ, ಇದು 4 ಕರ್ಮಗಳ ಮೂಲಕ ಇದನ್ನ ವಿವರಣೆ ಮಾಡಿ ಮೇಡಮ್. ಸೊ ಈಗ ಕಲ್ಯಾಣಿ ಅವ್ರು ಚೆನ್ನಾಗಿ ಹೇಳಿದ್ರು, ಒಂದು ಕೂಲಿ ಅಂತ ಹೇಳಿ. ಆ ಜೀತ ಪದ್ಧತಿ ಹಿಂದೆ ಏನು ಬಾಹ್ಯದಲ್ಲಿತ್ತು ಜೀತ ಪದ್ಧತಿ. ಅದೇ ನಮ್ಮ ಅಂತರಂಗದಲ್ಲೂ ಸಹಿತ ಅದೇ ಜೀತ ಪದ್ಧತಿನೇ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವೇನೋ ಒಂದು ಹೇಳ್ತೀವಲ್ಲ, ಯಾರಿಗೋ ಏನೋ ಸಾಲ ಕೊಡ್ಬೇಕಾಗಿತ್ತು, ಅದಕ್ಕೆ ಈ ಜನ್ಮದಲ್ಲಿ ಬಂದ್ವಿ, ಇನ್ನೇನೋ ಮಾಡ್ಬೇಕಾಗಿತ್ತು, ಈ ಜನ್ಮಕ್ಕೆ ಬಂದ್ವಿ. ಸೊ ಇದು ಏನಾಗ್ತಾ ಇದೆ ಅಂದ್ರೆ, ನಾವು ಒಂದು ಕೂಲಿ ಜೀತ ಪದ್ಧತಿ ಅಲ್ದಲೇನೆ ಸೊ ನಮ್ದು ಪ್ರಯಾಣ ಬರ್ತಾ ಮುಂದುವರಿಸ್ತಾ ಇದ್ದೀವಿ. ನಾವು ಒಂದು ಪ್ರಯಾಣಿಕನೂ ಹೌದು. ನಮ್ದು ಎಂಡ್ಲೆಸ್ ಪ್ರಯಾಣ ನಮ್ದು. ಈಗ ಆಲ್ರೆಡಿ ಅದು ಎಷ್ಟು ಪ್ರಯಾಣ ಮಾಡ್ಕೊಂಡು ಬಂದ್ವೋ, ಎಷ್ಟು ವೇಷಗಳನ್ನ ಬದಲಾಯಿಸ್ಕೊಂಡು ಬಂದ್ವೋ, ನಾವು ಬರ್ತಾನೇ ಇದ್ದೀವಿ. ಯಾಕೆ ಬರ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಕರ್ಮ ಸಂಗ್ರಹಗಳಿಂದ. ನಾವು ಪಾಪ ಪುಣ್ಯಗಳ ಸಂಗ್ರಹ ನಮ್ಮಲ್ಲಿ ಅಷ್ಟು ಇಟ್ಕೊಂಡಿದೀವಿ. ನಾವು ಪ್ರತಿ ಸಲ ನಮ್ದು ಒಂದು ಸಂಗ್ರಹ ಬುದ್ಧಿ, ನಮ್ಮ ಸಹಜವಾಗೇ ನಮ್ಮಲ್ಲಿ ಎಲ್ಲ ನಂಗೆ ಬೇಕು 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 ಅನ್ನೋ ಒಂದು ಸಂಗ್ರಹಿಸೋದ್ರೊಳಗೆ ನಾವು ತುಂಬಾ ಬುದ್ಧಿವಂತರು. ಯಾವುದೇ ಒಂದು ಈಗ ಇದ್ರ ವಿಷಯ ಹೆಂಗೆ ಸಂಗ್ರಹ ಮಾಡಕ್ಕೆ ಹೊರಡ್ತಾ ಇದ್ವಿ, ಹಾಗೆ ನಮ್ಮ ಈ ಪಾಪ ಪುಣ್ಯಗಳ ಸಂಗ್ರಹದ ರಾಶಿ ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಅದೇನದು ಕಲೆಕ್ಟ್ ಆಗ್ತಾನೆ ಇರುತ್ತೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಮೇಲೆ ಆಗಾಮಿ ಕ್ರಿಯಮಾಣ, 4 ಕರ್ಮಗಳು ಬರ್ತಾರೆ. ಏನು ಸಂಚಿತ ಕರ್ಮ? ನಾವು ಹಿಂದಿನಿಂದ ಮಾಡಿರುವಂತ ದೊಡ್ಡ, ಇದಕ್ಕೊಂದು ಬ್ಯಾಂಕ್ ಡೆಪಾಸಿಟ್ ಅಂತಾನು ಹೇಳ್ಬೋದು. ನಾನು ಡೆಪಾಸಿಟ್ ಮಾಡ್ತೀನಿ ನನ್ನ ಬ್ಯಾಂಕಲ್ಲಿ ಕೋಟಿ 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 ಕೋಟಿ, ನನ್ನಲ್ಲಿ ಏನು ಕಡಿಮೆ ಡೆಪಾಸಿಟ್ ಮಾಡಿಲ್ಲ. ನಾನು ಬೆಟ್ಟದಷ್ಟು ಬೇಕಾಷ್ಟು ಡೆಪಾಸಿಟ್ ಮಾಡಿ ಕೂಡ್ಕೊಂಡಿದ್ದೆ. ಅದು ನಮ್ಮಲ್ಲಿ ಬಾಯಲ್ಲಿ ಬರೋದೆಲ್ಲ ನಾನು ಬಡವ ಅಂತ. ಅದೇ ನಾವು ದೊಡ್ಡ ಸಂಗ್ರಹ ಮಾಡ್ಕೊಂಡಿರೋ ಅಷ್ಟು ತುಂಬ ಇದೆ ನಮ್ಮದು ಸಂಗ್ರಹದಲ್ಲಿ. ಅದ್ರ ಬಾಯಲ್ಲಿ ಮಾತ್ರ ನಾವು ಹೇಳ್ತೀವಿ ನಾನು ತುಂಬ ಬಡವ ನಾನು ಅಂತ ಹೇಳಿ. ಸೊ ಈಗಲೂ ಏನಾಗಿದೆ, ಈ ಸಂಗ್ರಹನ ನಾವು ಒಂದೇ ಸಲ ಅನ್ವಯಿಸೋಕೆ ಸಾಧ್ಯನೇ ಇಲ್ಲ. ಇವಾಗ ನನ್ನ ಹತ್ರನೇ ಒಂದು ಸುಮ್ಮನೆ ಇಲ್ಲೇ ಲೌಕಿಕದಲ್ಲಿ ಏನೋ 1 ಕೋಟಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಏನು ಒಂದು ದಿವಸನೇ 1 ಕೋಟಿ ಹೋಗಿ ಖರ್ಚು ಮಾಡ್ತೀನ? ಖಂಡಿತ ಇಲ್ಲ. ಅದ್ರೊಳಗೆ ಏನೋ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಇಟ್ಟಿರ್ತೀನಿ, ಅದ್ರೊಳಗೆ ಬಂದಿರೋ ಬಡ್ಡಿ ತಗೊಳ್ತೀನಿ, ಅದ್ರೊಳಗೆ ನನ್ಗೆ ಹೆಂಗೆ ಬೇಕೋ ಹಂಗೆ ಒಂದಷ್ಟು ಮಜಾ ಮಾಡ್ತೀನಿ, ಮತ್ತೆ ಅದ್ರೊಳಗೆ ಮತ್ತೊಂದಷ್ಟು ಚಕ್ರ ಬಡ್ಡಿ ಹಾಕ್ತೀನಿ. ಹಾಗಾಗಿ ನಾವೇನ್ ಮಾಡ್ತೀವಿ, ಅದ್ರೊಳಗೆ ಒಂದು ಸ್ವಲ್ಪ ಇದನ್ನ ನಾವು ಪ್ರಾರಬ್ಧ ಅಂತ ಹೇಳಿ ನಾವು ತಗೊಂಡ್ ಬರ್ತೀವಿ. ಏನು ಸಂಚಿತದಲ್ಲಿ ಒಂದು ಸ್ವಲ್ಪನ ನಾವು ತಗೊಂಡ್ ಬರ್ತೀವಿ, ನಾವು ಪ್ರಾರಬ್ಧದಲ್ಲಿ ಈ ಇದಕ್ಕೆ ಬರ್ತೀವಿ. ಸೊ ಇದ್ರೊಳಗೆ 2 ಮಿಶ್ರಣ ಇರುತ್ತೆ. ಬರೀ ಪಾಪನೇ ಇರಲ್ಲ, ಬರೀ ಪುಣ್ಯನೂ ಇರಲ್ಲ. 2 ಮಿಶ್ರಣಗಳನ್ನ ತಗೊಂಡ್ ಬರ್ತೀವಿ. ಸಮ್ಟೈಮ್ಸ್ ಅದು ಹೆಚ್ಚು ಕಡಿಮೆನೂ ಇರ್ಬೋದು. ಯಾಕಂದ್ರೆ ನಾವು ಎಷ್ಟೊಂದ್ಸಲಿ ನೋಡ್ತಾ ಇದ್ದೀವಿ, ಅವನು ಎಷ್ಟು ಒಳ್ಳೆ ವ್ಯಕ್ತಿಯಪ್ಪ, ಇಷ್ಟು ಒಳ್ಳೆ ಚೆನ್ನಾಗಿ ಬಾಳ್ತಾನೆ, ಆದ್ರೂ ಅದೇನೋ ಅವ್ನ ಕಷ್ಟ ನೋಡಿದ್ರೆ ಮುಗಿಯೋದೇ ಇಲ್ಲ ಅನ್ನೋವಂಥದ್ದು ನಮ್ಮಿಂದನೇ ಬಂದಿರತ್ತೆ ಬಾಯಿಂದ. ಕೆಲವು ಸಲ ನೋಡ್ತೀವಿ ಕೆಲವು ವ್ಯಕ್ತಿಗಳನ್ನ, ಇವನು ಏನ್ರಿ ಮಾಡಿದಾನೆ, ಯಾವ ಮುಟ್ಟಿದ್ದೆಲ್ಲ ಲಾಟ್ರಿ ಇವನಿಗೆ ಬಂಪರ್ ಹೊಡಿತಾ ಇರತ್ತೆ ಅನ್ನೋಂಥ ಮಾತುಗಳು ನಾವು ಆಡ್ತೀವಿ. ಸೊ ಅದು 2 ನಮ್ಮದೇ ಸಂಗ್ರಹ, ಅದು ಯಾವುದೇ ಬೇರೆ ಎಲ್ಲಿಂದನೂ ಹುಟ್ಕೊಂಡು ಬರಲಿಲ್ಲ, ಅಥವಾ ಇನ್ನೊಂದು ಇಲ್ಲ, ನಾವು ಮಾಡಿರೋದಂತ ಒಂದು ಸಂಚಿತದಲ್ಲಿ ತಗೊಂಡು ಬಂದಿರುವಂಥದ್ದು ಒಂದು ಸ್ವಲ್ಪ ಪ್ರಾರಬ್ಧ. ಈ ಪ್ರಾರಬ್ಧನ ನಾವು ಏನಂತಂದ್ರೆ ಅದನ್ನ ಅನುಭವಿಸ ಮುಗಿಸ್ಬೇಕು. ಯಾಕಂದ್ರೆ ಒಂದು ಬಿಟ್ಟ ಬಾಣ ಥರ, ಒಂದ್ಸಲಿ ಬಿಟ್ಟ ಮೇಲೆ ಅದು ಯಾವುದೇ ಕಾರಣಕ್ಕೂ ವಾಪಸ್ ತೊಳಕ್ ಬರಲ್ಲ ಅನ್ನೋದನ್ನ ನಾವು ಸಾಕಷ್ಟು ಪುರಾಣಗಳಲ್ಲೆಲ್ಲ ಕೇಳಿದ್ದೀವಿ ನಾವು. ಹಾಗಾಗಿ ಪ್ರಾರಬ್ಧ ಅನ್ನೋದನ್ನ ನಾವು ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಅದು ಯಾರೇ ಆದರೂ ಸಹಿತ ಅದು ತಗೊಂಡು ಬಂದ್ಮೇಲೆ, ಶರೀರ ಅಂತ ಒಂದು ಸಲ ತಗೊಂಡು ಬಂದ್ಮೇಲೆ ಆ ಶರೀರಕ್ಕೆ ತನ್ನದೇ ಆದ ಧರ್ಮಗಳನ್ನೆಲ್ಲ ಹೊತ್ಕೊಂಡ್ ಬಂದಿರುತ್ತೆ, ಅದನ್ನ ಅನುಭವಿಸ್ಲೇಬೇಕಾಗುತ್ತೆ. ಅದು ನಾವೇನು ಹೋಗ್ಲಿ ಸುಮ್ಮನೆ ಕೂತ್ಕೊಂಡ್ವಾ ಬಂದಾದ್ಮೇಲೆ ಇದ್ರ ಜೊತೆ ಇನ್ನೊಂದು ಸ್ಟಾರ್ಟ್ ಮಾಡ್ತೀವಿ ನಾವು. ಏನು ಕಡಿಮೆ ಬಿಡ್ತೀವಿ, ನಮ್ಗೇನು ಇನ್ನೂ ಬೇಕಲ್ಲ ಮುಂದೆ, ನನ್ನ ತಾತ ಮುಂದಿನ ಮರಿ ಮಕ್ಕಳು ಕಾಲಕ್ಕೆಲ್ಲ ಬೇಕು ಅಂತ. ಅದಕ್ಕೆ ಸುಮ್ಮನೆ ಒಂದು ಕಥೆನೂ ಇದ್ರೊಳಗಿದೆಯಲ್ಲ ಗೊತ್ತಿಲ್ಲ,
ಅವನು ಭಗವಂತನ ಪ್ರಾರ್ಥನೆ ಮಾಡಿ ಏನು ವರ ಬೇಕು ಅಂತ ಕೇಳ್ತಾನೆ. ಅವನು ತುಂಬಾ ಯೋಚನೆ ಮಾಡಿ ನನ್ನ ಮರಿಮಗ ಚಿನ್ನದ ತೊಟ್ಲಲ್ಲಿ ಕೂತ್ಕೊಂಡು ಬೆಳ್ಳಿ ಬಟ್ಲಲ್ಲಿ ಊಟ ಮಾಡುವಂಥದ್ದು ನಾನು ನೋಡ್ಬೇಕು ಅನ್ನೋ ಒಂದು ಆಸೆ ವ್ಯಕ್ತಪಡಿಸ್ತಾನೆ ಅವನು. ಅದೇ ಮರಿಮಗ ಅವನಿಗೆ ಅಂದ್ರೆ ನಮ್ಮ ಆಸೆ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಆ ಚಿನ್ನದ ತೊಟ್ಲು ಇರ್ಬೇಕು, ಬೆಳ್ಳಿ ಬಟ್ಲು ಇರ್ಬೇಕು, ಎಲ್ಲ ಇರ್ಬೇಕು ಅನ್ನುವಂಥದ್ದು. ಹಾಗೆ ಈಗ ಮತ್ತೆ ನಾವು ಈ ಜನ್ಮದಲ್ಲಿ ಇವಾಗಿದ್ದೀವಿ, ಇಲ್ಲಿ ಮತ್ತೆ ಇನ್ನೊಂದೇ ಸಂಗ್ರಹ ಮಾಡಕ್ ಶುರು ಮಾಡ್ತಾ ಇದ್ದೀವಿ. ಓಕೆ, ಒಳ್ಳೇದು. ನಮ್ಗೇನು ಅತಿ ಚಿಕ್ಕ ವಯಸ್ಸಿಂದ ಒಂದು ಬೇಸಲ್ಲಿ ಹೇಳ್ತಾರೆ ಎಲ್ಲ ಒಳ್ಳೆ ಕೆಲಸ ಮಾಡ್ಬೇಕು, ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಎಲ್ಲ ಹೇಳ್ತೀವಿ. ನಾನೇನ್ ಮಾಡ್ತೀನಿ, ಒಳ್ಳೇದನ್ನೇ ಸಂಗ್ರಹ ಮಾಡ್ತೀನಿ. ನಾನು ತುಂಬಾ ಪುಣ್ಯ ಸಂಗ್ರಹ ಮಾಡ್ತೀನಿ. ಸಮಟೈಮ್ ಸಂಸ್ಕಾರದಲ್ಲಿ ಕೆಲವ್ರು ಹೇಳಿದ್ದು ಆ ಥರದ್ದು ಆಗಿರ್ಬೋದು. ಇವೆರಡು ಸಂಗ್ರಹ ಮತ್ತೆ ಏನಾಗತ್ತೆ, ಆಗಾಮಿ ಮತ್ತೆ ಕ್ರಿಯಾಮಣ ಸಂಗ್ರಹ ಆಗತ್ತೆ, ಮತ್ತೆ ಹೋಗಿ ಅದು ಸಂಚಿತಕ್ಕೆ ಸೇರ್ಕೊತಾ ಇರತ್ತೆ. ಹಾಗಾಗಿ ನಮ್ದು ನಿಲ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೇ ನಾವು. ಪ್ರತಿ ಸಲ ಸಂಗ್ರಹ ಮಾಡ್ತೀವಿ, ಹಿಂದ್ಗಡೆ ಹೊತ್ಕೋತಾ ಇರ್ತೀವಿ. ಸೊ ಇಲ್ಲಿ ಹೇಳಿದ್ವಲ್ಲ ಕೂಲಿ ಅಂತ, ತಲೆ ಮೇಲೆ, ಬೆನ್ ಮೇಲೆ, ಸೊಂಟದ ಮೇಲೆ ನಮ್ಮೇನ್ ಕಡಿಮೆ ಭಾರ ಇಲ್ಲ. ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಗಂಟೆಲ್ಲ ಇರೋದು ಈ ಕರ್ಮದ ಗಂಟೆಗಳು ತುಂಬ್ಕೊಂಡ್ಬಿಟ್ಟಿದೀವಿ ನಾವು ಅದ್ರೊಳಗೆ. ಎಲ್ಲೆಲ್ಲಿ ನೋಡಿದ್ರು ನಾವುಗಳು ಯಾವ್ದಪ್ಪ ಅಂದ್ರೆ ಇದೇ ನಂದೇ ಗಂಟು ನಾನು ಮಾಡಿ ಇಟ್ಕೊಂಡಿದೀವಲ್ಲ, ಅದು ನಮ್ಗೆ ನೋಡಕ್ ಇಷ್ಟು ಚಿಕ್ಕದಾಗಿ ಕಾಣ್ಬೋದು, ಅದನ್ನ ನೋಡೋದು ದೊಡ್ಡ ಬೆಟ್ಟದ ತರ ಇರತ್ತೆ. ಅದು ಒಂದು ವಿಪಶ್ಯನದಲ್ಲಿ ನಮ್ಗೆ ಅದು ಒಂದು ಅನುಭವ ಆಗತ್ತೆ. ಒಂದು ಸಣ್ಣದಂತ ಏನೋ ಒಂದು ಸಣ್ಣ ಸೂಜಿ ತರ ಚುಚ್ಚೋದು ಯಾವ ಹಂತಕ್ಕೆ ಚುಚ್ಚತ್ತೆ ಅಂತಂದ್ರೆ ಅದು ಪೈನ್ ಅದು ತಡ್ಕೊಳಕ್ಕಾಗಲ್ಲ ಅನ್ನೋ ಹಂತದಲ್ಲಿ ಇರುತ್ತೆ. ಸೊ ಎಲ್ಲಾ ಗಂಟುಗಳ ಭಾರನ ನಾವು ತಲೆ ಮೇಲೆ ಎಲ್ಲಾದ್ರ ಮೇಲೆ ಹೊತ್ಕೊಂಡ್ಬಿಟ್ಟಿದೀವಿ ನಾವು ಆ ಸಂಚಿತದಲ್ಲಿ ನಮ್ಮಲ್ಲಿ ಕೂತಿರೋದು. ಸೊ ಹಾಗಾಗಿ ನಮ್ಮನ್ನ ಒಂದು ಕೂಲಿಯಾಗಿ ಮತ್ತೆ ಹೊತ್ತು ಬರೋ ಒದ್ದು ಪ್ರಯಾಣಿಕನಾಗಿ ಸಹಿತ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಪುಣ್ಯ ಮತ್ತೆ ಪಾಪ ಎರಡನ್ನು ನಾವು ಯಾವಾಗ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು, ನಮ್ಗೆ ಒಂದು ಅದ್ರೊಳಗೆ ಹೇಳ್ತಾರೆ ಪುಣ್ಯ ನಮ್ಗೆ ಎರಡೋ ಗೊತ್ತಿದೆ, ಪುಣ್ಯ ಕಾರ್ಯ ಅಂದ್ರೇನು, ಪಾಪ ಕಾರ್ಯ ಅಂದ್ರೇನು. ಯಾವಾಗ ನಮಗೆ ಇದ್ರದ್ದು ಜ್ಞಾನ ಬರ್ಬೇಕು. ಸೊ ಇದು ನಾನು ಮಾಡಿರೋ ಅಂಥದ್ದೇ ನನ್ನದೇ ಕರ್ಮಫಲಗಳು, ಬೇರೆ ಯಾರು ನಾನು ಯಾರನ್ನು ಬ್ಲೇಮ್ ಮಾಡುವಂಥದ್ದಲ್ಲ. ಅವ್ರೇನೋ ತಪ್ಪು ಮಾಡ್ಬಿಟ್ರು, ಆ ಪಾಪ ನಂಗೆ ಬಂದ್ಬಿಡ್ತು, ಇನ್ಯಾರೋ ಏನೋ ಮಾಡಿದ್ರು ಅದ್ರ ಪುಣ್ಯ ನನಗೆ ಬಂತು ಅನ್ನೋದು ಎರಡೂ ಇಲ್ಲ. ಎರಡೂ ನನ್ನಿಂದನೇ ಬಂದಿರುವಂತ ನನ್ನದೇ ಕರ್ಮಗಳ ಸಂಗ್ರಹ ಆಗಿರೋದ್ರಿಂದ ಈ ಪಾಪ ಪುಣ್ಯ ಎರಡನ್ನು ನಾವು ಸಮನಾಗಿ ಮಾಡ್ಕೋಬೇಕಾಗುತ್ತೆ. ಯಾವಾಗ ಅದನ್ನ ನಾವು ಸಮನಾಗಿ ಮಾಡ್ತೀವಿ ಅವಾಗ ಮಾತ್ರ ಇದೆರಡು ಹೋಗುತ್ತೆ ಅಂತ ಹೇಳಿ ಅದು ಮುಂದೆ ಮತ್ತೆ ಹೇಳ್ಕೊಂಡು ಬರ್ತೇವೆ ಗುರುಗಳು ಅದನ್ನ ಯಾವಾಗ ಹೋಗುತ್ತೆ ಅದು ಅಂತ ಹೇಳಿ. ಸೊ ನಾವಿವಾಗ ಸಂಗ್ರಹಕಾರರಾಗಿ ನಾವಿವಾಗ ಹೊತ್ಕೊಂಡು ಪ್ರಯಾಣಿಕ ಮಾಡ್ತಾ ಇದೀವಿ. ಇವಾಗ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಮ್ಮನ್ನ ಬಿಡಲ್ಲ ಕರ್ಮ, ನಾವು ಹೊತ್ಕೊಂಡು ಬಂದಿದೀವಿ, ಕ್ರಿಯೇಟ್ ಮಾಡ್ಕೋತಾ ಇದೀವಿ ಅಂತ ಅನ್ನೋದು ಅದು ಒಂಥರ ನಾಟಿ ತಲೆ ಒಳಗ್ ಹೋಗ್ಬೇಕು. ಅವಾಗ ಬಿಡ್ಸ್ಕೊಳಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವೇನೋ. ಗುರು ಪ್ರವೇಶ ಆಗ್ಬೇಕು, ಅವರಿಂದ ನಮಗೆ ಉಪದೇಶ ಆಗ್ಬೇಕು. ನಮಗ್ ಗೊತ್ತಿಲ್ಲ ಅಂತಲ್ಲ, ನಮಗ್ ಗೊತ್ತಿರುತ್ತೆ. ನಮ್ಗೆಲ್ಲ ನಾವೇನು ಕಡಿಮೆ ಕೇಳ್ತಾ ಇರ್ತೀವ, ಎಲ್ಲ ಕೇಳ್ತಾ ಇರ್ತೀವ. ಆದ್ರೆ ಆ ಗುರುವಿನಿಂದ ಬಂದಿರೋ ಅಂತದ್ದು ಒಂದು ಇದರಿಂದ ಮಾತ್ರ ಸಾಧ್ಯ ಆಗತ್ತೆ ಅಂತ ಪ್ರತಿ ಸಲ ಹೇಳ್ತಾರೆ. ಜ್ಞಾನನೇ ಗುರು ಅಂತಾನು ಹೇಳ್ತಾರೆ. ಅದು ಹಾಗಾಗಿ ನಮ್ಗೆ ಆ ಪ್ರವೇಶ ಆಗ್ಬೇಕು. ಈಗ ಪ್ರವೇಶ ಆಗಿದೆ. ಸೊ ನಮಗೆ ಗೊತ್ತಿಲ್ಲದಲೇ ನಮ್ಮ ವಾಸನೆಗಳು ಹೋಗ್ತಾ ಇದೆ. ಈ ಒಂದು 1 ಅವರ್ ಕಲಿಯೋದ್ರೊಳಗೆ ನಾವು ಎಷ್ಟೋ ವಾಸನೆಯಿಂದ ಈಚೆ ಬಂದಿರ್ತೀವಿ. ನಾವ್ ಅನ್ಕೋತೀವಿ ಏನಪ್ಪಾ ಅದೇನೋ ಏನಾಗ್ಬಿಡುತ್ತೆ ಕೇಳ್ಬಿಟ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅನ್ನೋ ಹತ್ರ. ಖಂಡಿತ ಅಲ್ಲ. ಇದು ಪ್ರತಿ ಒಂದು ಇದನ್ನು ನಾವು ಕೂತ್ಕೊಂಡು ಈ ಚರ್ಚೆ ಮಾಡುವಂಥದ್ದು ನಮ್ಮ ಕರ್ಮಗಳನ್ನ ಸುಡುವ ಕ್ರಿಯೆನೇ ಆಗಿದೆ ಅಷ್ಟು ಹೊತ್ತು, ಬೇರೆ ಖಂಡಿತ ಅಲ್ಲ. ಇದು ಸಾಕಷ್ಟು ನಾವು ಬರ್ನ್ ಮಾಡ್ಕೊಂಡು ಬರ್ತೀವಿ ಇದ್ರೊಳಗೆ ನಾವು. ಯಾಕಂದ್ರೆ ನಮ್ಮ ಜ್ಞಾನ ಅದು ನಮ್ಮಲ್ಲಿ ಬರ್ತಾ 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 ಏನಾಗುತ್ತೆ ಅವೆಲ್ಲ ಹೋಗ್ತಾ ಬರುತ್ತೆ ನಮ್ಗೆ. ಹಾಗೆ ಅಲ್ಲ, ನಾವ್ ಈ 1 ಅವರ್ ಕೇಳೋ ಹೊತ್ತಿಗೆ ಆ 1 ಅವರ್ ಆದ್ರೂ ಒಂಥರ ಒಳ್ಳೆ ಮಾರ್ಗದಲ್ಲಿ ನಾವು ಸಮಯನ ಉಪಯೋಗಿಸ್ಕೋತೀವಿ. ಇಲ್ಲಾಂದ್ರೆ ಇನ್ಯಾವುದಕ್ಕೂ ಬೇರೆ ದಿಕ್ಕು ಹಾಕ್ತಿವಲ್ಲ, ಬೇಡವಾದ ಕೆಲ್ಸದ್ದು. ಈ ಒಂದು ಸನ್ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇದ್ದಾಗ
ಇದನ್ ಮಾಡೋದೇ ನಮ್ಗೆ ಪ್ರೋಗ್ರೆಸ್ ತೋರ್ಸತ್ತೆ ಹೊರತು ಬೇರೆದ್ ಏನೋ ಮಾಡಿದ್ರೆ ಇದ್ರ ಬದ್ಲು ಅಯ್ಯೋ ಇದು ಕೇಳಿದೀವಪ್ಪ ಇದೇ ತರ ಇದೆಯಪ್ಪ ಅಂತ ಅನ್ಕೊಳ್ಳೋ ಬದ್ಲು ನಾವು ಇದನ್ನ ಮಾಡ್ತಾನೆ ರಿಪೀಟ್ ಆದ್ರೂ ಪರವಾಗಿಲ್ಲ, ನಾವ್ ಅದನ್ನ ಅಪ್ಲೈ ಮಾಡ್ಕೊಂಡಿದೀವ ಇಲ್ವಾ, ನಮ್ಗೆ ವಾಸನೆಗಳೆಲ್ಲ ಹೊಟ್ಟೋಗಿದ್ಯಾ, ಕೋಪ ಬರಲ್ವಾ, ನಂಗೆ ಸ್ಥಿತಪ್ರಜ್ಞ ಆಗಿದ್ದೀವ ಅಂತಂತಂದ ನಾವೇ ಪ್ರಶ್ನೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟ್ರ ಮಟ್ಟಿಗೆ ಗುರುಗಳು ಹೇಳಿರೋದನ್ನ ನಾವು ಪಾಲಿಸ್ತಾ ಇದೀವಿ ಅಂತ. ಸೊ ಯಾವಾಗ ನಮ್ಗೆ ಇದು ರಿಪೀಟೆಡ್ ಆಗ್ಬೇಕು, ಅಷ್ಟು ವಾಸನೆಗಳಿರೋದನ್ನ ಹೋಗಿಸ್ಕೊಳ್ಬೇಕಾದ್ರೆ ಅಷ್ಟು ಸಲ ಕೇಳಿದ್ರು ಅದೇ ಕೇಳಿದ್ರು ಗೊತ್ತಿದೆ ಇನ್ನೇನು ಇಲ್ಲ ಅದ್ರಲ್ಲಿ ಅಂತ, ಆದ್ರೂ ನಾವು ಕೇಳಿಸ್ಕೊತಾನೆ ಇರ್ತೀವಿ. ಹೌದಲ್ವಾ ಅಂತ ಹೊಸದಾಗ ಅದಕ್ಕೆ ಕಣ್ಬಿಟ್ಟು ಗಮನ ಕೊಡ್ತಾನೆ ಇರ್ತೀವಿ. ಶ್ರೀನಿವಾಸ್ ಮೂರ್ತಿ ಸರ್, ನಿಮ್ಮನ್ ಕೇಳ್ಬೋದಾ? ಅಥವಾ ನೆಕ್ಸ್ಟ್ ಎಕ್ಸಾಂಪಲ್ ಕೇಳ್ತೀನಿ ಬಿಡಿ, ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಟಾಕ್ನ ಹೇಳಿ ಹೇಳಿ ಹೇಳಿ. ದೃಷ್ಟ ಅದೃಷ್ಟ ಫಲ ಅದ್ರ ಬಗ್ಗೆ ಹೇಳ್ಬೇಕು. ಅದನ್ನ ಬೇಕಿದ್ರೆ ಕಲ್ಯಾಣಿ ಮೇಡಮ್ ಹೇಳ್ಬಿಡಿ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಈ ಮಗುನ ಸ್ಕೂಲ್ಗೆ ಸೇರ್ಸೋ ಒಂದು ಉದಾಹರಣೆ ಇದೆ, ಆದ್ರಿಂದ ಅದನ್ನ ನೀವು ಹೇಳಿ ಕಲ್ಯಾಣಿ ಮೇಡಮ್. ನೀವು ಪುಣ್ಯ ಪಾಪ ಕರ್ಮದ್ದು ದೃಷ್ಟ ಅದೃಷ್ಟ ಫಲ. ಇದು ಯಜ್ಞ ತಪಸ್ಸು ಅಂತ ಕಾರ್ಯಗಳು ಮಾಡಿದ್ರೆ ಅದು ಪುಣ್ಯ ಕರ್ಮ ಅಂತ ಹೇಳ್ತಾರೆ. ಈ ಪುಣ್ಯ ಕರ್ಮ ಸುಖ ಕೊಡುತ್ತೆ, ಆದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾವು ಮಾಡೋದು, ಅನ್ಯಾಯ ಮಾಡೋದು, ಇದು ಪಾಪ ಕರ್ಮ. ಈ ಪುಣ್ಯ ಮತ್ತು ಪಾಪ ಅದೃಷ್ಟ ಅದು ನಮ್ ಕಣ್ಣಿಗೆ ಕಾಣಲ್ಲ, ಅದು ದೃಷ್ಟ ಫಲ. ನಾವು ಏನ್ ಕರ್ಮ ಮಾಡಿದ್ರು ದೃಷ್ಟ ಫಲ ಮತ್ತು ಅದೃಷ್ಟ ಫಲ ಅಂತ ಎರಡು ಇರುತ್ತೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ವೇದಗಳಲ್ಲಿ. ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತವ್ರೆ ಅಂತ ಹೇಳ್ತಾರೆ, ಆದ್ರೆ ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಕ್ಕೆ ಸತ್ತ ಮೇಲೆ ತಾನೇ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದು ಇದೆ. ಇದು ಅದೃಷ್ಟ ಫಲ. ವೇದಗಳನ್ನ ನಂಬಿ ನಾವು ಯಜ್ಞ ಮಾಡ್ತೀವಿ, ಯಜ್ಞ ಮಾಡಿದ್ಮೇಲೆ ನಮ್ ಯಜ್ಞ ಫಲ ಪ್ರಸಾದ ಸಿಕ್ಕತ್ತೆ, ಅದು ಅದೃಷ್ಟ ಫಲ, ಅದು ದೃಷ್ಟ ಫಲ. ಈ ದೃಷ್ಟ ಫಲ ಪ್ರಸಾದ ಇನ್ನು ಸಿಕ್ಕತ್ತೆ, ಅದರ ಫಲ ಸತ್ತ ಮೇಲೆ ಸಿಕ್ಕತ್ತೆ. ದೃಷ್ಟ ಫಲ ಮತ್ತು ಅದೃಷ್ಟ ಫಲ ಎರಡು ಪುಣ್ಯ ಫಲ. ಅದೇ ರೀತಿ ಪಾಪಕ್ಕೂ ದೃಷ್ಟ ಫಲ ಅದೃಷ್ಟ ಫಲ ಅಂತ ಇರುತ್ತೆ. ಅದೇ ಯಾರಿಗಾದ್ರೂ ಹೊಡೆದ್ರೆ ಅದು ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರೆ, ಅದು ದೃಷ್ಟ ಫಲ. ಅದೃಷ್ಟ ಫಲ ಅಂದ್ರೆ ನಮ್ಮ ಪಾಪ ಹಾಗೆ ಸೇರ್ಕೊಳುತ್ತೆ, ಅದನ್ನ ನಾವು ಮುಂದೆ ಅನುಭವಿಸ್ಬೇಕು. ಹೀಗೆ ಜೀವಿ ಪಾಪ ಮತ್ತು ಪುಣ್ಯ ಮಾಡ್ತಾನೆ ಅಂತ ಹೇಳ್ತಾರೆ. ಪುಣ್ಯ ಮಾಡಿ ಸುಖ ಅನುಭವಿಸೋದ್ ಬಿಟ್ಟು ಯಾಕೆ ಪಾಪ ಮಾಡ್ತಾರೆ ಅಂದ್ರೆ ಪೂರ್ವ ಜನ್ಮಗಳ ವಾಸನೆಗಳ ಒತ್ತಡದಿಂದಾನೇ ಆ ರೀತಿ ಮಾಡೋದು. ಪಾಪ ಪುಣ್ಯ ಮಾಡ್ತೀವಿ. ಈ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ವಾಸನೆಗಳ ಒತ್ತಡದಿಂದ ಕರ್ಮ ಮಾಡ್ತಾರೆ. ಅಂದ್ರೆ ವಾಸನೆಗಳು ಜೀವವನ್ನು ಒತ್ತಡ ಮಾಡ. ಇನ್ನ ಹೇಳ್ಬೇಕ? ಇಲ್ಲ ಮೇಡಮ್, ಸರಿಯಾಗಿತ್ತು. ಅಂದ್ರೆ ಇದು ಎಷ್ಟು ನಮಗ್ ಮುಖ್ಯ ಅಂತಂದ್ರೆ ಈ ಪಾಪ ಪುಣ್ಯ ನಾವು ಯಜ್ಞ ಆ ತರದ್ದೆಲ್ಲ ಇವಾಗ ನಮ್ಗೆ ಮಾಡಕ್ ಆಗತ್ತೋ ಯಾಗ ಹೋಮ ಅದೆಲ್ಲ ಅದು ಬಿಟ್ಬಿಟ್ರೆ ನಮ್ಮ ಮನಸ್ಸಿನಲ್ಲಿಗೆ ನಾವು ಹೋದಾಗ ನಮ್ಮ ಒಂದು ಆಲೋಚನೆಗಳು ಯಾವ ತರ ಇದೆ, ಅಥವಾ ಇವಾಗ ಯಾರೋ ಒಬ್ಬರ ಬಗ್ಗೆ ಮಾತಾಡಿದ್ರೆ ನನ್ನ ಇಂಟೆನ್ಷನ್ ಏನು ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾರೆ ಅದೇ ಒಂದ್ ಪಾಪ ಪುಣ್ಯ ಆಗ್ತಾ ಹೋಗುತ್ತೆ. ನನ್ ಒಳ್ಳೇದೇ ಯೋಚನೆ ಮಾಡ್ಬೇಕು, ಅವ್ರದ್ ಕೆಟ್ಟದಂದ್ರೆ ಅವ್ರ ವಾಸನೆಗಳಿಂದ ಅದನ್ನ ಮಾಡ್ತಾ ಇರೋದು. ನಮ್ದ್ ಯಾಕೆ ನಾವು ಕೆಟ್ಟದನ್ನ ಯೋಚನೆ ಮಾಡಿ ನಮ್ ಇಂಟೆನ್ಷನ್ ಯಾಕೆ ತಪ್ಪಿರ್ಬೇಕು ಅಥವಾ ದುರಾಲೋಚನೆ ಯಾಕೆ ಮಾಡ್ಬೇಕು ಅದ್ರ ಬಗ್ಗೆ ಅಂತ ನಮ್ಮೊಳಗೆ ನಾವು ಕರೆಕ್ಟ್ ಮಾಡ್ಕೊತಾ ಹೋಗ್ಬೇಕು. ಇದು ಹೊರಗಿನ ಬಾಹ್ಯ ಪ್ರಪಂಚದಕ್ಕಿಂತ ಈಗ ನಮ್ ಗುರುಗಳು ಸಿಕ್ಕಿರೋದ್ರಿಂದ ನಾವು ಏನೀಗ ಕಲಿತಾ ಇದೀವಿ ಅಂದ್ರೆ ಈಗ ಹಬ್ಬಗಳ ಸಾಲು ಶ್ರಾವಣ ಮಾಸ ಅಲ್ಲಿ ಏನು ಅಂದ್ರೆ ನಮ್ಮ ಒಳಗಿನ ಒಂದು ಆತ್ಮ ಅನಾತ್ಮ ವಿವೇಕನೇ ಫುಲ್ ಬರ್ತಿರೋದು. ಅದೇನು ಅಂತ ನಾವು ತಿಳ್ಕೊತಾ ಹೋಗ್ಬೇಕು. ಇವಾಗ ಮಂಗಳಾರತಿ ಮಾಡಿದ್ರೆ ಏನು ಯಾತಿಕ್ಕೆ ಅಂತಂದ್ರೆ ನಮ್ಮೊಳಗಿರುವಂತಹ ಒಂದು ದೀಪ ಕಂಡ್ಕೋಬೇಕು. ಸೊ ಅದೇ ತರ ಹೇಳ್ಕೊಂಡು ಹೋಗ್ತಾನೆ ಇದಾರೆ. ಈಗ ಪಾಪ ಪುಣ್ಯ ಅಂತಂದಾಗ್ಲೂ ಅಷ್ಟೇ, ನಾವು ಒಳ್ಳೆ ನಿರ್ಮಲವಾದ ಮನಸ್ಸಿಂದ ಮಾಡಿದಾಗ ಎಲ್ಲ ನಮ್ಗೆ
ಪುಣ್ಯ ಆಗ್ಲಿ ಪಾಪ ಆಗ್ಲಿ ಯಾವ್ದೇ ಆಗ್ಲಿ ಅದ್ರ ಬಗ್ಗೆ ಯೋಚನೆನೂ ಮಾಡೋದು ಬೇಡ. ಒಂದು ರಿಸಲ್ಟ್ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ನಾವೇನಾದ್ರು ಕಾರ್ಯ ಮಾಡಿದ್ರೆ ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡ್ಬಿಟ್ಟು ಅಲ್ಲೇ ಬಿಟ್ಬಿಡ್ಬೇಕಷ್ಟೇ. ಸೊ ಆ ಒಂದು ಇದು ನಮ್ಗೆ ಹೇಗೆ ನಾವು ಅಪ್ಲೈ ಮಾಡ್ತೀವಿ ನಮ್ಮ ವಾಸನೆಗಳ ಮೇಲೆ ಹೋಗುತ್ತೆ. ನಮ್ಗೆ ಒಳ್ಳೇದೇ ಬರ್ಬೋದು, ಒಬ್ರ ಮೇಲೆ ಕೋಪನೇ ಬರ್ಬೋದು, ಏನೋ ಬೇಜಾರ ತಿರಸ್ಕಾರ ಮಾಡ್ಬೋದು. ಇದೆಲ್ಲ ಯಾಕೆ ಬರುತ್ತೆ? ನಮ್ದು ಒಳಗಿರೋಂತ ವಾಸನೆ ಪ್ರೊಜೆಕ್ಟ್ ಆಗೋದು. ಸೊ ಹಿಂದಿನ ನಮ್ದು ಏನ್ ಬ್ಯಾಕ್ ಗ್ರೌಂಡ್ ಇರುತ್ತೋ ಅದ್ರ ಮೇಲೆ ಬರ್ತಾ ಹೋಗುತ್ತೆ. ಸೊ ಅದನ್ನ ನಾವು ಕಡಿಮೆ ಮಾಡ್ಕೊತಾ ಬರ್ಬೇಕು. ಎಲ್ಲರನ್ನು ಸಮಸ್ಥಿತಿಯಲ್ಲೇ ನೋಡುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಬೇಕು ಅಂತ ಅನ್ನೋದು ಈಗ ನಮ್ಗೆ ಗುರುಗಳ ಹತ್ರ ಬಂದ ಮೇಲೆ ಅದು ಗಮನ ಬರ್ತಾ ಹೋಗುತ್ತೆ. ಅಯ್ಯೋ ಇವ್ರ ಬಗ್ಗೆ ಯಾಕೆ ಹೀಗ್ ಬಂತು ಅಂತಂದಾಗ ಅದು ಹೊಟ್ಟೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಅದು ಬರ್ದಿರೇ ಇರ್ಬೋದು, ಅಥವಾ ಇನ್ನೊಂದೆರಡು ಸಲ ಬಂದು ಹಾಗೆ ಕಡಿಮೆ ಆಗ್ತಾ ಹೋಗ್ಬೋದು. ಸೊ ನಮ್ಮ ಪ್ರಯತ್ನ ಎಷ್ಟು ಮುಖ್ಯ ಅಂದ್ರೆ ಒಂದೊಂದು ಆಲೋಚನೆಯಲ್ಲೂ ನಮ್ಗೆ ನಾವು ಕರೆಕ್ಷನ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಈಗ ಬಾಹ್ಯ ಪ್ರಪಂಚದ ಬಿಟ್ಬಿಟ್ರೆ ನಮ್ಮ ಒಳಗೆ ಹೋಗಿ ನೋಡ್ಕೊಂಡಾಗ ಒಂದೊಂದು ಥಾಟ್ ಬಂದಾಗ್ಲೂ ನಾನು ಹೇಗಿದ್ದೀನಿ ಅಂತ ನಾನು ಮೆಷರ್ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ಅದು ನಮ್ಮನ್ನ ಈ ಒಂದು ಮಾರ್ಗದಲ್ಲಿ ಮುಂದೆ ಹೋಗಕ್ಕೆ ನಮ್ಮನ್ನ ಮೇ ಬಿ ಆಕ್ಸಿಲರೇಟ್ ಮಾಡತ್ತೆ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನಾವು ಅಯ್ಯೋ ಹಳೇ ಒಂದು ವಾಸನೆ ಅಥವಾ ನಮ್ಮ ಹ್ಯಾಬಿಟ್ಸ್ ಏನಿರತ್ತೋ ಅದನ್ನೇ ಫಾಲೋ ಮಾಡ್ತಾ ಇದ್ರೆ ಒಬ್ಬನ್ ಕಂಡ್ರೆ ಆಗಲ್ಲ, ಅಥವಾ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಮಾತಾಡೋದು, ಮೂರನೇವ್ರ ಬಗ್ಗೆ ಮಾತಾಡೋದು, ಅದೆಲ್ಲ ನಮಗ್ ಬೇಕಿಲ್ಲ ಈಗ ಅಂತ ಅನ್ಸ್ಬಿಡತ್ತೆ. ಸೊ ಇದು ಎಲ್ಲಾನು ವಾಸನೆಗಳ ಮೂಲಕನ ಈ ತರ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಅವ್ರು ಈಗಂದ್ರು ಅಂತ ತಿಳ್ಕೊಳ್ಳೋದು, ಇದೆಲ್ಲ ವಾಸನೆಗಳೇ. ಅದರಿಂದಾನೇ ಆ ತರ ನಮಗ ಆ ಭಾವನೆ ಬರುತ್ತೆ. ಹೌದು. ಇಲ್ಲಿ ಇನ್ನೊಂದು ಉದಾಹರಣೆ ಸುಮ್ಮನೆ ಗುರುಗಳು ಹೇಳಿದ್ರು, ಯಜ್ಞ ಮಾಡೋದು ಅಂತ ಹೇಳಿ. ಕೆಲವರು ಅದೇ ತುಂಬಾ ಪುಣ್ಯ ಸಿಗತ್ತೆ, ನಾನು ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಯಜ್ಞ ಮಾಡ್ತಾರೆ. ಸೊ ಅದು ಅದೃಷ್ಟ ಫಲ ಅಂತ ಹೇಳಿ. ಯಜ್ಞ ಮಾಡಾದ್ಮೇಲೆ ಊಟ ಮಾಡ್ತೀವಲ್ಲ, ಅದು ದುಷ್ಟ ಫಲ ಅಂತೇಳಿ. ಸೊ ನನಗೆ ಇವಾಗ ಇಲ್ಲಿ ಹೊಲ್ದಿರುವಂಥದ್ದು, ಈಗ ನಾವಿದೆಲ್ಲ ಈ ಸತ್ಸಂಗಲ್ಲಿ ಕೂತಿದ್ದೀವಿ ನಾವು, ಇದು ದೃಷ್ಟ ಫಲ ಆಗಿ ನೋಡ್ತಾ ಇದ್ದೀವಿ ನಾವು. ನನಗೆ ದೃಷ್ಟ ಫಲ ಇದು. ಈ ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ದಾಗ ಇವಾಗ ನಾನು ಬೈ ಫೋರ್ಸಲ್ಲಿ ಕೂತ್ಕೋತಾ ಇಲ್ಲ, ನಾನಾಗಿ ಇಷ್ಟಪಟ್ಟು ನಾನು ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ. ನಾವು ಏನಾದ್ರು ಒಂದು ಜ್ಞಾನ ಸಿಗತ್ತಾ ಅನ್ನೋ ಒಂದು ತಿಳ್ಕೊಳ್ತಾ ಇದ್ದೀವಿ. ಆಮೇಲೆ ಇದಾದ್ಮೇಲೆ ನಮ್ಗೇನೋ ಒಂದು ಸಮಾಧಾನ, ಒಂದು ಶಾಂತಿ. ಸೊ ಇವೆಲ್ಲ ನನಗೆ ದೃಷ್ಟ ಫಲವಾಗಿ ನನ್ನ ಹಿಂದೇನಿತ್ತೋ ಅದೆಲ್ಲ ಅದೃಷ್ಟದಿಂದ ಈಗ ನನಗೆ ದೃಷ್ಟ ಫಲವಾಗಿ ನಾವು ಇದನ್ನ ನೋಡ್ತಾ ಇದ್ದೀವಿ ನಾವಿದು. ಸೊ ಇಂಥ ಸಣ್ಣ ಉದಾಹರಣೆಗಳೇ ಸಾಕು ನಮಗೆ, ಬೇರೆ ಯಾವ ಉದಾಹರಣೆ ಬೇಕಾಗಿಲ್ಲ. ಸೊ ಇಂಥ ಉದಾಹರಣೆಗಳಿಂದನೇ ನಾವು ಲೈಕ್ ಮೈಂಡೆಡ್ ಅಂತ ಹೇಳಿ ನಾವು ಕೂತ್ಕೊಂಡಿದ್ದೀವಿ. ಇಲ್ಲಿ ಯಾರ ಬಗ್ಗೆನೂ ಯಾವ ಸಂಸಾರದ ಬಗ್ಗೆ ಯೋಚನೆ ಇಲ್ಲ, ಅಥವಾ ಇನ್ನೊಂದ್ರ ಬಗ್ಗೆ ಯೋಚನೆ ಇಲ್ಲ. ಕಾಂತಿ ಹಂಗಿದ್ದಾಳೆ, ಉಮಾ ಹಿಂಗಿದ್ದಾಳೆ ಅನ್ನೋದು ಯೋಚನೆ ಇಲ್ಲ. ನಮ್ದೆಲ್ಲ ಒಂದು ಥಾಟ್ ಪ್ರೊಸೆಸ್, ಒಂದು ದಾರಿಲಿ, ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದೆ. ಹಾಗಾಗಿ ನಾವು ಈ ಫಲನ ನಾವಿವಾಗ ಭೋಗಿಸ್ತಾ ಇದ್ವಿ. ನಾವು ಇವಾಗ ದೃಷ್ಟ ಫಲವಾಗಿ ನಮ್ಮನ್ನ ಗುರುಗಳು ನಮ್ಗೆ ಆ ಅದೃಷ್ಟ ಫಲಾಗಿದ ನಂಗೆ ದೃಷ್ಟ ಫಲದಲ್ಲ ಹೆಚ್ಚು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನೋಡಿ ಇರೋದೇ ಇದು ನೋಡು, ಯಾಕೆ ಇಲ್ದಿರೋದು ಯಾಕೆ ಹೋಗ್ತಾ ಇದೆಯಾ ಹುಡ್ಕೊಂಡು ನೀನು ಇಲ್ಲಿ ಎದುರಿಗೆ ಕ್ಷಣಕ್ಕೂ ನಾನು ನಿನ್ ಪ್ರತಿ ಸಲ ನಾನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇರ್ಬೇಕಾರೆ ಯಾಕೆ ನೀನ್ ಏನೋ ಹುಡುಕ್ತಾ ಇದೆಯಾ ಅಂತ ಹೇಳಿ ನಮ್ಗೆ ಗುರುಗಳು ಇಲ್ಲಿ ಆ ದೃಷ್ಟ ಫಲಗಳ ಬಗ್ಗೆ ನಮ್ಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನನ್ಗೆ ಇಲ್ಲಿ ನಾವು ಕೂತಿದ್ದಾಗ ನೋಡಿದಾಗ ಅನ್ಸಿದ್ದ ಮುಂದೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಲ್ಲ ಆಕ್ಚುಲಿ ನಿಮ್ದು ಆತರ ಅನುಭವ ಅಂತ ಅನ್ಸಿದ್ರೆ ಫಲದ ಬಗ್ಗೆ ಯೋಚನೆ ಬರಲ್ಲ, ಒಂಥರ ನೆಮ್ಮದಿ ಇದೆಯಲ್ಲಪ್ಪ ಇದಕ್ ಬರೋಣ ಅಷ್ಟೇ ಆಗೋಗಿದೆ. ಆ ಒಂದಿದನು ಒಂದು ಇಲ್ಲಿ ಬರ್ಬೇಕು, ನಮ್ದು ಇದು ಈಗ 1 ಅವರ್ಗೆ ಟಾಕ್ ಕೇಳಿಸ್ಕೋಬೇಕು, ಇಲ್ಲಿ ಬರ್ಬೇಕು, ಇಲ್ಲಿ ಆನ್ಸರ್ ಹೇಳ್ಬೇಕು, ಇಲ್ಲ ಕ್ವೆಶನ್ಸ್ ಕೇಳ್ಬೇಕು, ಅಷ್ಟೇ, ಅಲ್ಲಿ ಮುಗ್ದೋಗುತ್ತೆ. ಅದು ನಮ್ಗೆ ಒಳ್ಳೇದಾಗ್ತಿದೆ, ನಮಗ್ ಬೆನಿಫಿಟ್ ಆಗ್ತಿರೋ ಹೊತ್ತಕ್ಕೆ ತಾನೆ ಪದೇ ಪ್ರತಿ ವಾರನೂ ಬರಕ್ ಸಾಧ್ಯ. ಅದು ಒಂಥರ ಸೈಲೆಂಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ವಾಸನೆಗಳೆಲ್ಲ ನಮಗೆ ಕಡಿಮೆ ಆಗ್ತಿರೋದ್ರಿಂದ ನಮ್ದು ಪ್ಯೂರಿಟಿ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ, ಇಂಪ್ಯೂರಿಟಿ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ, ಫಿಲ್ಟರ್ ಆಗ್ತಾ ಇರುತ್ತೆ. ಶ್ರೀನಿವಾಸ ಮೂರ್ತಿ ಸರ್, ನಿಮ್ ಪ್ರಶ್ನೆ. ಒಂದ್ ಮಗುನ ಸ್ಕೂಲಿಗೆ ಸೇರ್ಸ್ಬೇಕಾದ್ರೆ ತಂದೆ ತಾಯಿಗಳು ಎಷ್ಟೊಂದೆಲ್ಲ ಅದಕ್ಕೆ ಆ ಮಗುಗೆ ಖರ್ಚು ಮಾಡಿ ಎಲ್ಲ ಸೇರಿಸ್ತಾರೆ. ಅದೇ ರೀತಿ ನಮ್ಗೆ ದೇವರು ಎಷ್ಟೊಂದು ಕೊಟ್ಟಿದ್ದಾನೆ, ಅದ್ರದ್ದು ಕಂಪ್ಯಾರಿಸನ್ ಒಂದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಯಾರೆ ಗುರುಜಿ. ಅದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ತೀರಾ? ಈಗ ಒಂದು ದೃಷ್ಟ ಫಲ ಅದೃಷ್ಟ ಫಲದ ಬಗ್ಗೆ ಉಮಾ ಮೇಡಮ್ ಹೇಳಿದ್ರು.
ಆಧ್ಯಾತ್ಮಿಕದಲ್ಲಿರೋರಿಗೆ ದೃಷ್ಟಫಲ ಇದೆ. ಯಾಕೆ ಅಂದ್ರೆ ಈ ತರ ಸತ್ಸಂಗ ಏನೋ ಇದು ಮಾಡಿದೀವಿ, ಗುರುಗಳ ಮಾತು ಕೇಳಿದೀವಿ, ಅದರಿಂದ ಎಲ್ಲಾಗಿ ತಿಳ್ಕೊಳ್ತಾ ಇದೀವಿ. ಇಲ್ಲಿ ಆಧ್ಯಾತ್ಮದಲ್ಲಿರೋರು ಅದೃಷ್ಟ ಫಲಕ್ಕೆ ಯಾರು ಕಾಯೋದೇ ಇಲ್ಲ. ಯಾಕೆ ಅಂದ್ರೆ ಮುಂದೆ ಯಾವತ್ತೋ ನನಗೆ ಸಿಗುತ್ತಪ್ಪ, ನನ್ನ ಆತ್ಮ ಸ್ವರೂಪಿ ಅಂತ, ನನಗೆ ಆತ್ಮ ಅಂದ್ರೆ ಗೊತ್ತಾಗುತ್ತೆ, ಅದೃಷ್ಟ ಮುಂದೆ ಗೊತ್ತಾಗುತ್ತೆ ಅನ್ನೋದು ಇಲ್ಲಿ ಚಿಂತನೆನೇ ಇಲ್ಲ. ಸೊ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಇರೋರು ಚಿಂತನೆ ಮಾಡಿದಾಗ ನನಗನ್ಸಿದ್ದೇನು ಅಂದ್ರೆ, ನೀನು ಇಲ್ಲಿ ಈಗ ಇವಾಗ್ಲೇ ತಿಳ್ಕೊಂಡ್ರೆ ಅದೇ ನಿನ್ನ ಅದೃಷ್ಟ ಫಲ. ದುಷ್ಟ ಫಲದೆಲ್ಲ ನೀನ್ ಮಾಡ್ತಾ ಇದ್ಯಾ, ಏನೇನೋ ಸತ್ಸಂಗ ಮಾಡ್ತಾ ಇದ್ಯಾ, ಗುರುಗಳ ವಿಷಯ ಕೇಳ್ತಾ ಇದ್ಯಾ, ಬೇರೆ ಬೇರೆ ಕರ್ಮ, ಕಾಮ್ಯ ಕರ್ಮ ಇಂದ ನಿಷ್ಕಾಮ ಕರ್ಮ ಅದು ಮಾಡ್ತಾ ಇದ್ಯಾ. ಆದ್ರೆ ಯಾವುದೂ ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡ್ತಾ ಇರೋದ್ರಿಂದ ನಮ್ ಮುಂದೆ ಅದೃಷ್ಟ ಅಂತಿಲ್ಲ. ಈಗ ಏನ್ ತಿಳ್ಕೊಂಡ್ರೆ ಈಗಲೇ ನೀನ್ ಆತ್ಮ ಸಾಕ್ಷಾತ್ಕಾರ ಪಡೆದೆ, ಅದೇ ನಿನ್ನ ಅದೃಷ್ಟ ಫಲ ಅನ್ನೋದ್ರಲ್ಲಿ ನನಗೆ ಅನ್ಸಿದ್ದು ಸುಮ್ಮನೆ ಹಂಚ್ಕೊಂಡೆ. ಸೊ ನೀವು ಕೇಳ್ದಂಗೆ ಈಗ ತಂದೆ ತಾಯಿಗಳ ಡ್ಯೂಟಿ ಏನು ಅಂದ್ರೆ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು, ಅವ್ರಿಗೆ ಒಳ್ಳೆ ಡ್ರೆಸ್ ಕೊಡ್ಬೇಕು, ಎಲ್ಲ ಮಾಡ್ಬೇಕು, ಚೆನ್ನಾಗಿ ಓದಿ ಅವ್ನು ಚೆನ್ನಾಗಿ ಬಾಳಲಿ ಅಂತ ಮಾಡ್ತಾ ಇರ್ತೀವಿ. ಆದ್ರೆ ಅವನು ಅಲ್ಲಿ ಹೋಗೋದು, ಅಲ್ಲಿ ಓದ್ಬೇಕು ಅನ್ನೋ ಅವನಿಗೆ ಅಭಿಲಾಷೆ ಬರೋದು, ಅವನು ಒಳ್ಳೆ ಸಂಘ ಸೇರೋದು, ಓದ್ಬಿಟ್ಟೋದು, ಅದು ಅವನ ಕರ್ತವ್ಯ. ಇಲ್ಲೇನು ಅಂದ್ರೆ ನೀವು ನಿನ್ನ ಮುಂದೆ ಕೆಲಸ ನೀನ್ ಮಾಡು, ಆಯ್ತಾ. ಮುಂದೆ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅನ್ನೋ ಇದಕ್ಕೆ ಅರ್ಥ ಬರುತ್ತೆ. ಯಾಕೆ ಅಂದ್ರೆ ಪುಣ್ಯ ಫಲನೂ ನಾನೇ ಮಾಡೋದು, ಪಾಪ ಫಲನೂ ನಾನೇ ಮಾಡೋದು. ಆದ್ರೆ ಪುಣ್ಯ ಕೇಳಿಸ್ತಾ ಇಲ್ವಾ? ಸ್ವಲ್ಪ ಒಳಗ್ ಹೋಗಿ ಹೊರಗೆ ಬರ್ತಾ ಇದೆ ಸರ್, ಒಂದೊಂದ್ಸಲ ಕೇಳಿಸೋದೇ ಇಲ್ಲ, ಒಂದ್ಸಲ ಜೋರ ಕೇಳಿಸ್ತಾ. ಈಗ 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 ಪುಣ್ಯ ಫಲ ಕೆಟ್ಟ ಫಲ ಅಂತ ಯಾವುದು ಇಲ್ಲ ಅಂತ ಗುರುಗಳು ಹೇಳಿದ್ದಾರೆ. ಯಾಕೆಂದ್ರೆ ಪುಣ್ಯ ಫಲನು ನಾನೇ ಮಾಡಿದ್ದು, ಪಾಪ ಫಲ ನಾನೇ ಮಾಡೋದು, ಕೆಟ್ಟ ಫಲ. ಆದ್ರೆ ಪುಣ್ಯ ಫಲ ಮಾಡಿದಾಗ ನಾನೇ ಮಾಡ್ದೇರಿ ಅಂತ ಹೇಳ್ತೀವಿ. ಕೆಟ್ಟದ್ದೇನಾದ್ರು ಆಯ್ತು ಅಂದ್ರೆ ಅದ್ ನೋಡ್ರಿ ಭಗವಂತನ ಹಿಂಗ್ ಮಾಡ್ದ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದೆ, ಆದ್ರೆ ನನಗೇ ಹೀಗಾಗ್ಬೇಕಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಅವನು ಆತ್ಮಸ್ವರೂಪಿಯಾಗಿ ಎಲ್ಲರಿಗೂ ಅವನು ಆ ಚೈತನ್ಯ ಸ್ವರೂಪದ ಬೆಳಕು ಕೊಡ್ತಾ ಇರ್ತಾನೆ. ಇದರಲ್ಲಿ ಮಾಡೋದು ನಮ್ಮ ಜೀವಿಗಳ ಆಗಿದೆ, ನಾವು ಮಾಡೋದು ಪಾಪ ಪುಣ್ಯ, ಅದನ್ನ ನಾವು ಬೇರೆ ಮೇಲೆ ಹೊರಿಸ್ತೀವಿ, ಆಯ್ತಾ. ಸೊ ಪಾಪ ಪುಣ್ಯನ ಭಗವಂತನ ಕೆಲಸ ಅಲ್ಲ, ಇದು ನಮ್ಮ ಕಾರ್ಯ. ಅದೇ ತರ ಇನ್ನೊಂದು ಗುರುಗಳು ಹೇಳಿದ್ದಾರೆ, ಏನಪ್ಪ, ಒಬ್ಬ ಕುಡಿಯೋನಿಗೆ ಅವ್ನು ಕುಡಿಯೋದ್ರಲ್ಲಿ ಆನಂದ ಸಿಗ್ತಾ ಇರುತ್ತೆ, ಆದ್ರೆ ಡಾಕ್ಟರ್ ಹೇಳ್ತಾರೆ ಕುಡಿಬೇಡ ಅಂತ ಹೇಳ್ಬಿಟ್ಟು. ಆದ್ರೆ ಅವನಿಗೆ ವಾಸನ ಇರೋದ್ರಿಂದ ಅವನು ಎಳಿತಾ ಇರುತ್ತೆ. ಅವ್ನು ಏನೇ ಡಾಕ್ಟರ್ ಹೇಳಿದ್ರು ಇರೋದ್ ಬಿಡ್ರಿ, ಎಷ್ಟು ದಿನ ಬದುಕಿರ್ತೀವ ಅತ್ಲಾಗ್ರ ಕೂಡ ಸಾಯಣ ಅನ್ನೋ ಥರದಲ್ಲ ಅವ್ನ ಬಂದಿರುತ್ತೆ. ಯಾಕೆ ಅಂದ್ರೆ ಅವನಿಗೆ ಆ ಒಂದು ಜ್ಞಾನನ ಅವನು ಗೊತ್ತಿದ್ರು ಅವನು ಅದನ್ನ ಪರಿಪಾಲನೆ ಮಾಡಕ್ ಆಗಲ್ಲ. ಅದಕ್ಕೆ ಈ ವಾಸನಾ ಕ್ಷಯ ಆಗ್ಬೇಕು. ಇವನ್ ಆಧ್ಯಾತ್ಮಿಕದಲ್ಲಿ ನಮಗ್ ಕುಡಿಯೋದು ಅಂದ್ರೆ ನಮ್ಗೆ ನೀವು ಹೇಳ್ದಂಗೆ ಮಕ್ಕಳ ಮೇಲೆ ಅಭಿಮಾನ ಅಂತೆ, ಬೇರೆ ಬೇರೆ ಏನೋ ಒಂದು ಆಸೆಗಳಿರುತ್ತಲ್ವ, ಸೀರೆ ಮೇಲೆ ಅಭಿಮಾನ, ಬಂಗಾರದ ಮೇಲೆ ಅಭಿಮಾನ, ಏನೇ ಹೇಳಿದ್ರು ಅದೊಂಥರ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಆಯ್ತಾ. ಶೋರೂಮ್ ಹೋದ್ರೆ ಎಲ್ಲಾ ಸೀರೆಗಳು ಚೆನ್ನಾಗಿ ಕಾಣಿಸ್ಬಿಡ್ತಾವ, ಏನೋ ಆಗ್ಲಿ ಒಂದೆರಡು ತಗೊಂಡೆ ಹೋಗೋಣ ಅನ್ಸುತ್ತೆ. ಅಫ್ಕೋರ್ಸ್ ತಪ್ಪಿಲ್ಲ ಅಂತಲ್ಲ, ಅಂದ್ರೆ ಇನ್ನ ಅವಾಗ ಅನ್ಕೋಬೇಕು ನಾವೇ, ನೀವ್ ಹೇಳಿದ್ರ ನಮ್ಮ ಆಲೋಚನೆ ನಾವೇ ಮಾಡ್ಕೊಂಡು, ಇದು ಯಾಕೋ ವಾಸನೆ ಎಳಿತಾ ಇದೆ, 4 ಸ್ಯಾರಿ ಬೇಡ, ಇವತ್ತು 2 ಸ್ಯಾರಿ ಗೆಲ್ಸೋಣ ಅಥವಾ ಅಲ್ವಾ. ಸೊ ಬಂಗಾರ ಬೇರೆ ಬೇರೆ ನೆಕ್ಲೆಸ್ಗಳೆಲ್ಲ ಬೇಡ, ಯಾಕಂದ್ರೆ ಎಲ್ಲ ಯಾವ್ದ್ರಲ್ಲಿದ್ರು ಇರೋದು ಬಂಗಾರ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ನಮಗೆ ಎಲ್ಲದರಲ್ಲೂ ಮೂಲದಲ್ಲಿ ಬಂಗಾರ ಅಂತಿದ್ಮೇಲೆ ಆ ನೆಕ್ಲೆಸು ಓಲೆ ಮೇಲೆ ಯಾಕೆ ಅಷ್ಟೊಂದು ಆಸಕ್ತಿ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಇದು ನಾವೇ ಮಾಡ್ಕೊಂಡಿದ್ದು. ಸೊ ನಾವು ಇದನ್ನ ಅದೇ ರೀತಿ ನಾವು ಜ್ಞಾನದ ಮುಖಾಂತರ, ಗುರುಗಳ ಮುಖಾಂತರ ಶ್ರದ್ಧೆ ಮತ್ತು ನಿಷ್ಠೆ ಇಟ್ಕೊಂಡು ನಮ್ಮ ಆತ್ಮಸ್ವರೂಪವನ್ನು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಇನ್ನೂ ಒಂದು ಇದು ಹೇಳಿದ್ದಾರೆ, ಅದೇ ಒಬ್ಬ ಗರ್ಭಿಣಿ ಹೆಂಗಸು ಚರ್ಚಿಗೆ ಹೋಗಿ ಅಲ್ಲಿ ಕನ್ಫೆಸ್ಸಿಂಗ್ ಮಾಡಿ, ನಾನು 11th ಟೈಮ್ ಗರ್ಭಿಣಿ ಆಗಿದ್ದೀನಿ ಅಂತೇನೋ ಹೇಳ್ತಾರೆ. ಅದಕ್ಕೆ ಏನು ಅಂತ, ಹೌದೇನಮ್ಮ ಅಂತ ಅವನು ಇವನೇ ಆಶ್ಚರ್ಯ ಪಡ್ತಾನೆ. ಆಗ ಅವ್ರು ಹೇಳ್ತಾರೆ, ಇದೆಲ್ಲ ಜೇಸಸ್ ಕೃಷ್ಣ ಕೃಪೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇದೆಲ್ಲ ನಾವು ಮಾಡ್ಕೊಳ್ಳೋದು ದೇವ್ರ ಮೇಲೆ ಕೃಪೆ ಅಂತ ಹಾಕೋದು. ಯಾಕೆಂದ್ರೆ ನಮ್ಗೆ ಆಸೆ ಇರುತ್ತೆ ಇದೆಷ್ಟಾದ್ರೂ ಆಗ್ಬೇಕು ಅನ್ನೋದು. ಸೊ ಅದ್ರ ಮೇಲೆ ಸೊ ಈಗ ಈ ರೀತಿ ಕೆಲವು ಎಕ್ಸಾಂಪಲ್ ಹೇಳಿದ್ದಾರೆ. ಸೊ
ಸೊ ಇದರಲ್ಲಿ ಇದ್ರಲ್ಲಿ ಅರ್ಥ ಆಗಿರೋದ್ರಿಂದ ಪುಣ್ಯ ಫಲ ಕೆಟ್ಟ ಫಲ ಅಂತ ನಾವೇ ವಿಭಾಗ ಮಾಡ್ಕೊಂಡಿದ್ದೀವಿ. ಆದ್ರೆ ಎರಡೂ ಇಲ್ಲ, ಮಾಡ್ಕೊಳ್ಳೋದು ನಾವೇ. ಒಳ್ಳೇದಾದ್ರೆ ನಮ್ದು ಅಂತೀವಿ, ಬೇರೆದಾದ್ರೆ ಭಗವಂತ ಮಾಡಿದ್ದು ಅಂತ ಹೇಳ್ತೀವಿ. ಆದ್ರೆ ಎರಡನ್ನೂ ಮೀರಿ ನಾವು ಪುಣ್ಯ ಪಾಪಗಳನ್ನು ಮೀರಿ ನೀವು ನಿಷ್ಕಾಮ ನಿಷ್ಕರ್ಮ ಕರ್ಮ ಮಾಡಿ ನಿನ್ನ ಮೂಲ ತತ್ವ ಆತ್ಮದ ಅರಿವನ್ನು ತಿಳಿದು ಆಗಬೇಕು ಅಂತ ಹೇಳಿದ್ದಾರೆ. ಇಷ್ಟೇ ಅನ್ಸುತ್ತೆ. ಇನ್ನೇನೋ ಹೇಳೋದಿದೆಯಾ ಮೇಡಮ್? ಚೆನ್ನಾಗಿ ಹೇಳಿದ್ರಿ ಸರ್, ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ಬಿಟ್ರಿ ಅವ್ರು ಹೇಳಿರೋ ಹಾಗೇನೆ. ಅದ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ಅವ್ರ ಟಾಕ್ನ. ಅಂಡ್ ಕರೆಕ್ಟ್ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೀವು ಎಲ್ಲ ಹೇಳ್ಕೊಂಡು ಬಂದ್ರಿ. ಚೆನ್ನಾಗಿ ಹೇಳಿದ್ರಿ ಸರ್. ನೆಕ್ಸ್ಟ್ ಉಮಾ ಮೇಡಮ್ದೆ. ಈಗ ದುರ್ಯೋಧನ ಆಮೇಲೆ ಅರ್ಜುನಂದ್ ಬಗ್ಗೆ ಹೇಳಿದ್ದಾರೆ ಗುರುಜಿ. ಸುಖ ಆಗ್ಲಿ ದುಃಖ ಆಗ್ಲಿ ಅಥವಾ ಅವ್ರು ತಗೊಳ್ಳೋಂಥ ರೀತಿ ಪರ್ಸ್ಪೆಕ್ಟಿವ್ ಅದು ವಾಸನೆ ಮೇಲೆ ಅದು ಡಿಪೆಂಡ್ ಆಗಿರತ್ತೆ ಅಂತ ಅನ್ನೋದು, ಅದನ್ನ ಒಂಚೂರು ಅದ್ರ ಬಗ್ಗೆ ವಿವರಣೆ ಕೊಡಿ. ನಾವು ಇಲ್ಲಿ ಮಹಾಭಾರತದಲ್ಲಿ 2 ವ್ಯಕ್ತಿಗಳ ಉದಾಹರಣೆಯನ್ನು ನಾವು ತಗೊಳ್ತಾ ಇದ್ದೀವಿ. ಒಂದು ದುರ್ಯೋಧನ, ಎರಡನೇದು ಅರ್ಜುನ. ಅಂದ್ರೆ ಇಬ್ರು ಜ್ಞಾನ ಗೊತ್ತಿಲ್ಲ ಅಂತಲ್ಲ. ದುರ್ಯೋಧನೆಗೂ ಎಲ್ಲವೂ ಗೊತ್ತಿತ್ತು. ಅವನಿಗೆ ತಪ್ಪು ಯಾವುದು, ಸರಿ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಎಲ್ಲವೂ ಅವನಿಗೆ ಗೊತ್ತಿತ್ತು. ಆದ್ರೂ ಸಹಿತ ಅವನಿಗೆ ಹೆಚ್ಚು ಅಧರ್ಮದ ಕಡೆ ಎಳಿತಾ ಇತ್ತು. ಅವನಿಗೆ ಅದು ವಾಸನೆಗಳಂತ ನಾವು ಹೇಳ್ತೇವೆ, ಸಂಸ್ಕಾರಗಳು. ಅವನ ಆಸೆ ಏನದು, ರಾಜ್ಯ ಎಲ್ಲ ತನಗೇ ಬೇಕು ಅನ್ನೋ ಆಸೆ, ಎಲ್ಲವೂ ತನಗೇ ಆಗ್ಬೇಕು ಅನ್ನೋದು ಆಸೆ. ಇವಾಗ ಅವನ ಹೆಂಡತಿ ಇದ್ರೆ ಅದು ನನಗೇ ಬೇಕು ಅನ್ನೋ ಆಸೆ ಅವನಿಗೆ. ಸೊ ಈ ಒಂದು ಆಸೆಯಿಂದ ಅವನಿಗೆ ಹೊರಗೆ ಬರಕ್ಕೆ ಆಗ್ಲಿಲ್ಲ. ವಿವೇಕ ಅವನಿಗೆ ಜಾಗೃತ ಆಗ್ಲಿಲ್ಲ. ಅವನಿಗೆ ಮೊದಲನೇದು ವಿವೇಕ ಜಾಗೃತ ಆಗದೆ ಇರೋದ್ರಿಂದ ಅವನಿಗೆ ಏನಾಗ್ತಾ ಇತ್ತು, ಆ ವಾಸನೆಗಳು ಅವನ್ನ ಆಳ್ತಾ ಇತ್ತು. 2 ಹಂತಗಳು ಇರುತ್ತೆ. ಜ್ಞಾನಿಗೆ ಯಾವ ವಾಸನೆಗಳು ಅವನ ಆಳಲ್ಲ. ಅವನು ಯಾವ್ದು ಬೇಕೋ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಇಟ್ಕೊಳ್ತಾನೆ. ಆದ್ರೆ ಅಜ್ಞಾನಿಗೆ ಏನಾಗಲ್ಲ, ವಾಸನೆಗಳನ್ನೇ ಅವನ್ನೇ ಆಳಕ್ಕೆ ಶುರು ಮಾಡುತ್ತೆ. ಇಂದ್ರಿಯಗಳು ಅವನ್ನ ಆಳ್ತಾ ಇರುತ್ತೆ, ಮನಸ್ಸು ಅವನ್ನ ಆಳುತ್ತೆ, ಬುದ್ಧಿನೂ ಅವನ್ನೇ ಆಳುತ್ತೆ. ಸೊ ಇವೆಲ್ಲದಿಂದ ಅವನಿಗೆ ಯಾವ್ದು ಏನ್ ಮಾಡ್ಬೇಕು ಅಂತ ಯಾವ್ದೇ ರೈಟ್ ಡಿಸಿಷನ್ ತಗೊಳಕ್ ಅವನಿಗೆ ಸಾಧ್ಯನೇ ಆಗೋದಿಲ್ಲ. ಅವನಿಗೆ ಅಷ್ಟೂ ಇದ್ರೊಳಗೆ ಇರ್ತಾನೆ ಅವನು, ಯಾವ ತಪ್ಪು ಸರಿ ಅಂತ. ಹಾಗಾಗಿ ದುರ್ಯೋಧನಿಗೆ ಗೊತ್ತಿತ್ತು ಸಹಿತ ಅವನ ಕೃಷ್ಣ ಹೇಳ್ತಾನ. ಅವನು ಕೃಷ್ಣ ಕೇಳ್ತಾರೆ, ಏನಪ್ಪಾ ಯಾಕೆ ಇದು ಹಿಂಗೆ ಮಾಡಿದೆ ಅಂದ್ರೆ, ಏನ್ ಮಾಡ್ಲಿ ಕೃಷ್ಣ, ನನ್ಗೆ ಸಾಧ್ಯನೇ ಆಗ್ಲಿಲ್ಲ. ನನಗೆಲ್ಲ ಗೊತ್ತು, ಇತ್ತ ಮಾಡ್ತಾರೆ ತಪ್ಪು ಅನ್ನೋದು ನಂಗೆ ಗೊತ್ತು, ಅಧರ್ಮ ಅಂತ ನಂಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನನ್ಗೆ ಅದು ಅದರಿಂದ ಹೊರಗೆ ಬರಕ್ ಆಗ್ಲಿಲ್ಲ. ಅದೇ ಅರ್ಜುನನ ಒಂದು ಸಂದರ್ಭ ಬಂದಾಗ, ದುರ್ಯೋಧನ ಒಂದು ಹೇಗೆ ಅವನು ಇದಾಗ್ತಾನ, ವಾಸನೆಗೆ ದಾಸ ಆಗ್ತಾನ. ಅದೇ ಅರ್ಜುನನ ಬಂದಾಗ ಅರ್ಜುನಲ್ಲಿ ಏನಾಗುತ್ತೆ, ಒಂದು ಶರಣಾಗತಿ ಅನ್ನೋದು ಅವನಿಗೆ ಬರುತ್ತೆ. ಅವನಿಗೆ ಅವನು ಇದೇ ದ್ವಂದ್ವಕ್ಕೆ ಸಿಗಾಕೊಳ್ತಾನೆ. ಯುದ್ಧಕ್ಕೆ ನಿಂತ್ಕೊಂಡಾಗ ನಾನು ಏನ್ ಮಾಡ್ಬೇಕು ಅನ್ ಗೊತ್ತಾಗಲ್ಲ ಅವನಿಗೆ. ಎಲ್ಲರೂ ನನ್ನವರಾಗೆ ಕಾಣಿಸ್ತಾ ಇದ್ದಾರೆ ಅವನಿಗೆ. ಆ ಸಂದರ್ಭದಲ್ಲಿ ಮೋಹ ಅವನಿಗೆ ಹೆಚ್ಚು ಬಂದ್ಬಿಡತ್ತೆ. ಅವನಿಗೆ ಆ ಮೋಹದಲ್ಲಿ ಏನಾಗುತ್ತೆ, ಅವನಿಗೆ ನಾನು ಏನ್ ಮಾಡ್ಬೇಕು ಅನ್ ಗೊತ್ತಾಗಲ್ಲ. ಇಲ್ಲಿ ತಾತ ಇವರು ಎಲ್ಲರೂ ನನ್ನವರೇ ಅಂತ ಅವನಿಗೆ ಅನ್ನೋ ಒಂದು ಇದ್ರೊಳಗೆ ಕುತ್ಕೊಂಡ್ಬಿಡ್ತಾನೆ ಅವನು. ಅದೇ ಇದ್ರೊಳಗೆ ಇನ್ನೂ ಚೆನ್ನಾಗಿರೋ ಅಂಶ ಅಂದ್ರೆ, ಭೀಷ್ಮ ಅವ್ರಿಗೆ ಎಲ್ಲರೂ ಜ್ಞಾನಿಗಳೇ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಧರ್ಮ ಅಂತ ಬಂದಾಗ ಅವ್ರೇನಾಗುತ್ತೆ, ಆ ಯುದ್ಧದಲ್ಲಿ ನಿಂತಾಗ ತನ್ನ ಕ್ಷತ್ರಿಯ ಧರ್ಮ ತಾನು ಪಾಲಿಸ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ, ನಾನೇನು ಮಾಡಿದ್ರು ನಂಗೆ ಆ ಸಾವು ಅನ್ನೋದು ದೇಹಕ್ಕಿದ್ದೇ ಇದೆ ಅನ್ನೋ ಒಂದು ಅವನಿಗೆ, ಅವನು ಆತ್ಮಜ್ಞಾನಿಗಳೇ ಆಗಿರ್ತಾರೆ. ಧರ್ಮ ಆಗ್ಲಿ, ಯಾರು ಭೀಷ್ಮ ಆಗ್ಲಿ ಅಥವಾ ಅವನು ಇನ್ನು ದ್ರೋಣ, ಅವ್ರೆಲ್ಲರಿಗೂ ಜ್ಞಾನ ಇರುತ್ತೆ. ಆದ್ರೆ ಏನಾಗುತ್ತೆ, ಅವ್ರು ಆ ಧರ್ಮಕ್ಕೆ ನಿಂತ್ಕೋಬೇಕು. ಕ್ಷತ್ರಿಯ ಧರ್ಮದಲ್ಲಿ ಯುದ್ಧಕ್ಕೆ ಬಂದಾಗ ಆ ಯುದ್ಧನ ಪಾಲಿಸ್ಬೇಕಾಗತ್ತೆ ಆ ಕ್ಷಣದಲ್ಲಿ. ಹಾಗಾಗಿ ಏನ್ ಮಾಡತ್ತಾರೆ ಅವರು, ಅದೇ ಅವ್ರಿಗೆ ವಿವೇಕನೂ ಇರುತ್ತೆ. ಆದ್ರೆ ದುರ್ಯೋಧನನಿಗೆ ಇರಲ್ಲ, ವಿವೇಕ ಇರಲ್ಲ. ಅರ್ಜುನನ ಸಂದರ್ಭ ಬಂದಾಗ ಅರ್ಜುನ ಒಂದು ಕ್ಷಣ ಅವನು ಮೋಹಕ್ಕೆ ಸಿಗಾಕ್ತಾನೆ. ಎಲ್ಲರೂ ನನ್ನವರೇ, ಇವ್ರನ್ನೆಲ್ಲ ಸಾಯಿಸ್ಬಿಟ್ಟು ನಾನು ಏನ್ ಮಾಡೋದು ಕೃಷ್ಣ, ನನ್ಗೆ ಯಾಕೆ ರಾಜ್ಯ ಬೇಕು, ನಂಗೆ ಏನು ಬೇಡ, ಇವನ್ನೆಲ್ಲ ಸಾಯಿಸಿ ಏನೋ ಮಾಡಿ ನಾನು ಉಳ್ಕೊಳ್ಳೋ ಅಂಥದ್ದು ಏನಿದೆ, ಏನೇನು ಆಗುತ್ತೆ ಅನ್ನೋದೆಲ್ಲ ತುಂಬಾ ಹೇಳ್ತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ, ವಿವರಿಸ್ತಾನೆ 1ನೇ ಅಧ್ಯಾಯದಲ್ಲಿ ಅವನು ಅರ್ಜುನ. ಕೊನೆಗೆ ಏನಾಗತ್ತೆ, ಕೃಷ್ಣ ಒಂದ್ಸಲಿ ಕೇಳ್ತಾನೆ, ನೀನ್ ಕ್ಷತ್ರಿಯಾಗಿ ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ನೀನು ಅನ್ನೋದೊಂದು 2ನೇ ಅಧ್ಯಾಯದಲ್ಲಿ
ಕೇಳ್ತಾನೆ. ಅವನು ಸಣ್ಣದಾನ್ನ ಹಾಕ್ಬಿಟ್ಟು ಕೇಳ್ತಾನೆ, ಏನ್ ನೀನು ಅಂತ ಹೇಳಿ. ಆಗ ಅವನು ಕೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವಾಂ ಧರ್ಮ ಸಮೂಢ ಚೇತಾಹ ಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯತ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ ಅಂತ. ಅವಾಗ ಅವನು ಕೃಷ್ಣನ್ಗೆ ಶರಣಾಗ್ತಾನೆ. ಅವನು ನನಗೆ ಏನು ತೀರ್ಮಾನ ತೊಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಕೃಷ್ಣ, ನಾನು ನಿಂಗೆ ಶಿಷ್ಯನಾಗಿದ್ದೀನಿ, ನನಗೆ ನೀನು ಸರಿಯಾದ ದಾರಿ ತೋರಿಸು ಅಂತ ಹೇಳಿ. ಅಲ್ಲಿವರೆಗೂ ಅವನು ಕೃಷ್ಣನ ಒಂದು ಸ್ನೇಹಿತನಾಗಿ ಆ ಥರನೇ ನೋಡ್ತಾ ಇರ್ತಾನೆ. ಅವನು ಯಾವತ್ತೂ ಅವನ ಗುರುವಾಗಿ ಅವನನ್ನು ನೋಡಿರಲ್ಲ. ಅವರಿಬ್ರಿಗೂ ಏನು ಜಾಸ್ತಿ ಏಜ್ ಡಿಫ್ರೆನ್ಸ್ ಇರೋದಿಲ್ಲ. ಹಾಗಾಗಿ ಅವರಿಬ್ರು ತುಂಬ ಫ್ರೆಂಡ್ ಥರನೇ ಇರ್ತಾರೆ ಅವರು. ಯಾವಾಗ ಅವನು ಕೃಷ್ಣ ಒಂದು ಕೇಳಿದಾಗ ಇವನಿಗೆ ಅವಾಗ ವಿವೇಕ ಜಾಗೃತ ಆಗತ್ತೆ. ಓ, ನಾನು ಏನೋ ಯೋಚನೆ ಮಾಡ್ತಾರೆ, ಸರಿ ಇಲ್ಲ ಅನಿಸ್ತಾ ಇದೆ ಅಂತ ಹೇಳಿ ಅವಾಗ ಕೃಷ್ಣನ್ಗೆ ಅವನು ಶರಣಾಗ್ತಾನೆ. ಕೃಷ್ಣ ನನಗೆ ಸರಿಯಾದ ದಾರಿ ತೋರಿಸು ಅಂತ ಹೇಳಿ. ಆವಾಗ ಕೃಷ್ಣ ಅವನಿಗೆ ಗುರು ಆಗ್ತಾನೆ, ಅರ್ಜುನ ಶಿಷ್ಯ ಆಗ್ತಾನೆ. ಅದೇ ಶರಣಾಗತಿ ದುರ್ಯೋಧನನಲ್ಲಿ ಬರಲಿಲ್ಲ. ಹಾಗಾಗಿ ಅವನ ವಾಸನೆಯಿಂದ ಅವನ ವಿನಾಶನ, ಅವನು ಒಬ್ಬನೇ ವಿನಾಶ ಆಗಲ್ಲ, ಇರೋ ವಂಶನೇ ನಾಶ ಮಾಡ್ತಾನೆ. ಬ್ಯಾಕ್ಗ್ರೌಂಡ್ ಬೇರೆ ಬೇರೆ ಕಥೆ ಇರ್ಬೋದು, ಬಟ್ ನಾವು ಈ ಒಂದು ಅಂಶನ ನಾವು ಇದನ್ನ ಇವಾಗ ತಗೊಳ್ತಾ ಇದ್ವಿ. ದುರ್ಯೋಧನ ಮತ್ತು ಅರ್ಜುನನ ವಿಷಯದಲ್ಲಿ ಏನು ಆಯ್ತು ಅಂತ. ಚೆನ್ನಾಗಿ ಹೇಳಿದ್ರಿ ಮೇಡಮ್, ಡೀಟೇಲ್ ಆಗಿ ಹೇಳ್ತೀರಾ ನೀವು. ಕಲ್ಯಾಣಿ ಮೇಡಮ್, ಮುಂದಿನ ಪ್ರಶ್ನೆ. ಬಾಹ್ಯ ಪ್ರಪಂಚದಲ್ಲಿ ಸುಖ ದುಃಖ ಇಲ್ಲ, ಇದನ್ನ ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಬಾಹ್ಯ ಪ್ರಪಂಚದಲ್ಲಿ ಇರೋದೇ ಸುಖ ದುಃಖ ಅಂತ ಅನ್ಕೊಂಡು ನಾವು ಇರ್ತೀವಿ, ಬಟ್ ಅದು ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಸ್ವಲ್ಪ ವಿವರಣೆ ಕೊಡಿ ಅದ್ರ ಬಗ್ಗೆ. ಮೇಡಮ್ ಮ್ಯೂಟಲ್ ಇದ್ದೀರಾ? ಪುಣ್ಯ ಮಾಡಿದ್ರೆ ಸುಖ, ಪಾಪ ಮಾಡಿದ್ರೆ ದುಃಖ ಅಂತ ಹೇಳ್ತಾರೆ. ಆದ್ರೆ ಈ ಸುಖ ದುಃಖ ಅನ್ನೋದು ಬಾಹ್ಯದಲ್ಲಿ ಇಲ್ಲ, ಅದು ನಾವು ನೋಡೋ ಮನಸ್ಸಿನಲ್ಲಿದೆ. ಈ ಮನಸ್ಸಿನಲ್ಲಿ ಇರೋದು ವಾಸನೆಗಳ ಮೂಲಕ ನಾವು ನೋಡ್ತೀವಿ. ಅದೇ ಬೆಳಗ್ಗೆ ಎದ್ಮೇಲೆ ಮೋಡ ಇದ್ರೆ ನಾವು ಅದು ಕೆಟ್ಟ ದಿನ ಇವತ್ತು ಅಂತ ಮೋಡ ಇದೆ ಅಂತ ನಾವು ಹೇಳ್ತೀವಿ. ಅದು ದಿನ ಒಳ್ಳೇದು ಕೆಟ್ಟದು ಅಂತ ಇರಲ್ಲ, ಅದು ಪ್ರಕೃತಿಯಿಂದ ಬಂದಿರೋದು, ಪ್ರಕೃತಿ ನಿಯಮ. ಅದು ನಾವು ನೋಡೋ ರೀತಿಯಲ್ಲಿ ತಪ್ಪಿದೆ. ಹಾಗೆ ದುಃಖ ಅನ್ನೋದು ಇಲ್ಲ. ಈ ಸುಖ ದುಃಖ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು. ಬಾಹ್ಯ ಘಟನೆಗಳಲ್ಲಿ ಸುಖ ದುಃಖ ಅನ್ನೋದೇ ಇಲ್ಲ. ಉದಾಹರಣೆ ಹೇಳ್ಬೇಕಾ? ಅದೇ ಒಂದು ಹುಡುಗಿ ಪ್ರೀತಿ ಮಾಡಿ ಮದ್ವೆ ಆಗದೆ ಇರೋದ್ರಿಂದ ಹುಡುಗ ಸೂಸೈಡ್ ಮಾಡ್ಕೊತಾನೆ, ಇನ್ನೊಬ್ಬ ಡಿಪ್ರೆಷನ್ಗೆ ಹೋಗ್ತಾನೆ, ಇನ್ನೊಬ್ಬ ಕುಡಿತಾನೆ. ಇದೆಲ್ಲ ಘಟನೆ ಒಂದೇ, ಆದ್ರೆ ಅವ್ರವ್ರು ಮಾಡುವ ವರ್ತನೆ ಕೆಲಸಗಳು ಬೇರೆ ಬೇರೆ. ಅದು ಅವರವರ ವಾಸನೆಗಳಿಗೆ ಅನುಗುಣವಾಗಿ ನಾವು ಅವರು ವರ್ತನೆ ಮಾಡ್ತಾರೆ. ಅವ್ರು ನೋಡುವ ರೀತಿ ಬೇರೆ ಇರುತ್ತೆ ಅಷ್ಟೆ. ಈ ರೀತಿ ಘಟನೆಗಳಿಂದ ಸುಖ ದುಃಖ ಅನ್ನೋದು ಇಲ್ಲ, ನಾವು ನೋಡುವ ರೀತಿಯಲ್ಲೇ ಸುಖ ದುಃಖ ಅನ್ನೋದು ಇದೆ. ನಾವು ನೋಡುವುದು ಜ್ಞಾನದಲ್ಲಿ ಇದೆ. ಅದೇ ರೀತಿ ಅಜ್ಞಾನಿಗೂ ಆತ್ಮಜ್ಞಾನಿಗೂ ಬಾಹ್ಯದಲ್ಲಿ ಅದೇ ಕಷ್ಟನೇ ಬರುತ್ತೆ. ಅಜ್ಞಾನಿ ಕುಗ್ತಾನೆ, ದುಃಖ ಬರ್ತಾನೆ. ಆದ್ರೆ ಜ್ಞಾನಿಯ ಯಾವ ಸನ್ನಿವೇಶ ಆದ್ರೂ ಅವನು ಕುಗ್ಗೋದೇ ಇಲ್ಲ. ಜ್ಞಾನಿಯಲ್ಲಿ ಸ್ಥಿರವಾದ ಜ್ಞಾನ ಇರೋದ್ರಿಂದ ಅವನು ಕುಗ್ಗೋದಿಲ್ಲ. ಅದಕ್ಕೆ ಅವರು ಸ್ಥಿತಪ್ರಜ್ಞರು. ಜ್ಞಾನದಿಂದ ಎಲ್ಲಾ ವಾಸನೆಗಳನ್ನು ನಿವಾರಣೆ ಮಾಡಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಮನಸ್ಸನ್ನು ಶಾಂತವಾಗಿ ಅವರು ಜ್ಞಾನಿ ಇಟ್ಕೊಂತಾರೆ. ಜ್ಞಾನಿಯ ರಹಸ್ಯನೇ ದೃಢವಾದ ಜ್ಞಾನ. ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ರಾಗದ್ವೇಷಗಳಿಗೆ ಒಳಗಾಗದೆ, ಭಯ ಕ್ರೋಧಗಳಿಗೆ ಒಳಗಾಗದೆ ಜ್ಞಾನಿ ಜೀವನ ಮಾಡ್ತಾನೆ. ಈ ಜ್ಞಾನಿ ಜ್ಞಾನದಿಂದ ಪಾರಾಡ್ತಾನೆ. ನಮ್ಗೆ ಬಾಹ್ಯ ಪ್ರಪಂಚ ಮುಖ್ಯ ಅಲ್ಲ, ಜ್ಞಾನ ಅನ್ನೋದೇ ಮುಖ್ಯ.
ಇನ್ನ ಹೇಳ್ಬೇಕಾ? ಇಲ್ಲ ಇಲ್ಲ, ಅಷ್ಟೇ ಅಷ್ಟೇ. ಆ, ಎಲ್ಲ ಸರಿಯಾಗಿ ಹೇಳಿದ್ರಿ. ಅವರು ಎಕ್ಸಾಂಪಲ್ ಕೊಟ್ಟಿರೋದ್ರಿಂದ ನಾವು ನಮ್ದಕ್ಕೆ ನಾವು ಅಪ್ಲೈ ಮಾಡ್ಕೊಂಡ್ರೆ, ಮೊದ್ಲು ಹೇಗಿದ್ವಿ ಈಗ ಹೇಗಿದ್ವಿ ಅಂತ ನಾವು ಅಪ್ಲೈ ಮಾಡ್ಕೊಂಡ್ರೆ, ಈಗ ಒಂದೇ ಒಂದು ಸಿಚುಯೇಷನ್ ನಾವು ಮುಂಚೆ ಹೇಗೆ ನಾವು ಅದನ್ನ ನೋಡ್ತಾ ಇದ್ವಿ, ಈಗ ಹೇಗ್ ನೋಡ್ತೀವಿ, ಅಥವಾ ಇವಾಗ ಏನೋ ಒಂದು ತಪ್ಪಾಯ್ತಪ್ಪ, ಒಂದು ಏನೋ ಮುರಿದೋಯ್ತು ಅಂತಂದಾಗ ಕೂಗಾಡ್ಬಿಡೋದು ಅಥವಾ ರೇಗಾಡ್ಬಿಡೋದು ಮಾಡುವಂತ ಒಂದು ಮನೋಭಾವ ಮೊದ್ಲಿತ್ತು. ಆದ್ರೆ ಈಗ ಒಂದ್ ಸ್ವಲ್ಪ ನಮಗ್ ಜ್ಞಾನ ಅಂತ ಬರ್ತಾ ಇರೋದ್ರಿಂದ, ಗುರುಗಳ ಕೃಪೆ ಇರೋದ್ರಿಂದ ಅದು ಒಡೆದೋಯ್ತು. ಏನ್ ಮಾಡ್ಬೇಕು ಅದಕ್ಕೆ ಮುಂದೆ? ಒಡೆದೋಗಿರೋದನ್ನ ಎತ್ತಿಡ್ಬೇಕು. ಯಾರೋ ಅದನ್ನ ತುಳಿ, ಅಥವಾ ಗ್ಲಾಸ್ ಏನೋ ಒಡೆದೋಯ್ತು ಅಂದ್ರೆ ಯಾರೋ ಅದನ್ನ ತುಳಿಬಾರ್ದು, ಅದನ್ನ ಜಾಗ್ರತೆಯಾಗಿ ಎತ್ತಿಟ್ಬಿಡ್ಬೇಕು, ತೆಗ್ದಿಟ್ಬಿಡ್ಬೇಕು ಅಂತ ಅನ್ನೋದು ಗೊತ್ತಾಗತ್ತೆ ಹೊರತು, ಹೀಗಾಗೋಯ್ತಾ ಅಂತ ರೇಗಾಟ ಆಗ್ಲಿ ಅಥವಾ ಇರಿಟೇಷನ್ ಆಗ್ಲಿ ಯಾರೋ ಬೇರೆಯವ್ರು ಮಾಡೋದಂತ ಇನ್ನೂ ಜಾಸ್ತಿ ಆಗತ್ತೆ. ನಾವೇ ಮಾಡಿದ್ರೆ ಅಷ್ಟಾಗಲ್ಲ. ಅದೇ ಬೇರೆಯವ್ರು ಮಾಡ್ಬಿಟ್ರಂತೂ ಅಯ್ಯೋ ಬಿದ್ದೋಯ್ತು, ಒಡೆದೋಯ್ತು, ಇನ್ ಇಷ್ಟೊಂದೆಲ್ಲ ಕ್ಲೀನ್ ಮಾಡ್ಬೇಕಾ ಅಂತ ಅನ್ನೋದು ಬರುತ್ತೆ. ಅಂದ್ರೆ ಏನಾಗ್ತಿದೆ, ನಾವು ನೋಡೋದು ಹೇಗೆ, ನಮ್ದನ್ನೇ ನಾವು ಬೀಳಿಸಿದಾಗ ಕಡಿಮೆ ಇರುತ್ತೆ, ಬೇರೆಯವ್ರು ಬೀಳಿಸಿದ್ರೆ ಜಾಸ್ತಿ ಆಗುತ್ತೆ. ಅಲ್ಲಿ ವಾಸನೆನೇ ಬರೋದು ನಮ್ಗೆ. ಸೊ ಬೇರೆಯವ್ರು ಮಾಡಿದ್ರು ನಾನ್ ಮಾಡಿದ್ರೆ ತಪ್ಪಲ್ಲ, ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ಒಂದು ವಾಸನೆ ಬಂತಲ್ಲಿ. ಸೊ ನಾ ಕರೆಕ್ಟ್, ಬೇರೆಯವ್ರ ತಪ್ಪು ಅನ್ನೋದು ಬಂತು. ಆ ವಾಸನೆನೂ ಕಡಿಮೆ ಆಗ್ತಾ ಹೋತ. ಈ ತರ ಸಣ್ಣ 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 ಒಂದು ನಾವು ನಮ್ಮ ದಿನನಿತ್ಯದಲ್ಲಿ ನಡೆಯುವಂಥದ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಮ್ಗೆ ಇದ್ರದ್ದು ಅವೇರ್ನೆಸ್ ಇರ್ತಿರ್ಲಿಲ್ಲ, ನಡ್ಕೊಂಡು ಹೋಗ್ತಾ ಇರ್ತಿತ್ತು ಅಷ್ಟೇ ಹೊರತು, ಈಗ ಪ್ರತಿಯೊಂದನ್ನು ಗಮನಿಸ್ತೀವಿ. ಅದನ್ನ ಹೇಗ್ ಇದು ತಪ್ಪಾಯ್ತು ಅವಾಗ ಗೊತ್ತಾಗಿರ ಇರ್ಬೋದು, ತಪ್ಪು ಮಾಡ್ಬಿಡ್ತೀವಿ. ತಪ್ಪನ್ನ ಹೇಗ್ ಬದಲಾಯಿಸ್ಕೋಬೇಕು ಅಂತ ಅನ್ನೋದು ಒಂದು ಯೋಚನೆ ಬರುತ್ತೆ. ಸೊ ಈ ಸಲ ನಾನು ಹೀಗ್ ಮಾಡಿ ತಪ್ಪಾಯ್ತಲ್ವಾ, ಬೈದ್ಬಿಟ್ನಲ್ವಾ ಬೇರೆಯವ್ರನ್ನ ಅಂತಾರೋ ಅನ್ಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ಳೋಣ, ಅಥವಾ ಸಾರಿ ಕೇಳೋಣ, ಅಯ್ಯೋ ನಾನ್ ಮಾಡಿದ್ರು ಹೀಗೆ ಆಗಿರೋದು, ನೀವ್ ಮಾಡಿದ್ರು ಹೀಗೆ ಆಗಿದ್ಯಾ ಅಂತ ಅನ್ನೋದು ಮನ್ಸಿಗೆ ಬರುತ್ತೆ. ಸೊ ಈ ರೀತಿಯಾದ ಬದಲಾವಣೆ ಆಗ್ತಿರೋದನ್ನ ನೋಡಿದ್ರೆ ನಮ್ಗೆ ಗೊತ್ತಾಯ್ತು ನಮ್ಗೆ ವಾಸನೆಗಳು ಕಡಿಮೆ ಆಗ್ತಾ ಇದೆ ಅಂತ. ಇಲ್ಲ ನಮ್ಗೆ ವಾಸನೆ ಅಂದ್ರೆ ಏನೋ ಅಯ್ಯೋ ಮೂಗಕ್ಕೆ ಬರೋ ವಾಸನೆ ಅಂತ ಅನ್ಸ್ಬಿಡುತ್ತೆ ಒಳ್ಳೆ. ಆದ್ರೆ ನಮ್ಮಲ್ಲಿ ಇರೋಂಥ ಒಂದು ಹ್ಯಾಬಿಟ್ ಪ್ಯಾಟರ್ನ್ ಏನಿರುತ್ತೋ ಅದು ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ನಾವು ರೊಟೀನ್ ಆಗಿ ಏನ್ ಮಾಡ್ಕೊಂಡ್ ಬರ್ತಿರ್ತೀವಿ, ಅಥವಾ ರಿಜಿಡ್ ಆಗಿರ್ತೀವಿ, ರಾಗ ದ್ವೇಷ ಜಾಸ್ತಿ ಇರುತ್ತೆ, ಅಂಥದ್ದು ಎಲ್ಲ ಬಿಡ್ತಾ ಬರುತ್ತೆ. ನಮ್ಗೆ ತುಂಬಾ ಇಷ್ಟ ಆದವರು ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ ಅನ್ಬಿಡ್ತೀವಿ. ಅದೇ ಇಷ್ಟ ಆಗದಿರೋರು ತಪ್ಪು ಮಾಡಿದ್ರೆ ಕೂಗಾಡೋದು ಅಥವಾ ಇರಿಟೇಷನ್ ಜಾಸ್ತಿ ಆಗೋದು, ಆತರ ಎಲ್ಲ ಆಗ್ತಿರತ್ತೆ. ಬಟ್ ಅವರು ಮನುಷ್ಯರೇ ಇವರು ಮನುಷ್ಯರೇ ಒಂದೇ ಅಂತನೋ ಒಂದು ಸ್ಥಿತಪ್ರಜ್ಞ ಲಕ್ಷಣಗಳು ನಮ್ಮಲ್ಲಿ ಅಟ್ಲೀಸ್ಟ್ ಅವೇರ್ನೆಸ್ ಬರ್ತಾ ಹೋಗುತ್ತೆ. ಅಳವಡಿಸ್ಕೊತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಗಮನ ಬರ್ತಾ ಹೋಗುತ್ತೆ. ಅದೇ ನಮ್ ಇಂಪ್ರೂವ್ಮೆಂಟ್. ಯಾಕಂದ್ರೆ ಒಳಗಡೆ ನಮ್ಗೆ ಇರಿಟೇಷನ್ ಆಗ್ತಿದ್ದ ಹಾಗೆ ಜಾಸ್ತಿ ಮನಸ್ಸಿಗೆ ಒತ್ತಡ ಬರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಕಾಮ ಬಿತ್ತ ಬಡಿತಾ ಹೋಗ್ಲಿ, ಇನ್ನೊಂದ್ ತರನ, ಇಲ್ಲಾಂದ್ರೆ ಬೇಡವೇ ಬೇಡ, ತರದೇ ಬೇಡವಾ, ಅದ್ರ ಬಗ್ಗೆ ಆ ವ್ಯಾಮೋಹನೂ ಇರಲ್ಲ, ಅದ್ರ ಬಗ್ಗೆ ರಾಗ ದ್ವೇಷ ಏನೂ ಇರಲ್ಲ, ಎಲ್ಲ ಒಂಥರ ನ್ಯೂಟ್ರಲ್ ಆಗಿ ಹೋಗ್ತಿರೋದು, ಬ್ಯಾಲೆನ್ಸ್ ಬರ್ತಾ ಹೊಟ್ಟೋಗುತ್ತೆ. ಸೊ ಇದು ಬೆಳವಣಿಗೆ, ನಮ್ಮಲ್ಲಿ ಒಳಗಿನ ಬೆಳವಣಿಗೆ ಇದು. ಹೊರಗಿಂದ ಹೇಗಾರು ಇದ್ದಾಗ್ಲಿ ನಮ್ಮೊಳಗೆ ಏನೇನ್ ಆಗ್ತಿದೆ ಅನ್ನೋದು ನಾವು ಗಮನಿಸ್ತೀವಲ್ಲ, ಅದೇ ಒಂದ್ ದೊಡ್ಡ ಬೆಳವಣಿಗೆ. ಇದ್ ಸರಿ ತಪ್ಪು ಅಂತ ನನಗ್ ನಾನೇ ಹೇಳ್ಕೊಳಕ್ ಶುರು ಮಾಡಿದ ತಕ್ಷಣ ನಾವು ಕರೆಕ್ಟ್ ಮಾಡ್ಕೊತಾ ಹೋಗ್ತೀವಿ, ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತೀವಿ. ಬೇರೆಯವ್ರನ್ನ ಬದಲಾಯಿಸಕ್ ಹೋಗಲ್ಲ, ನಮ್ಮನ್ನ ನಾವೇ ಬದಲಾಯಿಸ್ಕೊಳ್ತಾ ಇರ್ತೀವಿ. ಅದೇ ಮುಖ್ಯವಾದ ಇದು. ಬೇರೆಯವ್ರನ್ನ ನಾವ್ಯಾರು ಬದಲಾಯಿಸಕ್ಕೆ, ನಾನೇ ಇಷ್ಟ ತಪ್ಪು ಮಾಡ್ತೀನಿ, ನನ್ನಲ್ಲೇ ಇಷ್ಟಿದೆ, ಇಂಟೆನ್ಷನ್ಸ್ ಒಳ್ಳೇದಿದ್ಯಾ, ಎಲ್ಲ ಸರಿಗಿದ್ಯಾ, ಎಲ್ಲಾ ತರ ಚೇಂಜಸ್ ಮಾಡ್ಕೊತಾ ಹೋಗುವಾಗ ನಮ್ಮನ್ನ ನಾವೇ ಫುಲ್ ಪರಿವರ್ತನೆ ಮಾಡ್ಕೊಂಡ್ಬಿಡ್ತೀವಿ. ಇದು ಒಂದು 3-4 ವರ್ಷದಿಂದ ಆಗಿ 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 ಒಂಥರ ಇದ್ ಸರಿ ಇದ್ ತಪ್ಪು ನಮ್ಗೆ ಬರ್ತಾ ಇರುತ್ತೆ ಮನ್ಸಿಗೆ. ಯಾವ್ದ್ ಸರಿ ಯಾವ್ದ್ ತಪ್ಪು, ಗುರುಜಿನ್ ಕೇಳ್ಬೇಕು, ಇದು ಸರಿ ಮಾಡ್ತಿದ್ದೀನಾ ಇಲ್ವಾ, ಅದು ಆಟೋಮೆಟಿಕ್ ಆಗಿ ಆನ್ಸರ್ ಬರ್ತಾ ಹೋಗುತ್ತೆ. ಅವ್ರನ್ನ ಕೇಳ್ತೀವೋ ಬಿಡ್ತೀವೋ, ಆ ಪ್ರಶ್ನೆ ಬಂದ ತಕ್ಷಣ ನಮ್ಮ ಮನ್ಸಲ್ಲಿ ಅಲ್ಲಿ ಆನ್ಸರ್ ಬರ್ತಿರತ್ತೆ. ಸೊ ಈ ಮಾರ್ಗ ಸರಿಯಾಗಿದೆಯಪ್ಪ ಅಂತ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಹೋಗ್ತಿರೋ ಮಾರ್ಗ ಸರಿಗಿದೆ ಅಂತ ಅನ್ನೋದು ಬಂದಾಗ ಅದ್ರಲ್ಲಿ ಮುಂದುವರ್ಸ್ಕೊಂಡು ಹೋಗೋದು ಒಂಥರ ಖುಷಿ ಕೊಡ್ತಾ ಇರುತ್ತೆ. ಅಂದ್ರೆ ನೆಮ್ಮದಿಯಿಂದ ಕೆಲಸ ಮಾಡ್ತಿದ್ವಿ, ಏನ್ ಕೆಲಸ ಮಾಡ್ತೀವೋ ಅದು ನೆಮ್ಮದಿ ಇಟ್ಕೊಂಡು ಅದು ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಕೆಲ್ಸಗಳು. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್, ಅದು 4 ವರ್ಷದಿಂದ ಆಗ್ತಾ ಇರೋಂತ ಒಂದು ನಮ್ಮಲ್ಲಿರುವಂತ ಒಳಗಿನ ಬದಲಾವಣೆ ಅದು. ಗುರುಜಿ ಹತ್ರ ಬಂದ್ಮೇಲೆ ಬದಲಾವಣೆ ಆಗಿದೆ, ಆ ಚೇಂಜ್ ಆಗಿದೆ ಮನ್ಸಲ್ಲಿ. ನಮ್ಮ ಮನಸ್ಸೇ ತಾನೇ ಚೇಂಜ್ ಆಗ್ಬೇಕಾಗಿರೋದು, ಯಾವ್ದು ಚೇಂಜ್ ಆಗದೇ ಬೇಕಿಲ್ಲ. ಚೇಂಜ್ ಆಗ್ಬೇಕು ಇಲ್ಲ ಅಂತ ಆಗೋಗ್ಬಿಡ್ಬೇಕದು, ಮನ್ಸೇ
ಮನೋಲಯ ಅಲ್ಲ ಮನೋನಾಶ ಆಗ್ಬೇಕಲ್ಲ. ಇಲ್ಲಿ ಮುಲ್ಲಾ ಮಿರ್ಜಾವುದ್ದೀನು ಜ್ಞಾನಿ ಅನ್ಸುತ್ತೆ ಅವನು. ಯಾಕೆ ಅಂದ್ರೆ ಅವನು ಮದುವೆ ಮಾಡ್ಕೊಳ್ಳೋದು ನಿಂತೋಯ್ತು ಅಂದ ತಕ್ಷಣ ಖುಷಿಯಾಗಿ ಹಬ್ಬ ನಾನು ಫ್ರೀ ಆಗ್ಬಿಟ್ನಪ್ಪ ಅಂತ ಹೇಳ್ತಿದಾರಲ್ಲ. ಆ ಮುಲ್ಲಾ ಮಿರ್ಜಾವುದ್ದೀನ್ ಯಾರು ಅಂದ್ರೆ ಅವನು ಜ್ಞಾನಿ ಇರಬೇಕು. ಯಾಕೆಂದ್ರೆ ಬೇರೆಯವರೊಬ್ಬ ಸೂಸೈಡ್ ಮಾಡ್ತಾನೆ, ಒಬ್ಬ ಕುಡಿತಾನೆ, ಇನ್ನೊಂದು ಬಿಟ್ಬಿಟ್ಟಿದ್ದಾರೆ ಗುರುಗಳಲ್ಲಿ ದ್ವೇಷ ಮಾಡೋದು. ಒಬ್ಬ ಕುಡಿತಾನೆ, ಇನ್ನೊಬ್ರು ಹಲ್ ಕಡಿತಾನೆ. ಯಾಕೆಂದ್ರೆ ನಾನು ಮದುವೆ ಮಾಡ್ಕೊಳ್ಬೇಕು ಅನ್ಕೊಳ್ಳೋಳೆ ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕುಡಿತಾನೆ, ಅವ್ನು ಕಡಿತಾನೆ, ಹಲ್ ಕಡಿತಾನೆ, ಆಮೇಲೆ ಒಬ್ಬ ಹ್ಯಾಪಿ ಆಗಿರ್ತಾನೆ. ಅಂದ್ರೆ ಅವ್ನು ಮುಲ್ಲಾ ಯಾರು ಅಂದ್ರೆ ಅವ್ನಿಗೆ ಸರಿಯಾದ ಜ್ಞಾನ ಬಂದನು. ಅವನು ಇಲ್ಲಿ ಫ್ರೀ ಅಂದ್ರೆ ಇದರಲ್ಲಿ ಮಾಡ್ಕೊಂಡ್ರು ನಡೆಯುತ್ತೆ, ಮಾಡದೇ ಇದ್ರು ನಡೆಯುತ್ತೆ, ಯಾವುದಕ್ಕೂ ಅಂಟ್ಕೊಂಡಿರಲ್ವಲ್ಲ ಅಂತ ನನಗೆ ಅನ್ಸಿದ್ದು. ಅವನು ಆ ಜ್ಞಾನಿಯ ಲಕ್ಷಣ. ಯಾಕೆಂದ್ರೆ ಅವನಿಗೇನು ವರಿ ಆಗಲ್ವಲ್ಲ. ಇದನ್ನೇ ಅವ್ರು ಹೇಳ್ತಾರಲ್ಲ, ಜ್ಞಾನಿಗೆ ದುಃಖನೂ ಇಲ್ಲ, ಕೆಟ್ಟನೂ ಇಲ್ಲ, ಇದು ಕೆಟ್ಟದ್ದು ಇಲ್ಲ, ಅವನು ಸರಾಸರ ಸ್ಥಿತಪ್ರಜ್ಞದಲ್ಲಿ ಶಾಂತಿ ರೂಪದಲ್ಲಿ ಇರ್ತಾನೆ ಅಂತ ಇದ್ರ ಟೋಟಲ್ ಇನ್ಡೆಪ್ತ್ ಮೀನಿಂಗ್ ಅಲ್ವಾ ಮೇಡಮ್? ಹೌದು ಸರ್. ನಿಮ್ಗೆ ನೆಕ್ಸ್ಟ್ ಪ್ರಶ್ನೆ. ಆದದ್ದೆಲ್ಲ ಒಳಿತೆ ಆಯ್ತು ಶ್ರೀ ಪುರಂದರ ವಿಠಲ ಅಂತ ಒಂದು ಹಾಡಿದೆಯಲ್ಲ, ಅದ್ರದ್ದು ಒಂದು ಎಕ್ಸಾಂಪಲ್ ತಗೊಂಡು ಕುದುರೆದ್ರ ಜೊತೆಗೆ ಹೇಳಿದ್ದಾರೆ ಗುರುಜಿ. ಅದ್ರ ಬಗ್ಗೆ ಹೇಳಿ ಸರ್. ಹೌದೌದು. ಇದು ನಾವೇನ್ ಮಾಡ್ತೀವಿ, ನಾವು ಅನ್ಕೊಂಡಂಗೆ ನಡೀದೇ ಇದ್ರೆ ಪ್ರತಿದಿನ ಚಿಂತನೆ ಮಾಡ್ತೀವಿ, ಅಯ್ಯೋ ನಾನೇನೋ ಅನ್ಕೊಂಡಿದ್ದೆ ಏನೋ ಆಯ್ತು ಅಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲಿ ಒಬ್ಬ ರೈತ ಅಂತ ಏನ್ ಹೇಳ್ತಾನೆ, ಅವನು ರೈತ ಅಂತ ಇಲ್ಲಿ ಹೇಳೋದಾದ್ರೆ ಅವನು ಒಂಥರ ಏನ್ ಬಂದಿದ್ದ ಅದನ್ನ ಅಕ್ಸೆಪ್ಟ್ ಮಾಡ್ತಿರ್ತಾನೆ. ಸೊ ಅವನೊಂಥರ ಸ್ಥಿತಪ್ರಜ್ಞ ಅಂತಾನೆ ಹೇಳ್ಬೇಕು. ಸೊ ಅವನೇನ್ ಮಾಡ್ತಾನೆ, ಒಂದ್ಸಲಿ ಒಂದು ಕುದುರೆ ಒಂದೇ ಒಂದು ಕುದುರೆನ ಇಟ್ಕೊಂಡಿರ್ತಾನೆ. ಕುದುರೆನ ಮೇಯಿಸ್ಕೊಂಡು ಕಾಡಿಗೆ ಅಲ್ಲಿ ಹೋದಾಗ ಅವನು ಇವನ್ನೆಲ್ಲೋ ಆ ಕಡೆ ಇದ್ದಾಗ ಅದು ಕುದುರೆ ಹೇಳ್ದಿರ ಕೇಳಿದ್ರೆ ಎಲ್ಲೋ ಹೋಗ್ಬಿಡುತ್ತೆ. ಸೊ ಹೋಗ್ಬಿಟ್ಟು ಕಳೆದೋದಾಗ ಅವನು ಬಹಳ ಸಂತೋಷವಾಗಿ ಇರ್ತಾನೆ. ಆದ್ರೆ ಊರಿನ ಜನ ಎಲ್ಲ, ಏನ್ರಿ ಸ್ವಾಮಿ ಕುದುರೆನೇ ಹೋಗ್ಬಿಟ್ಟಿದೆ, ಲಕ್ಷ ರೂಪಾಯಿ ಬಾಳ ಕುದುರೆ ಹೋಗ್ಬಿಟ್ಟಿದೆ, ಇಷ್ಟೊಂದು ಇದಾಗಿದ್ದೀರಿ ಅಂತ ಹೇಳಿದಾಗ ಇವನು ಏನ್ ಮಾಡೋದಕ್ಕಾಗುತ್ತೆ, ಭಗವಂತನ ದಯೆ ಆಗಿದ್ದೆ ಒಳ್ಳೇದಾಯ್ತು ಅಂದ್ಕೊಂಡು ಅವನು ಪ್ರಶಾಂತವಾಗಿರ್ತಾನೆ. ಆದ್ರೆ ಇವ್ರುಗಳೆಲ್ಲ ಇವನಿಗೇನು ಬುದ್ಧಿನೇ ಇಲ್ಲ ಅಂತ ಊರ್ನವರೆಲ್ಲ ಇವನೊಬ್ಬ ಹುಚ್ಚ ಅನ್ನೋ ಥರ ಅನ್ಕೊಳ್ತಾರೆ. ಯಾಕೆಂದ್ರೆ ನಮ್ಗಳಿಗೆಲ್ಲ ಹಾಗೆ ತಾನೆ, ಹೊರ ಪ್ರಪಂಚದಲ್ಲಿ ನಮ್ಮನ್ನ ಹೆಚ್ಚು ಕಮ್ಮಿ ನೀವೇನಾದ್ರು ಮಾತಾಡಕ್ ಹೋದ್ರೆ ಹುಚ್ಚರೇ ಆಗಿರ್ತೀರ ಅಲ್ವಾ? ಯಾಕೆಂದ್ರೆ ಅವ್ರ ಭಾಷೆ ನಿಮ್ಗೆ ಮಾತಾಡಕ್ ಬರಲ್ಲ, ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ ಆ ಥರ. ಸೊ ಆಮೇಲೆ ಒಂದಷ್ಟು ದಿನ ಆದ್ಮೇಲೆ ಕುದುರೆ ಒಂದು 15 ದಿನ ಬಿಟ್ಟು ಅದ್ರ ಜೊತೆಗೆ ಅದ್ ಮದುವೆ ಮಾಡ್ಕೊಂಡು ಮಕ್ಕಳನ್ನು ಮಾಡ್ಕೊಂಡು ಒಂದು 7-8 ಮಣ್ಣು ಕರ್ಕೊಂಬರ್ತದೆ. ಆವಾಗ ಒಂದು ಖುಷಿ ಆಗತ್ತೆ, ಅರ್ರರ್ರೆ ಏನು ಕುದುರೆ ಒಂದು ಹೋಗಿದ್ದು ಬಂದ್ರೆ 7-8 ಬಂದ್ಬಿಟ್ಟಿದೆಯಲ್ಲ ಅಂತ ಇದು ಸಂತೋಷ ಮಾಡ್ತಾನೆ. ಆಮೇಲೆ ಹೀಗೆ ಇದ್ದಾಗ ಅದೇ ರೀತಿ ಅವನ ಮಗನಿಗೆ ಏನಾಗುತ್ತೆ, ಎಲ್ಲೋ ಹೋಗ್ತಿದ್ದಾಗ ಕಾಡೆಲ್ಲ ಏನೋ ಮರ ಗಿರ ಕಡೆ ಹೋಗಿ ಏನೋ ಏಟ್ ಬಿದ್ಬಿಟ್ಟು ಅವ್ನ ಕೈ ಮುರಿದೋಗ್ಬಿಡುತ್ತೆ. ಕೈ ಮುರಿದೋಗ್ಬಿಟ್ರು ಅವನು ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇರ್ತಾನೆ. ಬಟ್ ಅಗೇನ್ ಎಲ್ರು ಏನ್ ಕೈ ಮುರಿದ್ರು ಮಗನಿಗೆ ಏನು ಯೋಚನೆ ಇಲ್ದಿರ ಏನು ಆರಾಮ್ಸೆ ಅದೇನಿದೆಯೋ ಅದು ಕೆಲಸ ಮಾಡೋದಕ್ಕೆ ಏನ್ ಬೇಕೋ ಅದು ಔಷಧಿ ಕೊಟ್ಟು ಸುಮ್ಮನೆ ಇರ್ತಾನೆ. ಇವನು ಹೀಗಾಯ್ತಲ್ಲ ಅಂತ ಬೇರೆಯವ್ರು ಯೋಚನೆ ಮಾಡ್ತಿರ್ತಾರೆ, ಆದ್ರೆ ರೈತ ಖುಷಿಯಾಗಿರ್ತಾನೆ. ಆವಾಗ ಒಬ್ಬ ಅಲ್ಲಿನ ಕಿಂಗ್ ಬಂದ್ಬಿಟ್ಟು ಎಲ್ರು ಯಂಗ್ಸ್ಟರ್ಸ್ ಎಲ್ಲ ಈಗ ಏನಿದ್ರು ವಾರ್ ಸ್ಟಾರ್ಟ್ ಆಗಿದೆ, ಎಲ್ರು ಮಿಲಿಟ್ರಿಗೆ ಬಂದು ಸೇರ್ಕೋಬೇಕು ಅಂತ ಎಲ್ಲ ಹುಡುಕ್ತಾ ಇದ್ದಾಗ ಎಲ್ಲ ಯಂಗ್ಸ್ಟರ್ಸ್ನ ಇವನ ಹತ್ರ ಬರ್ತಾರೆ. ಆದ್ರೆ ಇವನ್ ಕರ್ಕೊಂಡೋಗೋಣ ಅಂದ್ರೆ ಇವನಿಗೆ ಒಂದು ಕೈಯೇ ಕಟ್ಟಾಗ್ಬಿಟ್ಟಿರುತ್ತೆ. ಆವಾಗ ಅವ್ರಿಗೆ ಇವನ್ ಕರ್ಕೊಂಡೋಗಿ ಏನ್ ಪ್ರಯೋಜನ, ಯುದ್ಧ ಮಾಡಕ್ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಸೊ ಆವಾಗ ಅವನು ಅನ್ಕೊಂಡಂಗೆ ಅವನು ಇಲ್ದೇ ಹೋಗಿ ಯುದ್ಧದಲ್ಲಿ ಸಾಯ್ಬೇಕಾಗಿತ್ತು, ಬರೀ ಒಂದು ಕೈ ಮಾತ್ರ ಹೋಯ್ತು. ಆದ್ರೆ ಅವನ ಮಗ ಅಲ್ಲೇ ಉಳ್ಕೊಂಡ. ಆದ ಕಾರಣ ನಾವು ಇಲ್ಲಿ ಏನು ಇದ್ರದ ಒಂದು ಮೀನಿಂಗ್ ಅಂದ್ರೆ, ಏನೇ ಬಂದ್ರು ಸ್ವೀಕಾರ ಮಾಡು, ಅದ್ರ ಬಗ್ಗೆ ತುಂಬಾ ಚಿಂತನೆ ಮಾಡಬೇಡ. ಚಿಂತನೆ ಬರ್ಬೋದು, ಆದ್ರೆ ಏನ್ ಈ ಚಿಂತನೆ ಬರೀ ತಲೆಯಲ್ಲಿ ಕೂತಿರುತ್ತಷ್ಟೇ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಆವಾಗ ಏನಾಗುತ್ತೆ, ತಪ್ಪಿಗಿರೋದು ಕಲಿಬೇಕು ಅಂತ ಇಲ್ಲಿ ಹೇಳೋದು. ಸೊ ಆ ಥರ ಇತ್ತು ಅಂತಂದ್ರೆ, ಇವತ್ತಿನ ಕೆಟ್ಟದ್ದಾಯ್ತು ಅನ್ಕೊಂಡ್ರೆ ಅದು ಮುಂದೆ ಅದು ಒಂದಿನ ಅದು ಒಳ್ಳೇದಕ್ಕೆ ಆಗಿರುತ್ತೆ
ಯಾವುದೇ ಒಂದು ಆ ಭಗವಂತನ ಕೃಪೆಯಲ್ಲಿ ಏನಾಗಿರುತ್ತೋ ಅದು ನಮಗೆ ಕೆಟ್ಟಿದ್ದು ಅನ್ಸಿರ್ಬೇಕು, ಅಥವಾ ಈಗ ಆಗಿರ್ಬೇಕಾದ್ರೂ ಅದು ಇಲ್ಲಿ ಹೇಳ್ತಿರಲ್ಲ ಅದೃಷ್ಟ ಫಲ ಅನ್ನೋ ಥರದಲ್ಲಿ ಮುಂದಕ್ಕೆ ಅದು ಯಾವುದೋ ಒಳ್ಳೇದೇ ಆಗ್ಬೋದು ಅನ್ನೋದು ಈ ಒಂದು ಕಥೆನ ಅವನು ತಿಳಿದು ಬರುತ್ತೆ. ಕರೆಕ್ಟಾ ಮೇಡಮ್? ಅಷ್ಟೇ ಅಂತ. ಪರ್ಫೆಕ್ಟ್ ಸರ್. ನಾನು ಕಡಿಮೆ ಮಾಡಿ ಸ್ವಲ್ಪ ಸೌಂಡ್ ಬರ್ತಾ ಇದೆ. ನಾನು ಒಂದ್ ಕತೆ ಹೇಳ್ತಾ ಇದ್ದೆ ಮೊಮ್ಮಕ್ಳಿಗೆ. ರಾಮಕೃಷ್ಣ ಪರಮಹಂಸರು ಯಾವಾಗ್ಲೂ ನಾವೆಲ್ಲ ಕೇಳಿರ್ಬೋದು, ರಾಜ ಮತ್ತೆ ಮಂತ್ರಿ ಕತೆ ಅದು. ಆ ರಾಜ ಇರ್ತಾನೆ, ಅವನು ಒಳ್ಳೆ ಮಂತ್ರಿ ಇರ್ತಾನೆ. ಸೊ ಏನ್ ಹೇಳಿದ್ರು ಅವನು ಆಗೋದೆಲ್ಲ ಒಳ್ಳೇದಿಕ್ಕೆ ರಾಜ, ಆಗೋದೆಲ್ಲ ಒಳ್ಳೇದಿಕ್ಕೆ ರಾಜ ಅಂತ ಹೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಏನಾಗತ್ತೆ, ಆ ರಾಜ ತೀರ್ ಹೋಗ್ತಾನೆ, ಅವನ್ ಮಗ ಬರ್ತಾನೆ. ಅವನಿನ್ನು ಯಂಗ್ ಆಗಿರ್ತಾನಲ್ವಾ, ಅವನ್ಗೆ ಇದು ಇರಿಟೇಷನ್ ಈ ಪದ ಕೇಳಿದ ತಕ್ಷಣ. ಏನ್ ಹೇಳಿದ್ರು ಆಗೋದಿಲ್ಲ ಒಳ್ಳೇದಿಕ್ಕೆ. ಹೆಂಗ್ ಹೇಳ್ತಾರೆ, ಏನಾಗ್ಲಿ ಎಷ್ಟು ಕೆಟ್ಟದಾಗ್ತಾ ಇರುತ್ತೆ, ಆಗೋದಿಲ್ಲ ಒಳ್ಳೇದಿಕ್ಕೆ ಅಂತ ಹೇಳ್ತಾನಲ್ಲ ಅಂತ. ಇವ್ನಿಗೆ ಏನಾರು ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಒಂದ್ಸಲಿ ಕಾಡಿಗೆ ಕರ್ಕೊಂಡು ಹೋಗ್ತಾನೆ, ಬಾ ಬೇಟೆ ಆಡಕ್ಕೆ ಅಂತ. ಸೊ ಅಲ್ಲೇನಾಗ್ತಾರೆ, ನಂಗೆ ತುಂಬಾ ಸುಸ್ತಾಗ್ತಾ ಇದೆ ಬೇಟೆ ಆಡಿ ಆಡಿ, ನಂಗೆ ನೀರ್ ಬೇಕು ಅಂತ ಕೇಳ್ತಾನೆ. ಸೊ ಮಂತ್ರಿ ಏನ್ ಮಾಡಕ್ಕೆ, ನೀರ್ ತರಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಬಾವಿ ಹತ್ರ ಬಗ್ತಾ ಇರ್ಬೇಕಾದ್ರೆ ಇವನ್ನ ತಳ್ಬಿಡ್ತಾನೆ. ಸೊ ಇವನ್ನ ಅಲ್ಲ, ಬಿಫೋರ್ ದಟ್ ಅವ್ನಿಗೆ ಏನಾಗುತ್ತೆ, ಬೇಟೆ ಆಡ್ಬೇಕಾದ್ರೆ ಕೈಗೆ ಏಟಾಗತ್ತೆ. ಅವ್ನಿಗೆ ಕೈಗೆ ಏಟಾದಾಗ ಏನಾಗುತ್ತೆ, ಮಂತ್ರಿ ಏಟಾಯ್ತು ಅಂದಾಗ ರಾಜ ಯೋಚನೆ ಮಾಡ್ಬಿಡ, ಆಗೋದಿಲ್ಲ ಒಳ್ಳೇದಿಕ್ಕೆ ಅಂತ. ಅವನಿಗೆ ಕೋಪ ನೋಡ್ತಾನೆ, ನಾನು ಇಲ್ಲಿ ಕೈ ಕಟ್ ಮಾಡ್ಕೊಂಡು ನೋಡ್ಕೊಂಡು ಕೂತಿದ್ದೀನಿ, ಇವನೇನು ಆಗೋದಿಲ್ಲ ಒಳ್ಳೇದಿಕ್ಕೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿ ಏನಾಗುತ್ತೆ, ಅವನಿಗೆ ಕೋಪ ಬರುತ್ತೆ. ನೀರು ತಗೊಂಬ ಅಂತ ಹೇಳ್ತಾನೆ. ಆ ಬಾವಿ ಹತ್ರ ಹೋದಾಗ ಬಾವಿಲಿ ಅವನ್ನ ತಳ್ಬಿಡ್ತಾನೆ. ತಳ್ಬಿಟ್ಟು ಏನ್ ಮಾಡ್ತಾನೆ, ಬರ್ತಾ ಇರ್ಬೇಕಾದ್ರೆ ಒಂದಷ್ಟು ಜನ ಈ ಕಾಳಿ ಊರುಗಳು ಇದ್ ಮಾಡ್ತಾರೆ. ಅವರು ಇವನ್ನ ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡಾಗೆ ಕಾಳಿಗೆ ಬಲಿ ಕೊಡ್ಬೇಕು ಅಂತ. ಬಲಿ ಕೊಡ್ಬೇಕಾದಾಗ ಅವನಲ್ಲಿ ಯಾವ್ದೇ ಡಿಫೆಕ್ಟ್ ಇರಬಾರ್ದು ಅಂತವನ್ನ ಬಲಿ ಕೊಡ್ಬೇಕು. ಅವ್ರು ಫಸ್ಟ್ ಅವನ ಕೈ ನೋಡಿಲ್ಲ, ಇನ್ನೇನು ಅವ್ನ ತಲೆ ಕಟ್ ಮಾಡ್ಬೇಕು ಅನ್ನೋಷ್ಟಕ್ಕೆ ಅವ್ನ ಕೈಗೆ ಕಟ್ಟಾಗಿ ರಕ್ತ ಬರ್ತಾ ಇರೋದು ನೋಡ್ತಾರೆ. ಇನ್ನೊಬ್ಬ ಹೇಳ್ತಾನೆ, ನೋಡು ಅವನ ಕೈ ಕಟ್ಟಾಗಿ ರಕ್ತ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ಅವನ್ನ ಬಿಟ್ಬಿಡ್ತಾರೆ. ಸೊ ಅವಾಗ ರಾಜ್ಕುಮಾರ್ ಹಂಗೆ ಆಶ್ಚರ್ಯ ಆಗುತ್ತೆ. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಪಾಪ ಇವರು ಇಷ್ಟು ಚೆನ್ನಾಗಿ ನನ್ಗೆ ಹೇಳ್ತಾ ಇದ್ದಾರೆ ಮಂತ್ರಿ ಅಂತವ್ನ ನಾನು ಹೋಗ್ಬಿಟ್ಟು ತಳ್ಬಿಟ್ಟು ಸಾಯಿಸಕ್ಕೆ ಇದ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ವಾಪಸ್ ಬರ್ತಾನೆ. ಬಂದವನ್ನ ಎತ್ತಾನೆ. ಎತ್ತಾದ್ಮೇಲೆ ಹೇಳ್ತಾನೆ, ಮಂತ್ರಿ ನನ್ನ ಕ್ಷಮಿಸ್ಬಿಡಿ, ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ, ನಾನು ನಿಮ್ಮನ್ನ ಕೇಳಲಿಲ್ಲ ಮಾತನ್ನ ಅಂತ. ಏನಾಯ್ತು ರಾಜ ಅಂತ ಹೇಳ್ತಾನೆ, ಹಿಂಗೆ ಹೋಗಿದ್ದೆ, ಅಲ್ಲಿ ಯಾರೋ ಕಾಳಿಗೆ ಬಲಿ ಕೊಡಕ್ಕೆ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ನನ್ನ ಕೈ ಇದಾಗಿದೆ ಅಂತ ಹೇಳಿ ಅವರು ನನ್ನ ಬಿಟ್ಬಿಟ್ರು. ಅದಕ್ಕೋಸ್ಕರ ಏನಾಗಿತ್ತು, ಆ ಗಾಯ ಏನಾಯ್ತು, ನನಗೆ ಕೈ ಏಟಾಯ್ತು, ಅದು ನನಗೆ ಒಳ್ಳೇದಕ್ಕೆ ಆಯ್ತು ಮಂತ್ರಿ, ನೀ ಹೇಳ್ತಾ ಇರೋದು ತುಂಬಾ ನಿಜ ಅಂತ ಹೇಳ್ತಿದ್ದಾರೆ. ಆದ್ರೆ ಮಂತ್ರಿ ಅವಾಗ ಬಾಯಿ ತೆಗಿಯಲ್ಲ, ಸುಮ್ಮನೆ ಇರ್ತಾನೆ. ಅವನಿಗೂ ಒಳ್ಳೇದೇ ಆಗಿರುತ್ತೆ. ಸಪೋಸ್ ಮಂತ್ರಿ ಏನಾದ್ರು ಇವನ್ ಜೊತೆ ಹೋಗಿ ಇವನ್ ರಾಜನ್ ಗಾಯ ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು, ಮಂತ್ರಿ ಏನಾಗ್ತಾ ಇದ್ದ, ಅವನ್ನ ಹೋಗಿ ಕಡಿತಾ ಇದ್ರು. ಅದಕ್ಕೆ ಮಂತ್ರಿ ಅನ್ಕೋತಾನೆ, ನನಗೂ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಇಬ್ರು ಬರ್ತಾರೆ. ಸೊ ಅದು ಯಾವಾಗ್ಲೂ ನನ್ನ ಚಿಕ್ಕ ವಯಸ್ಸಲ್ಲಿ ಅದು ಎಷ್ಟು ಸಲಿ ಕೇಳಿದಾನೆ ಧ್ಯಾನ್ ಅಂದ್ರೆ ಈ ಕತೆನ, ಅಜ್ಜಿ ಆಗೋದಿಲ್ಲ ಒಳ್ಳೇದಕ್ಕೆ ಕತೆ ಹೇಳು, ಆಗೋದಿಲ್ಲ ಒಳ್ಳೇದಕ್ಕೆ ಕತೆ ಹೇಳು ಅಂತ ತುಂಬಾ ಸಲಿ ಈ ಕತೆ ಹೇಳಿದ್ದೀನಿ ನಾನು. ಇದು ನೋಡಿದ ತಕ್ಷಣ ರೈತನ ಕುದುರೆ ಕತೆ ಓದಿದ್ದೆ ನಾನು ಬೇರೆ ಕಡೆ. ಬಟ್ ನನ್ಗೆ ಈ ಕತೆ ತುಂಬಾ ಜ್ಞಾಪಕ ಬಂತು. ಅಯ್ಯೋ ಎಷ್ಟು ಸಲಿ ಹೇಳ್ತಾ ಇದ್ದೆ ಮೊಮ್ಮಗನ್ ನಾನು ಈ ಕಥೆಯನ್ನ ಅಂತ ಹೇಳಿ. ಇದರಿಂದ ಪಾಠಕಲೆ ತುಂಬಾನೇ ಒಂಥರ ಜ್ಞಾಪಕ ಇರತ್ತೆ. ಈ ಕತೆ ತುಂಬಾ ಜ್ಞಾಪಕ ಇರತ್ತೆ. ಅಯ್ಯೋ ನಮ್ಗೆ ಏನೋ ಒಂದು ಸನ್ನಿವೇಶ ಬಂದಾಗ ಅಯ್ಯೋ ಎದುರ್ಸಕ್ ಆಗಲ್ಲ ಅಂತ ಅನ್ಕೊಂಡಾಗ, ಅಯ್ಯೋ ಇಲ್ಲ ಯಾತೋ ನಮ್ಗೇನೋ ಒಂದು ಪಾಠ ಕಲ್ಸಕ್ಕೆ ಬಂದಿರೋದು ಈ ಒಂದು ಸಿಚುಯೇಷನ್ ಅಂತ ಅನ್ಕೊಂಡಾಗ ಅದ್ರದ್ದು ಕಷ್ಟನೂ ಕಡಿಮೆ ಆಗೋಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಸೊ ರೆಡಿ ಅಕ್ಸೆಪ್ಟೆನ್ಸ್ ಇದ್ದಾಗ ನಮ್ಗೆ ಕಷ್ಟ ಅಂತ ಅನ್ಸಲ್ಲ. ಯಾವಾಗ ನಾವು ಒಂಥರ ರೆಸಿಸ್ಟೆನ್ಸ್ ತೋರಿಸ್ತೀವಿ, ಅಯ್ಯೋ ಇದು ಯಾಕಪ್ಪ ಬಂತು ನಂಗೆ, ನನಗೇ ಬರಬೇಕಾ, ಇನ್ಯಾರು ಇಲ್ವಾ ಬೇರೆಯವರು, ನಾನೇ ಒದ್ದಾಡ್ಬೇಕಾ ಅಂತ ಬಂದಾಗ ಏನಾಗತ್ತೆ, ನನಗೆ ಕಷ್ಟ ಅದು ಜಾಸ್ತಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಸೊ ಏನ್ ಬರುತ್ತೋ ನಮ್ ಜೀವನದಲ್ಲಿ ಅದನ್ನ ನಾವು ರೆಡಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದ್ ನಮ್ಗೋಸ್ಕರನೇ
ಅದ್ ಬಂದಿರೋದು. ನಮ್ಮನ್ನ ಏನೋ ಒಂದು ಪರಿವರ್ತನೆ ಮಾಡಕ್ಕೋಸ್ಕರ ಬಂದಿದೆ. ಅದ್ ಏನು ಅಂತ ನಾವು ಹುಡ್ಕೊಂಡು ಹೊಟ್ಟೋದ್ರೆ ನಮ್ ಕಷ್ಟ ಅನ್ಸಲ್ಲ, ಬಟ್ ನಾವ್ ಚೇಂಜ್ ಆಗೋಗಿರ್ತೀವಿ ಅಲ್ಲಿ. ಸೊ ಆ ಒಂದು ಕಷ್ಟದ ನಮ್ಗೆ ಯಾವ ತರ ಸರ್ಕಮ್ಸ್ಟಾನ್ಸಸ್ ಬಂದ್ರೂನು ಈ ಒಂದು ಉದ್ದೇಶದಿಂದ, ಈ ಒಂದು ಪರ್ಸ್ಪೆಕ್ಟಿವ್ ಇಂದ ನಾವು ನೋಡ್ಬಿಟ್ಟಾಗ ಆ ಕಷ್ಟ ಅನ್ಸಲ್ಲ. ಅದು ಪಾರ್ಟ್ ಆಫ್ ಲೈಫ್. ಒಂದು ಸುಖ ದುಃಖ ಎರಡೂ ಇದ್ದಾಗ್ಲೇ ತಾನೆ ನಮ್ಮ ಜೀವನ ಒಂಥರ ಬ್ಯಾಲೆನ್ಸ್ಡ್ ಆಗಿರೋದು. ಇಲ್ಲಾಂದ್ರೆ ಬರೀ ಸಂತೋಷವಾಗಿ ಇದು ಬಿಟ್ರೆ ಅದು ಬೇಜಾರಾಗೋಗುತ್ತೆ, ಮನುಷ್ಯಂಗೆ ಬೇಗ ಬೇಜಾರಾಗೋಗುತ್ತೆ. ಅಥವಾ ಬರೀ ದುಃಖನೇ ಇದ್ರೆ ಅದು ತಡೆಯಕ್ಕಾಗಲ್ಲ, ಇನ್ನೂ ಒಂಥರ ಮನಸ್ಥಿತಿ ತುಂಬಾ ಕುಗ್ಗೋಗುತ್ತೆ. ಸೊ ಇದು ಈ ಒಂದು ನನಗೂ ಈ ಕತೆ ತುಂಬಾ ಇಷ್ಟ. ಬಟ್ ಇದು ಇನ್ನೊಂದು ದಿಸ್ ಟೂ ಶಲ್ ಪಾಸ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಇದು ಬರುತ್ತೆ. ಈ ಒಂದ್ ಇದನ್ನು ಕಷ್ಟನೂ ಮುಂದೆ ಹೋಗತ್ತೆ, ಹೊಸಷ್ಟು ಬರ್ತಿರತ್ತೆ, ಇದು ಹಿಂದಿಂದ ಬಿಡ್ತಾ ಹೋಗೋದು, ಮುಂದಕ್ಕೆ ಹೋಗ್ತಿರೋದು ಅಂತ ಅನ್ನೋದು ನಾನು ಓದಿದ್ದ ಕಥೆಯಲ್ಲಿ ಅದಿತ್ತು. ಬಟ್ ಇದು ಆದದ್ದೆಲ್ಲ ಒಳ್ಳೆತೆ ಆಯ್ತು ಅಂತ ನಾವು ಅನ್ಕೊಂಡ್ಬಿಡೋದು. ಪ್ರತಿಯೊಂದಕ್ಕೂ ನಮ್ಗೀಗ ಯೋಚನೆಗಳು ಬರ್ತಿದ್ಯಪ್ಪ, ಇದೇನಪ್ಪ ನಮ್ಗೆ ಮುಕ್ತಿ ಸಿಕ್ಕತ್ತ, ಗುರುಜಿ ಹತ್ರ ಇಷ್ಟು ವರ್ಷ ಇದೀನಿ ಏನೋ ಆಗೇ ಇಲ್ವಲ್ಲಪ್ಪ ಅಂತ ಅನ್ಸ್ತಾ ಇರ್ಬೋದು. ಏನಿದು ನಾನೇನ್ ಇಂಪ್ರೂವ್ ಆಗಿಲ್ಲ ಅಥವಾ ಏನು ಆ ತರ ಪ್ರೋಗ್ರೆಸ್ ಇಲ್ಲ, ನೋಟಿಸ್ ಮಾಡುವಂಥದ್ದು ಇರೋ ಹಾಗೆ ಇದೀವಲ್ಲ ಅಂತ ಅನ್ಸ್ದಾಗ ಅದು ಬರ್ತಿರೋದು ನಮ್ಗೇನೋ ನಾವೊಂದ್ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ಬೇಕು ಅಂತ ಅನ್ನೋದು ಇರಬಹುದು. ಯಾಕೆ ಬಂತು? ಅದ್ ಯಾವ್ದು ನಮ್ದಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಬರ್ತಾ ಇದೆ. ಸೊ ಎಲ್ಲಿಂದ ಬರ್ತಿದೆ ಅಂತ ಅನ್ಕೊಂಡು ನೋಡ್ಕೊಂಡು ಹೋದಾಗ ನಮ್ಮನ್ನ ನಾವೇ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಎಲ್ಲ ನಮ್ ಕೈಲೇ ಇದೆ. ಯಾವ ವಾಸನೆ ಇರ್ಬೋದು, ವಾಸನೆ ಕ್ಷಯ ಆಗಿರತ್ತೆ ಗುರುಜಿ ಹತ್ರ ಹೋದಾಗ ಅಥವಾ ಅವ್ರದ್ದು ಟೀಚಿಂಗ್ಸ್ ಎಲ್ಲ ಕೇಳಿದಾಗ ಅದು ಕಡಿಮೆ ಆಗಿರತ್ತೆ ವಾಸನೆಗಳು. ಅದ್ರಿಂದ ನಮ್ಗೆ ನಮ್ ಯೋಚನೆ ಮಾಡೋ ರೀತಿ ಬೇರೆ ಆಗಿರತ್ತೆ. ಸೊ ಈ ಬಾಹ್ಯ ಪ್ರಪಂಚದ ಎಲ್ಲ ಬಿಟ್ಟು ಹೋಗುತ್ತೆ, ನಮ್ಗೆ ನಮ್ ಒಳಗೆ ಹೋಗ್ತಾ ಹೋಗ್ತೀವಿ. ಅಲ್ಲಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಹೇಗೆ ಚೇಂಜಸ್ ತಂದ್ಕೋಬೇಕು ಅನ್ನೋ ಥಾಟ್ ಲೆವೆಲ್ ಅಲ್ಲೂ ಅಂತ ಅನ್ನೋದು ಬಂದಾಗ, ಎಸ್ಪೆಷಲಿ ನಮ್ ಕೌನ್ಸಿಲಿಂಗು ಒಂದ್ ಸ್ವಲ್ಪ ಗೊತ್ತಿರೋದ್ರಿಂದ ಒಂಚೂರು ಇಮೋಷನ್ ರೇಸ್ ಆಗ್ತಿದ್ದ ಹಾಗೆ, ಅಥವಾ ಏನೋ ಚೇಂಜಸ್ ಇನ್ ಇಮೋಷನ್, ಬೇಜಾರಾಗ್ಬೋದು, ಸಂತೋಷ ಆಗ್ಬೋದು. ಸಂತೋಷನೂ ಯಾಕೆ ಅಂತ ಪ್ರಶ್ನೆ ಮಾಡ್ಕೋಬೇಕು ಅತಿ ಸಂತೋಷ ಆದಾಗ. ಸೊ ಆ ಬ್ಯಾಲೆನ್ಸ್ ಸ್ಥಿತಪ್ರಜ್ಞ ಅಂತ ನಮಗ್ ಗೊತ್ತಿರೋದ್ರಿಂದ ಎಲ್ಲೇ ಹೋದ್ರೂ ವಾಪಸ್ ಅಲ್ಲಿ ಎಳ್ಕೊಂಬರೋದು, ಒಂದು ಹಾರಿಜಾಂಟಲ್ ಲೈನ್ ಎಳ್ಕೊಂಬರೋದು ನಮ್ಮ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಅಂದ್ರೆ ಪ್ರಯತ್ನಕ್ಕೂ ನಮ್ಗೆ ಗ್ರೇಸ್ ಬೇಕು, ಗುರುಜಿ ಇದ್ದಾರೆ. ಸೊ ಯಾವುದೇ ಒಂದು ಪ್ರಶ್ನೆಗೆ ಆಗ್ಲಿ ಅಥವಾ ಯಾವುದೇ ಒಂದು ಸಿಚುಯೇಷನ್ ಹೇಗ್ ಫೇಸ್ ಮಾಡ್ಬೇಕು ಅಂತ ನಮ್ಗೆ ಆ ಗ್ರೇಸ್ ಇರೋ ಹೊತ್ತಿಗೆನೆ ನಮ್ ವಾಸನ ಕ್ಷಯ ಆಗಿ ಆ ಸ್ಥಿತಪ್ರಜ್ಞದಿಂದ ನಾವು ನೋಡಕ್ ಸಾಧ್ಯ. ಸೊ ಬ್ಯಾಲೆನ್ಸ್ಡ್ ಮೈಂಡ್ ಇಂದ ನಾವು ನೋಡಿದಾಗ ಅದು ನೋಡೋ ರೀತಿನೇ ಬೇರೆ ಆಗೋಗುತ್ತೆ. ಅದೇ ವಿತ್ ವಾಸನ ನಾವು ನೋಡಿದ್ರೆ ಅದ್ ನೋಡೋ ರೀತಿನೇ ಬೇರೆ ಆಗುತ್ತೆ. ನಮ್ಮಲ್ಲೇ ನಾವು ವ್ಯತ್ಯಾಸಗಳು ನೋಡ್ಕೊತಾ ಹೋಗ್ಬೋದು. ಅವ್ರು ಹೀಗ್ ಮಾಡಿದ್ರೆ ನಾನ್ ಹೀಗ್ ಮಾಡ್ದೆ ಅಂತ ಅನ್ನೋದು ಒಂದ್ ಲೆವೆಲ್ ಆದ್ರೆ, ನಮ್ಮೊಳಗೆ ಅದೇ ಸಿಚುಯೇಷನ್ ಒಂದಿನ ಆತರ ನೋಡಿರ್ತೀವಿ, ಈಗ ಗುರುಜಿ ಟೀಚಿಂಗ್ಸ್ ಜೊತೆಗೆ ನಾವ್ ಈಗ ಬೇರೆ ತರ ನೋಡ್ತೀವಿ. ಸೊ ಅದು ನಮ್ಮಲ್ಲಿ ಒಂಥರ ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ. ಅಂಡ್ ನಾವು ತುಂಬಾ ಬೆಳಿತಾ ಇದೀವಿ ಅನ್ಸಿರುತ್ತೆ. ಹೌದಪ್ಪ, ಎಷ್ಟು ಇದೆಲ್ಲ ಈ ತರ ಸಣ್ಣ ಸಣ್ಣ ವಿಷಯ ಎಲ್ಲ ನಮ್ಗೆ ಗಮನಕ್ಕೆ ಬರಲ್ಲ. ಈಗ ಟಿವಿಲಿ ಏನೋ ಬರ್ತಿರುತ್ತೆ, ನ್ಯೂಸೇ ಇರ್ಬೋದು, ಏನ್ ಹೈಲೈಟ್ ಮಾಡಿ ತೋರಿಸ್ತಾರೆ, ಅಯ್ಯೋ ಅವ್ರು ತೋರ್ಸ್ಕೊತಾರೆ, ನಮ್ಗೇನು ಅವ್ರು ಮಾಡಿ ಯಾರು ನೋಡ್ತಾರೋ ನೋಡ್ಕೊಳ್ಳಿ ಅಂತ ಜಾಗ ಖಾಲಿ ಮಾಡ್ತಾ ಇರ್ತೀವಿ. ಇಲ್ಲ ಅಂದ್ರೆ ಅದಕ್ಕೆ ಆರ್ಗ್ಯುಮೆಂಟ್, ಎಸ್ಪೆಷಲಿ ಪಾಲಿಟಿಕ್ಸ್ ಅದೆಲ್ಲ ಇದ್ದಾಗಂತೂ ಆರ್ಗ್ಯುಮೆಂಟ್ಗಳೇ ಜಾಸ್ತಿ ಆಗುತ್ತೆ. ಯಾಕೆ ಬೇಕಪ್ಪ ಅಂತ ಅನ್ನೋ ತರ ಬಂದ್ಬಿಡ್ತೀವಿ. ಇವಾಗ ನಂದನ್ನ ನಾನ್ ಪ್ರೂವ್ ಮಾಡ್ಬೇಕು ಅಂತ ಅನ್ನೋದು ಬಂದ್ಬಿಡುತ್ತೆ. ನಾನ್ ಸರಿ ಹೇಳ್ತಿರೋದು ಅಂತ ಅನ್ನೋದು ಬರ್ತಿರತ್ತೆ. ಸೊ ಅದೆಲ್ಲ ಒಂಥರ ಹಾಗೆ ಬಿಟ್ಟು ಹೋಗ್ತಾ ಬಂದ್ಬಿಡತ್ತೆ. ಆಯ್ತು ಅವ್ರು ಹೇಳ್ತಾರ ಹೇಳಿ, ನಾವು ಸೈಲೆಂಟ್ ಆಗಿರೋಣ ಅಂತ ಅಂದ್ಬಿಟ್ಟು ಬಂದ್ಬಿಡುತ್ತೆ. ಸೊ ಆ ಸೈಲೆನ್ಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರತ್ತೆ. ನಮ್ಗೆ ಏನೇ ಮಾಡ್ಲಿ ಇದು ಜಾಸ್ತಿ ಥಾಟ್ಸ್ ಗಳು ಬರೋದು ಆ ಸಿಚುಯೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ನಮ್ಮ ವಾಸನೆಗಳು ಅಷ್ಟು ಕಡಿಮೆ ಆಗತ್ತೆ ಅಂತ ಅನ್ಸುತ್ತೆ. ಅದರಿಂದ ನಮ್ಗೆ ಥಾಟ್ಸ್, ಒಂದು ವಸ್ತು ನೋಡಿದ್ರೆ ಒಂದ್ 4 ಥಾಟ್ಸ್ ಬರುತ್ತೆ. ಅಥವಾ ಒಂದು ನಮ್ಗೆ ಇವಾಗ ಒಂದು ನಮ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋ ಅಂಥದ್ದೊಂದು ಏನಾದ್ರು ನಮ್ ಸಿಚುಯೇಷನ್ ಬಂದಾಗ ಸಾವಿರಾರು ಬರುತ್ತೆ ಥಾಟ್ಸ್. ಸೊ ನಾವು ಅಲ್ಲಿ ನೋಡೋ ರೀತಿ, ನಮ್ ವಾಸನೆ ಕಡಿಮೆ ಆಗ್ತಿದ್ದಾಗ ನಾವು ಅದನ್ನ ನೋಡ್ತಾ ಇದ್ದದ್ದು ಬೇರೆ ರೀತಿ ಆಗಿರೋದ್ರಿಂದ ಆ ಥಾಟ್ಸೇ ಇರಲ್ಲ. ಅಂದ್ರೆ ಮನೋ ನಾಶ ಆಗಕ್ಕೆ ನಮ್ಗೆ ಎಷ್ಟೊಂದು ಬರ್ತಾ ಇದ್ದಿದ್ ಕಡಿಮೆ ಆಗ್ತಿದೆ ಅಂತಾರು ನಮ್ಗೆ ಇವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದು ನಮ್ಗೆ ಇಂಪ್ರೂವ್ಮೆಂಟ್. ಯಾಕಂದ್ರೆ ನಮ್ಗೆ ಕೌನ್ಸಿಲಿಂಗ್ ಅಲ್ಲಿ ಬರೀ ಥಾಟ್ಸ್ ಲೆವೆಲ್ ಅಲ್ಲೇ ಇರೋದ್ರಿಂದ ಇಮೋಷನ್ಸ್ ಅಲ್ಲಿಂದನೇ ರೈಸ್ ಆಗತ್ತೆ ಅಂತ ಅನ್ನೋದ್ರಿಂದ, ಸೊ ನನ್ಗೆ ಆ ಥಾಟ್ನೇ ಗಮನಿಸೋದು ಜಾಸ್ತಿ ಆಗೋದ್ರಿಂದ
ಸೊ ಎಲ್ಲಿ ಇಮೋಷನ್ಸ್ ರೇಸ್ ಆಯ್ತಾ ಅಲ್ಲ ಅಥವಾ ಕಡಿಮೆ ಇದೆಯಾ ಅಂತ ಗೊತ್ತಾಗ್ತಿದ್ದಾಗೆ ಗಮನಿಸ್ತಿದ್ದಾಗೆ ಇದೆಲ್ಲ ನಮ್ಗೆ ಗುರುಜಿ ಲೆಸನ್ಸ್ ಅದರದ್ದು ಎರಡು ಕಂಬೈನ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊತಾ ಹೋಗ್ತಾ ಇರೋದು ತುಂಬಾ ಹೆಲ್ಪ್ಫುಲ್. ಇನ್ನೊಂದು 3 ಕ್ವೆಶನ್ಸ್ ಇದೆ ಅಷ್ಟೇ ಮೇಡಮ್. ಅದಾದ್ಮೇಲೆ ಮೇ ಬಿ ಮೆಡಿಟೇಷನ್ ಮಾಡ್ಬೋದೇನೋ. ಈಗ ನೆಕ್ಸ್ಟ್ ಉಮಾ ಮೇಡಮ್ ಏನಾ ಕಲ್ಯಾಣಿ ಮೇಡಮ್ ಅನ್ನ. ಜೀವಿಗೆ ಸುಖ ದುಃಖಗಳನ್ನು ಅನುಭವಿಸಲು ಏನು ಬೇಕು? ಕಲ್ಯಾಣಿ ಮೇಡಮ್. ಏನು ಇನ್ನೊಂದ್ಸತಿ ಹೇಳಿ. ಅದೆಲ್ಲ ಒಳಿತೆ ಆಯ್ತು ಅಂತ ಅದೆಲ್ಲ ಈಗ ಶ್ರೀನಿವಾಸಮೂರ್ತಿ ಸರ್ ಹೇಳಿದ್ರಲ್ವಾ, ಅದಾದ್ಮೇಲೆ ಆದದ್ದೆಲ್ಲ ಒಳಿತೆ ಆಯ್ತು ಅಂತ ಶ್ರೀನಿವಾಸಮೂರ್ತಿ ಸರ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಲ್ವಾ, ಅದಾದ್ಮೇಲೆ ಜೀವಿಗೆ ಸುಖ ದುಃಖ ಅನ್ನೋದು ಅನ್ಭವಿಸ್ತಾನಲ್ವಾ, ಅದಕ್ಕೆ ಏನ್ ಬೇಕಾಗತ್ತೆ? ಏನಿದ್ರೆ ಒಬ್ಬ ಮನುಷ್ಯ ಸುಖನ ಅಥವಾ ದುಃಖನ ಅನುಭವಿಸಕ್ ಸಾಧ್ಯ? ಒಂದು 3 ಪಾಯಿಂಟ್ಸ್ ಹೇಳಿದ್ದಾರೆ ಅಷ್ಟೇ. ಹೇಳ್ತೀನಿ. ಈ ಪುನಃ ಶರೀರವನ್ನು ಉಪಯೋಗಿಸಿ ಈ ಕರ್ಮ ಅನ್ನೋದು ಒಂದು ಜನ್ಮದಲ್ಲಿ ನಾನೇ ಹೇಳ್ಬಿಡ್ಲಾ ಮುಂದಿನ ಕಲ್ಯಾಣಿ ನಾನೇ ಹೇಳ್ಬಿಡ್ತೀನಿ, ಮುಂದಿನ ನೀವೇ ನೋಡಿ, ಯಾಕಂದ್ರೆ ಇಲ್ಲಿ ಮುಗಿದೋಗುತ್ತೆ ನೋಟ್ಸ್, ಇಲ್ಲಿ ಮುಗಿದೋಗತ್ತೆ ನನ್ನ ಮಾಡಿರೋದು. ಶ್ಲೋಕ ನಿಮ್ಗೆ ಇಟ್ಕೊಂಡು ರಿಸರ್ವ್ ಮಾಡಿರೋದು, ಅದಕ್ಕೆ ಇವ್ರನ್ನ ಕೇಳಿದ್ದೆ ಈಗ ಇದನ್ನ. ಹೌದಾ? ಈ ಪಾಪ ಪುಣ್ಯಗಳದಲ್ವಾ ಸುಖ ದುಃಖನ? ಶರೀರ, ಎಚ್ಚರ, ಗನ್ಸು, ಗಾಢ ನಿದ್ದೆ, ಈ 3 ಅವಸ್ಥೆಗಳನ್ನು ಜೀವಿ ಅನುಭವಿಸ್ತಾನೆ, ಅದೇ ಅಲ್ವಾ? ಅಲ್ಲ, ಏನ್ ಬೇಕಾಗತ್ತೆ ಒಂದು ಜೀವಿಗೆ ಅಂತಂದ್ರೆ ಒಂದು ಶರೀರ ಬೇಕಾಗತ್ತೆ. ಜೀವಿಗೆ ಬಂಧನಕ್ಕೆ ಕಾರಣನೇ ಅಜ್ಞಾನ, ಅದಕ್ಕೆ ಆತ್ಮ, ಅದೇ ತಾನೇ ಹೇಳೋದು. ಅದಕ್ಕೆ ಆತ್ಮ ಅಂತ ಜೀವಾತ್ಮ ಅಂತ ಮರೀತಿದೆ, ಮರ್ತಿದೆ. ಅದು ನಾನು ಜೀವ ಅಂತಾನೆ ತಿಳ್ಕೊಂತಾನೆ. ಈ ಜೀವಾತ್ಮನ ಬಂಧನ, ಅಜ್ಞಾನ, ಅನಾದಿ. ಈಗ ಒಂದು ಬ್ರಹ್ಮಾಜಿ ಆಯುಷ್ ಕೋಟಿ ವರ್ಷಗಳು. ಬ್ರಹ್ಮಾಜಿ ಆಯುಷ್ ಮುಗಿದ್ರು ಅವನ ಕರ್ಮ ಮುಗಿಯಲ್ಲ. ಇದೇನಾ ಮೇಡಮ್? ಸ್ಥೂಲ ಸೂಕ್ಷ್ಮ ಶರೀರ, ದೇಹ ಬೇಕು. ದುಃಖ ಅಂದ್ರೆ ಮನಸ್ಸು, ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಪ್ರಪಂಚ ಬೇಕು ಶರೀರಕ್ಕೆ. ಈ ಲೋಕಗಳು ಬೇಕು. ಆದ್ರೆ ಜೀವಿ ತನ್ನ ಪಾಪ ಪುಣ್ಯಗಳನ್ನು ಅನುಭವಿಸ್ತಾನೆ. ಕರ್ಮ ಫಲವನ್ನು ಈ ಲೋಕದಲ್ಲೇ ಅನುಭವಿಸ್ತಾನೆ. ನಾವು ಪುಣ್ಯ ಮಾಡಿದ್ರೆ ಮೇಲೆ ಲೋಕಕ್ಕೆ ಹೋಗ್ತೀವಿ, ಪುಣ್ಯ ಮಾಡಿದ್ರೆ ಸ್ವರ್ಗ ಲೋಕಕ್ಕೆ ಹೋಗಿ ಪುಣ್ಯವನ್ನು ಅನುಭವಿಸ್ತೀವಿ ಅಂತ. ಅದು ಖಾಲಿ ಆದ್ಮೇಲೆ ಮತ್ತೆ ಭೂಮಿಗೆ ಬರ್ತೀವಿ. ಈ ತುಂಬಾ ಪಾಪ ಮಾಡಿದ್ರೆ ನರಕ ಲೋಕಕ್ಕೆ ಹೋಗಿ ಪಾಪವನ್ನ ಅನುಭವಿಸ್ತೀವಿ. ತಿರುಗಿ ಮತ್ತೆ ಭೂಲೋಕಕ್ಕೆ ಬರ್ತೀವಿ. ಇದೇನಾ? ಮೇಡಮ್, ಇದೆ. ಪಾಪ ಪುಣ್ಯಗಳನ್ನು ಬೇರೆ ಬೇರೆ ಲೋಕಗಳಲ್ಲೇ ಅನುಭವಿಸ್ತೀವಿ. ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಮತ್ತೆ ಶರೀರಕ್ಕೆ ಸಿಕ್ಬೇಕಾದ್ರೆ ಪಾಪ ಪುಣ್ಯಗಳ ಮಿಶ್ರಣ ಬೇಕು. ಈ ಪುಣ್ಯ ಅನ್ನೋದು ಬ್ಯಾಂಕ್ ಬ್ಯಾಲೆನ್ಸ್ ತರಾನೇ, ಪಾಪ ಅನ್ನೋದು ಬ್ಯಾಂಕಿನ ಸಾಲ ಅಂತಾನೆ ನಾವು ತಿಳ್ಕೊಬೇಕು. ಈ ಕರ್ಮ ಅನ್ನುವ ಬ್ಯಾಂಕ್ಗೆ ಎಲ್ಲಾ ಜೀವಿಗಳ ಕರ್ಮಗಳನ್ನು ನೋಡ್ಕೊಳಕ್ಕೆ ಮ್ಯಾನೇಜರ್
ಇದ್ದಾರೆ. ನಮ್ಮ ಕರ್ಮಗಳ ಅನುಸಾರವಾಗಿ ಪಾಪ ಪುಣ್ಯಗಳ ಮಿಶ್ರಣದಿಂದ ಪರಮಾತ್ಮ ಶರೀರ ಕೊಡ್ತಾನೆ. ನಮ್ಮ ಪಾಪ ಪುಣ್ಯಗಳ ಮಿಶ್ರಣದಿಂದ ಈ ಜೀವಿಯ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ನಮಗ್ ಪ್ರಾಪ್ತಿ ಆಗುತ್ತೆ. ಆ ಶರೀರವನ್ನು ಉಪಯೋಗಿಸ್ಕೊಂಡು ಜೀವಿ ಪಾಪ ಪುಣ್ಯ ಫಲವನ್ನ ಅನುಭವಿಸ್ತಾನೆ. ಮತ್ತೆ ಪುನಃ ಮತ್ತೆ ಕರ್ಮವನ್ನು ಮಾಡ್ತಾನೆ. ಇನ್ನೊಂದು ಶರೀರಕ್ಕೆ ಹೋಗ್ತಾನೆ. ಅದಕ್ಕೆ ಜೀವಿಗೆ ಕೂಲಿ ಅಂತ ಹೇಳ್ತಾರೆ, ಪ್ರಾಣಿಕ ಅಂತಾನು ಹೇಳ್ತಾರೆ. ಇನ್ನೊಂದು ಶರೀರಕ್ಕೆ ತಗೊಂಡೋಗ್ತಾನೆ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಒಂದು ಜನ್ಮದಲ್ಲಿ ಕರ್ಮ ಮುಗಿಯೋದಿಲ್ಲ. ನಾವು ಒಂದು ರೀತಿ ಜೀತಗಾರರಿದ್ದಾಗೆ. ಕರ್ಮಫಲ ಜೀತಗಾರರು, ಅದು ಅನೇಕ ಜನ್ಮಗಳು ಬರ್ಬೇಕು. ಈ ಪಾಪ ಪುಣ್ಯಗಳನ್ನು ಅನುಭವಿಸುವ ಈ ಜೀವಿ ವಿಜ್ಞಾನಮಯ ಕೋಶ. ಅಹಂಕಾರ ಅಂತ ಅಭಿಮಾನಕ್ಕೆ ಒಳಗಾಗಿ ಪಾಪ ಪುಣ್ಯಗಳನ್ನ ಅನುಭವಿಸ್ತಾನೆ. ಎಚ್ಚರ, ಕನಸು, ಗಾಢನಿದ್ದೆ, ಈ 3 ಅವಸ್ಥೆಗಳಲ್ಲಿ ಜೀವಿ ಅನುಭವಿಸ್ತಾನೆ. ಆತ್ಮನಿಗೆ ಎಚ್ಚರ, ಕನಸು, ಗಾಢನಿದ್ದೆ ಅನ್ನೋದು ಇಲ್ಲ. ಸದಾಕಾಲ ಸಾಕ್ಷಿ. ಅಷ್ಟ್ ಸಾಕು ಅನ್ಸುತ್ತೆ ಮೇಡಮ್. ಅದೇ ಇವಾಗ ವಿಜ್ಞಾನಮಯ ಕೋಶದ್ದೇ ನಡೀತಾ ಇರೋದ್ರಿಂದ ನೀವ್ ಇವಾಗ ಕೊನೆ ಒಂದು ಸೆಂಟೆನ್ಸ್ ಹೇಳಿದ್ರಲ್ವಾ, ಬೆಳಗ್ಗೆ ಎದ್ದಿದ್ದೀನಿ ಅನ್ನೋದೇ ಜೀವಿ. ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ ಅನ್ನೋದು ಜೀವಿನೇ. ಅಹಂಕಾರದಿಂದ ಈ ವಿಜ್ಞಾನಮಯ ಕೋಶ ಸುಖ ದುಃಖನ ಅನುಭವಿಸಕ್ ಸಾಧ್ಯ. ಅದಕ್ಕೆ ನಮ್ಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಪ್ರಪಂಚ ಇರ್ಲೇಬೇಕು ಇದನ್ನೆಲ್ಲ ಅನುಭವಿಸಕ್ಕೆ ಅನ್ನೋದು ಅಲ್ಲಿ ಹೇಳಿದ್ದಾರೆ. ಅದ್ ನೀವು ಸರಿಯಾಗಿ ಹೇಳಿದ್ರಿ ಮೇಡಮ್, ಕಲ್ಯಾಣಿ ಮೇಡಮ್. ಈಗ ಸ್ವರ್ಗಲೋಕ ಅಂದ್ರೆ 7, ನರಕಲೋಕ 7 ಅಂತ ಹೇಳಿದ್ದಾರೆ. ಸೊ ಸ್ವರ್ಗಲೋಕ ಭೂ ಭುವಃ ಸುವಃ ಮಹಃ ಜನಃ ತಪಃ ಸತ್ಯಲೋಕ ಅಂತ 7 ಇದೆ. ಈ ನರಕಲೋಕದಲ್ಲಿ ಒಂದು ನರಕಲೋಕ ಮಿಸ್ ಆಗ್ಬಿಟ್ಟಿದೆ ನಂಗೆ, ಅದ್ಯಾವುದು ಅಂತ ಹೇಳಿ. ಅತಳ, ವಿತಳ, ಅಲ್ಲ, ಅತಳ, ವಿತಳ, ಸುತಳ, ತಳಾತಳ, ರಸಾತಳ 5 ಆಯ್ತು. ಇನ್ನೆರಡು ಪಾತಾಳ. ಬರ್ತಾ ಇಲ್ಲ. 13 ಇದೆ, 14 ಹೇಳಿದ್ದಾರೆ, 13 ಇದೆ. ಅಲ್ಲ, ಅದ್ರಲ್ಲಿ 6 ಹೇಳಿದ್ದಾರೆ ಗುರುಗಳು, ಒಂದ್ ಮಿಸ್ ಆಗಿದೆ ಹೇಳೋವಾಗ. ಅವ್ರು ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳ ಅಂದ್ರು. ಒಂದ್ ಮಿಸ್ ಆಗಿರೋದು ಯಾವ್ದು? ಮಹಾತಳನ? ಹೌದು. ಅವ್ರು ಹೇಳಿರೋದು 13 ಇದೆ, 14 ಅಂತ ಹೇಳಿದ್ರು. ಈಗ ಇದು ಸೇರ್ಸಿದ್ರೆ 14 ಆಗಿ. ಉಮಾ ಮೇಡಮ್, ಬಹುನಾ ಜನ್ಮನ ಅಂತೆ ಅದ್ರದ್ದು ಮೀನಿಂಗ್ ಹೇಳ್ಬಿಟ್ಟು. ಇಷ್ಟ ತನಕ ಎಲ್ಲ ಹೇಳಿದ್ರಲ್ಲ, ಎಷ್ಟು ಜನ್ಮಗಳು ಬಂದರೂ ಜ್ಞಾನ ಬರೋ ತನಕ ಇದು ಮುಗಿಯೋದಿಲ್ಲ. ಯಾವಾಗ ಜ್ಞಾನ ಬರುತ್ತೆ ಆವಾಗ ಈ ಪಾಪ ಪುಣ್ಯಗಳಿಂದ, ಈ ಜನ್ಮಗಳಿಂದ ನಾವು ಮುಕ್ತರಾಗ್ತೀವಿ ಅಂತ ತುಂಬ ಸುಲಭ ಆಗಿದ್ರೆ. ಸೊ ಅದಕ್ಕೆ ಕೃಷ್ಣ ಹೇಳ್ತಾನೆ, ಬಹುನಾ ಜನ್ಮ ಅಂತೇನೋ ಶ್ಲೋಕ ಕರೆಕ್ಟ್ ಅರ್ಥ ಬರ್ತಾ ಇದೆ. ಸೊ ಇದು ನಿಮಗೆ ಅರ್ಥ ಆಗಲ್ಲಪ್ಪ, ಎಷ್ಟು ಜನ್ಮಗಳಿಂದ ಬಂದು ನಿಮ್ಗೆ ಇದು ಗೊತ್ತಾಗ್ತಾ ಇಲ್ಲ. ಸೊ ಯಾಕೆ ಅಂತಂದರೆ ನಿನ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಅಜ್ಞಾನ ಇದೆ ನಿನಗೆ. ನಿನ್ಗೆ ಯಾಕೆ ಬರ್ತಾ ಇದೆಯಾ, ನಿನ್ಗೇನು ಅನ್ನೋದು ನಿನ್ಗೇನೂ ಗೊತ್ತಿಲ್ಲ ನಿನಗೆ. ಹಾಗಾಗಿ ನೀನು ಎಷ್ಟು ಜನ್ಮಗಳಿಂದ ಬರ್ತಾ ಇದೆಯಾ ನಿನಗೆ, ಅಜ್ಞಾನದಿಂದ, ಮಾಯೆಯಿಂದ ಅಂತ ಹೇಳಿ ಕೃಷ್ಣ ಹೇಳಿ ಜ್ಞಾನನ ಅರ್ಜುನನಿಗೆ ಕೊಡ್ತಾನೆ. ಹಾಗಾಗಿ ಅರ್ಜುನ ಏನಾಗುತ್ತೆ, ಅದರಿಂದ ಮುಕ್ತನಾಗ್ತಾನೆ ಆ ಜ್ಞಾನದಿಂದ ಅಂತ ಹೇಳಿ ಕೃಷ್ಣನ ಹೇಳಿರೋ ಅಂಥದ್ದು ಈ ಪದ್ಯದ್ದು ಅರ್ಥ ಅಂತ ಅಷ್ಟೇನಲ್ವಾ? ಇನ್ನೂ ಏನಾದ್ರು ಬೇರೆ ಇದೆಯಾ? ನಾನು ಮುಂದಕ್ಕೆ ನಿಂದಿಲ್ಲ, ಅಲ್ಲಿಗೆ ನಿಂತೋಯ್ತು ನೋಟ್ಸ್ ನಾನು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯ.
ಅರ್ಥ ಅಷ್ಟೇ. ಅದು ಎಷ್ಟು ಜನ್ಮ ಬಂದರೂ ಅಜ್ಞಾನ ಹೋಗದೇ ಇರೋ ತನಕ ಜನ್ಮಗಳು ಬರ್ತಾನೆ ಇರುತ್ತೆ. ಯಾವಾಗ ಜ್ಞಾನ ಬರುತ್ತೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ. ಯಾವಾಗ ಜ್ಞಾನ ಬರುತ್ತೆ, ಜ್ಞಾನದಿಂದ ಎಲ್ಲ ಕರ್ಮಗಳು ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳಿ. ಅಂದ್ರೆ ಪ್ರಾರಬ್ಧ ಮಾತ್ರ ಈ ದೇಹ ತೊಗೊಂಡು ಬಂದಿರೋದ್ರಿಂದ ಅದು ಏನಾಗುತ್ತೆ ಅದಿರುತ್ತೆ. ಅಂದ್ರೆ ಜ್ಞಾನಿಗೆ ನಾವು ನೋಡಿದ ತಕ್ಷಣ ಅನ್ಕೋತೀವೋ ಜ್ಞಾನಿನ ಪ್ರಾರಬ್ಧ ಇದೆಯಾ, ಅನುಭವಿಸ್ತಾನ, ಹಂಗೆ ಹಿಂಗೆ ಅಂತ ನಾವು ಖಂಡಿತ ಹೇಳ್ತೀವಿ. ಆದರೆ ಜ್ಞಾನಿಗೆ ಅಲ್ಲಿ ಅನುಭವಿಸುವವನು ಇಲ್ಲದೆ ಅನುಭವಿಸ್ತಾ ಇರ್ತಾನೆ ಅಷ್ಟೆ. ನಾವು ಅನುಭವಿಸೋನ್ನ ಇಟ್ಕೊಂಡಿದ್ದೀವಿ. ನನಗೇನು ನೋವಾದ ತಕ್ಷಣ ಏನು ನೋವ್ತಾ ಇದೆ ನಾನು ನೋವಿಗೆ ಫಸ್ಟ್ ಎಕ್ಸಿಸ್ಟೆನ್ಸ್ ನಾವು ಇಲ್ಲ ಹೇಳಿದ್ದೆ ಇದು ಮಾಡುವ ಹೇಳಲ್ಲ. ನಾವು ನೋವನ್ನೇ ತೊಗೊಂಡು ಇಟ್ಕೊಂಡ್ಬರ್ತಾ ಇದ್ದೀವಿ ನಾವು. ಆಮೇಲೆ ಮುಂದಕ್ಕೆ ಏನು ಹೇಳ್ತೀವಿ. ಆದರೆ ಜ್ಞಾನಿಗೆ ಅದು ಇರಲ್ಲ, ಅನುಭವಿಸೋನು ಇರಲ್ಲ ಅಷ್ಟೇ. ಹಾಗಾಗಿ ಅನುಭವಿಸನಿಲ್ಲದೆ ಅನುಭವಿಸ್ತಾ ಇರ್ತಾನೆ. ಅದೇನಾಗಬೇಕು, ದೇಹಕ್ಕೆ ಏನಾಗಬೇಕು, ನೋವು ಸುಖ ಎಲ್ಲವೂ ಈ ದೇಹಕ್ಕೆ ಸಂಬಂಧಿಸಿರೋದು. ನನಗೆ ಇದು ಯಾವುದು ಸಂಬಂಧ ಇಲ್ಲ ಅಂತ ಜ್ಞಾನಿ ಇರ್ತಾನೆ. ಯಾವಾಗ ಆ ಜ್ಞಾನದಲ್ಲಿ ಅವನು ಸ್ಥಿತ ಪ್ರಜ್ಞತ್ವದಲ್ಲಿ ನಿಂತ್ಕೋತಾನೆ, ಆವಾಗ ಎಲ್ಲ ಕರ್ಮಗಳಿಂದ ನಾವು ಏನು ಇಷ್ಟೋ ತನಕ ಹೇಳಿದ್ವಲ್ಲ, ಸಂಚಿತದಲ್ಲಿ ಏನೇನು ತುಂಬಿದೆ ಅಂತ ಹೇಳಿ ಆ ಎಲ್ಲ ಕರ್ಮಗಳು ಒಂದೇ ಸಲ ಸುಟ್ಟೋಗ್ಬಿಡುತ್ತೆ. ಆಮೇಲೆ ಮುಂದೆ ಯಾವುದೇ ಕರ್ಮಗಳು ಸಹಿತ ಅವನಿಗೆ ಬರಲ್ಲ. ಪಾಪ ಪುಣ್ಯ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಅಂತಾರೆ. ನಾವು ಬರೀ ಪಾಪ ಇಟ್ಕೊಂಡು ಆಗಲ್ಲ, ಪುಣ್ಯ ಇಟ್ಕೊಂಡು ಎರಡು ಇಟ್ಕೊಂಡ್ರು ಬರ್ತಾ ಇರ್ತೀವಿ. ನಾವು ಎರಡೂ ಬರಬಾರ್ದು, ಪಾಪನೂ ಇರಬಾರ್ದು, ಪುಣ್ಯನೂ ಇರಬಾರ್ದು. ಅದಕ್ಕೋಸ್ಕರ ಪ್ರತಿಯೊಂದನ್ನು ಯಜ್ಞ ಭಾವದಿಂದ ಮಾಡು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿ. ಹಾಗಾಗಿ ನೀನು ಯಾವುದೇ ಮಾಡಿದ್ರು ತಕ್ಷಣ ಆ ಭಗವಂತನಿಗೆ ಅರ್ಪಿಸ್ಬಿಡು. ನೀವು ನೋಡಿ, ಅವರು ಒಂದು ನಾಮಸ್ಮರಣ ಇಟ್ಕೊಂಡಿರ್ತಾರೆ. ಏನು ಹೇಳಿದ್ರು ಆ ಭಗವಂತನ ಹೆಸರು ಹೇಳ್ತಾನೆ ಇರ್ತಾರೆ. ಅಂದ್ರೆ ಅದು ಕ್ಷಣಕ್ಕೂ ಅವನಿಗೆ ಅರ್ಪಣೆ ಆಗ್ತಾ ಇರುತ್ತೆ ಅದು. ಹಾಗಾಗಿ ಅವರಲ್ಲಿ ಯಾವುದೇ ಪಾಪ ಪುಣ್ಯಗಳು ಇರಲ್ಲ, ಅದರಿಂದ ಮುಕ್ತನಾಗ್ತಾನೆ ಜ್ಞಾನಿ ಅಂತ ಹೇಳಿ. ಪಾಪ ಇದ್ರೆ ಎತ್ತು ಇಲ್ಲ, ಪಾಪ ಇದ್ದ ತಕ್ಷಣ ಇರತ್ತಷ್ಟೇ ಅದು. ಪಾಪ ಪುಣ್ಯ ಇರಲ್ಲ, ಪಾಪ ಇದ್ರೆ ಅಂತ ಕೇಳಿದ್ರೆ ಪಾಪ ಇರುತ್ತೆ. ಇದು ಭಗವಂತ ನನಗೆ ಕೊಟ್ಟಿರುವಂತ ಪ್ರಸಾದ ಅಂತ ಹೇಳಿ ಅದ್ರ ಮೇಲೆ ಮೋಹಗಳು ಇಟ್ಕೊಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ತಾರೆ ಅಷ್ಟೇ. ಈಗ ಒಂದು ಲಾಸ್ಟ್ ಕ್ವೆಶ್ಚನ್ ಶ್ರೀನಿವಾಸ ಮೂರ್ತಿ ಸರ್ಗೆ. ಸತ್ತ ನಂತರ ಏನಾಗತ್ತೆ? ಹುಟ್ಟಿದ್ ಹೇಳಿದ್ರಿ ಪಾಪು ಅಂತ, ಅದಕ್ಕೆ ಈ ಪ್ರಶ್ನೆ ಸರ್. ಸತ್ತ ನಂತರ ಸರ್ ತುಂಬಾ ಲೋ ಆಗಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ? ಈಗ ಕೇಳಿಸ್ತಾ ಇದೆಯಾ? ಈಗ ಬೆಟರ್. ಅದೇ ಸತ್ತ ನಂತರ ಏನಾಗುತ್ತೆ? ಸತ್ತ ನಂತರ ತಿರ್ಗಾ ಜನ್ಮ ಬರುತ್ತೆ. ಜನ್ಮ ಯಾಕೆ ಬರುತ್ತೆ? ವಾಸನೆ ಇರುತ್ತೆ. ವಾಸನೆ ಇದ್ರೆ ಏನಾಗುತ್ತೆ? ವಸ್ತು ಮೇಲೆ ಅಟ್ರಾಕ್ಷನ್ ಆಗುತ್ತೆ. ವಸ್ತು ಮೇಲೆ ಅಟ್ರಾಕ್ಷನ್ ಆಮೇಲೆ ಆಸೆ ಬರುತ್ತೆ. ಆಸೆಯಿಂದ ಕರ್ಮ ಬರುತ್ತೆ. ತಿರ್ಗಾ ಮಾಡಿದ್ದೇ ಮಾಡ್ತಾ ಇರ್ತೀವಿ, ಪುನಃ ಅದೇ ಕಾರ್ಯ, ವಾಸನೆ. ತಿರ್ಗಾ ಹೆಚ್ಚಿನ ಕರ್ಮ ಬರುತ್ತೆ. ಸೊ ಹೀಗೆ ಗುರುಗಳು ವಾಸನೆ, ಆಸೆ, ರುಚಿ, ಕಾಮ, ವಾಸನೆ, ಕರ್ಮ ಇಟ್ಕೊಂಡೇ ಇದ್ದರೆ, ನೀವು ಹೇಳಿದ್ಮೇಲೆ ಸತ್ತ ಮೇಲೆ ತಿರ್ಗಾ ಹುಟ್ತೀವಿ ಅನ್ನೋದು ಈ ಒಂದು ಇದೆ. ಸೊ ನೀನು ಒಳ್ಳೆ ಕಾರ್ಯ ಏನು ಮಾಡಿರ್ತೀಯ, ಆ ಕೆಟ್ಟ ಕಾರ್ಯ ಆದರೆ ಏನು ಮಾಡಿರ್ತೀಯ, ಆ ಥರ ಹೇಳಿದ್ರಲ್ಲ 14 ಲೋಕ, ಈ ಲೋಕ ಆ ಲೋಕ ಅಂದ್ಕೊಂಡು ಅದಿದೆಯೋ ಇಲ್ವೋ ಗೊತ್ತಿಲ್ಲ ಅನ್ಕೋ ನಮಗೆ ಹೇಳ್ಕೊಂಡು ನಮ್ಮ ಧರ್ಮ ವಿಜ್ಞಾನ ಇದರಲ್ಲಿ ಹೇಳಿರೋದು ಇದಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಸತ್ತ ಮೇಲೆ ಹುಟ್ತೀವಿ ಅನ್ನೋದು ಕಾರಣ ಏನು ಅಂದರೆ ಆಸೆಯೇ ಮುಖ್ಯ ಕಾರಣ. ಆಸೆಯಿಂದ ಪ್ರಪಂಚ ವಸ್ತುವಿಂದ ಅದನ್ನು ಪಡಿಬೇಕು ಅನ್ನೋದು ಕಾರ್ಯಕಾರಣ ಸಂಬಂಧ ಕರ್ಮ. ತಿರ್ಗಾ ಪುನಃ ಮರಣ ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ನಾವು 84 ಲಕ್ಷ ವಿವಿಧ ಯೋನಿಗಳಲ್ಲಿ ಹುಟ್ಕೊಂಡು ಬಂದಿದ್ದೀವಿ. ಮತ್ತು ಹಲವಾರು ಜನ್ಮಗಳ ಮಾಡಿಕೊಂಡು ಈಗ ನಾವು ಮನುಷ್ಯ ಜನ್ಮ ಸಿಕ್ಕಿದೆ. ಎಷ್ಟೋ ಈ ಥರ ಈಗ ನಾವು ಇದರಿಂದ ಎಷ್ಟೋ ಕೋಟಿ ನಾವು 84 ಲಕ್ಷ ಯೋನಿಗಳು ಅಂತ ಹೇಳಿದ್ರೆ ಅದರಲ್ಲಿ ಒಂದೊಂದರಲ್ಲಿ ಎಷ್ಟೋ ಸಾವಿರಾರು ವರ್ಷ, ಕೋಟಿ ವರ್ಷಗಳು ಅಂತ ಹೇಳಿದ್ದಾರೆ ಗುರುಗಳು. ಸೊ ಕೊನೆ ಮನುಷ್ಯ ಜನ್ಮ ಬಂದಾಗ
ನಿಮಗೆ ಆಗ ನಿನ್ನ ಯಾವ್ದಾದ್ರು ಪುಣ್ಯದ ಇತ್ತು ಕಾರ್ಯದ ನಿಮಿತ್ತ ನಿನಗೆ ಆ ಒಂದು ಪುಣ್ಯ ಅಷ್ಟೊಂದು ಪುಣ್ಯ ಮಾಡಿದಾಗ ನಿನಗೆ ಈ ಆತ್ಮಜ್ಞಾನದ ಆತ್ಮ ಅನ್ನೋದು ಇದೆ ಅನ್ನೋ ವಿಷಯ ತಿಳಿಯುತ್ತೆ. ಆವಾಗ ಅದನ್ನ ಬಗ್ಗೆ ಆಸಕ್ತಿ ಬಂದು ಏನೋ ಒಂಚೂರು ಓದಬೇಕು ಅನಿಸುತ್ತೆ, ಗ್ರಂಥಗಳನ್ನ ಓದಬೇಕು ಅನಿಸುತ್ತೆ. ಹಾಗೆ ಅದರಲ್ಲಿ ಆಸಕ್ತಿ ಬರ್ತಾ ಇದ್ದಾಗ ನಿನ್ನ ಆಸಕ್ತಿ ಪ್ರಮಾಣ ಹೆಚ್ಚಿದೆ ಅಂದರೆ ನಿನಗೆ ಇದರಲ್ಲಿ ಪುಣ್ಯ ಜಾಸ್ತಿ ಮಾಡಿದ್ಯಾ, ಆತ್ಮಜ್ಞಾನ ಪಡೆಯೋಕ್ಕೆ ಹಂಬಲಿಸ್ತಾ ಇದೆಯಾ ಅಂತ ಹೇಳಿದಾಗ ನಿನಗೆ ಆ ಒಂದು ಗುರುಗಳು ಫಸ್ಟು ಒಂದೇ ಸಲ ಸದ್ಗುರು ಸಿಗಲ್ಲ, ಎಲ್ಲ ಥರ ಗುರುಗಳು ಸಿಗ್ತಾರೆ, ಆಯಿತಾ. ಸೊ ಆ ಗುರುಗಳಲ್ಲಿ ನೀನು ಯಾವ್ದು ಸರಿ ಯಾವ್ದು ತಪ್ಪು ಅಂತೆಲ್ಲ ವಿಶ್ಲೇಷಣೆ ಮಾಡ್ಕೊಂಡು ಹೋದಾಗ ನಿನಗೆ ಮೂಲ ಹುಡುಕ್ತಾ ಇರೋದ್ರಿಂದ ನಮಗೆ ನಮ್ಮ ಪ್ರಭುಗಳು ಸಿಕ್ಕಿದಂಗೆ ಮೂಲ ಸದ್ಗುರು ಸಿಗ್ತಾರೆ. ಆಗ ಅವರು ನಿನ್ನ ಎಲ್ಲ ಪ್ರಶ್ನೆಗಳು ಏನಿದೆ ಅವುಗಳಿಗೆ ಏನಿದೆ ಪ್ರಶ್ನೆಗಳಿಗೆ ಸರಿಯಾದ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಿಮಗೆ ಒಂದು ನಿಮ್ಮ ಕ್ಲಾರಿಟಿ ಕೊಡ್ತಾರೆ. ಯಾವಾಗ ನಿಮಗೆ ಕ್ಲಾರಿಟಿ ಆಫ್ ಮೈಂಡ್ ಬರುತ್ತೆ, ಪ್ಲಸ್ ನೀವು ಸೇವಾಭಾವದಿಂದ ನೀವು ನಿಷ್ಕಾಮ ಕರ್ಮ ಮಾಡ್ತೀರಾ, ಆಗ ನೀವು ಅಂತರಂಗ ಶುದ್ಧಿ ಆಗುತ್ತೆ. ಆಗ ಜ್ಞಾನ ಪಡೆಯಬಹುದು. ನೀನು ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಇದರಿಂದ ವಿಮುಕ್ತಿ ಹೊಂದಬಹುದು ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ನೀವು ಹೇಳಿದಂಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ದೇರ್ ನೋ ಎಂಡ್ ಅಂತ ಹೇಳಿದ್ದಾರೆ ಅಲ್ವಾ ಮೇಡಮ್? ಅಷ್ಟೇ ಅಲ್ಲ? ಸೊ ಇಲ್ಲಿಗೆ ಡೇ 25 ಮುಗಿಯುತ್ತೆ ಮೇಡಮ್. ಸೊ ಅಹಂಕಾರನ ಸಾಯಿಸ್ಬೇಕು ಅಂತನ್ನೋದು ಒಂದು ಕೊನೆಯದಿದು. ಇಲ್ಲ ಅಂತಂದ್ರೆ ಪುನರಪಿ ಜನನಂ ನೀವು ಹೇಳ್ದಾಗೆ, ಶ್ರೀನಿವಾಸ ಮೂರ್ತಿ ಸರ್ ಹೇಳ್ದಾಗೆ. ಸೊ ಅಹಂಕಾರನ ಹೇಗೆ ನಾವು ಅದಕ್ಕೆ ತಿರ್ಗಾ ಹುಟ್ಟದೇ ಇರೋ ತರ ನೋಡ್ಕೋಬೇಕು, ನಮ್ಮ ಒಂದು ಆತ್ಮವಿಚಾರ ಮಾಡಿಕೊಂಡು ನಾವು ಸ್ಥಿರವಾಗಿ ನಮ್ಮ ಸೆಲ್ಫ್ ಅಲ್ಲಿ ಇರೋದಕ್ಕೆ ಹೇಗೆ ನಾವು ಪ್ರಯತ್ನ ಪಡಬೇಕು ಅಂತ ಅನ್ನೋದಕ್ಕೆ ಇದೆಲ್ಲ ಬರ್ತಾ ಇದೆ. ವಿಜ್ಞಾನಮಯ ಕೋಶ ಅಂತ ತಗೊಂಡು ಇದೆಲ್ಲ ಫೈನಲಿ ಎಲ್ಲ ಒಂದೇ ಇರತ್ತೆ, ಬಟ್ ಬೇರೆ ಬೇರೆ ತರ ಹೇಳೋದ್ರಿಂದ ಒಬ್ರೊಬ್ರು ಒಂದೊಂದ್ ಒಂದೊಂದು ಸಲಕ್ಕೆ ಒಂದೊಂದ್ ತರ ನಮ್ಗಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಒಂದ್ ಸತ್ಸಂಗದಿಂದ ನಮ್ಗೆ ಎಷ್ಟು ಒಬ್ಬೊಬ್ರದ್ದು ಒಂದು ಪರ್ಸ್ಪೆಕ್ಟಿವ್ ಗೊತ್ತಾಗ್ತಿರತ್ತೆ, ಅವ್ರ ವಾಸನೆಗಳಿಂದ ಗೊತ್ತಾಗ್ತಿರೋದ್ರಿಂದ ಹೀಗೂ ಇರ್ಬೋದು ಅಂತ ನಮ್ಗನ್ಸ್ತಾ ಇರತ್ತೆ. ಅದನ್ನ ನಾವು ಕಲಿತಾ ಹೋಗ್ತೀವಿ. ಒಬ್ರೊಬ್ರು ಒಂದೊಂದು ಉತ್ತರಗಳು ಕೊಡ್ತಿರೋದ್ರಿಂದ ನಾವು ಪ್ರತಿಯೊಬ್ರು ಇಲ್ಲಿ ಕಲಿತಾ ಹೋಗ್ತೀವಿ. ಅಹಂಗೆ ಆಕಾರಗಳ ಕೊಡದೇ ಇದ್ರೆ ಈ ಅಹಂಗೆ ಶುದ್ಧ ಅಹಂ ಅದು, ಅದಕ್ಕೆ ಆಕಾರಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ನಾನು ನಂದು ಅಂತ ಅದೆರಡನ್ನು ಸೇರಿಸ್ಕೊಳ್ದೆ ಇದ್ರೆ ಅದು ಪಾಡಿಗೆ ನಡ್ಕೊಂಡು ಹೋಗ್ತಾ ಇರೋದು. ಹೌದು, ಆಕಾರನ ಬಿಟ್ಬಿಡ್ಬೇಕು, ಬೀಳಿಸ್ಬಿಡ್ಬೇಕು ಅದನ್ನ. ಬಹಳ ಚೆನ್ನಾಗಿ ಬಂತು, ಬಹಳ ಚೆನ್ನಾಗಿ ವಿಶ್ಲೇಷಣೆಗಳು ಆಯ್ತು. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ನೀವು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಕಾಂತಿ. ವಿಜ್ಞಾನಮಯ ಕೋಶ ಇನ್ನೂ ಒಂದು ಟಾಕಲ್ಲೂ ಮುಂದುವರಿಯುತ್ತೆ. ಮುಂದಿನ ಟಾಕು ನೀವೇ ಕಂಟಿನ್ಯೂ ಮಾಡ್ತೀರಾ? ಕಾಂತಿ ನೀವೇ ಆ ವಿಜ್ಞಾನಮಯ ಕೋಶ ನೀವು ಮುಗಿಸ್ಬಿಡಿ, ಮುಂದಕ್ಕೆ ನಾವು ತಗೊಳ್ತೀವಿ ಆಮೇಲೆ. ಆಯ್ತು, ಚೆನ್ನಾಗಿತ್ತು. ಪ್ರಾರ್ಥನೆ ಮಾಡ್ಬಿಡಿ, ಆಮೇಲೆ ಮೆಡಿಟೇಷನ್ ಮಾಡೋಣ. ರೆಕಾರ್ಡಿಂಗ್ ಸ್ಟಾರ್ಟ್. ಎಲ್ಲರೂ ಚೆನ್ನಾಗಿ ಭಾಗವಹಿಸಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳಿರೋದು ಎಲ್ಲರಿಗೂ ಒಂಥರ ಚೆನ್ನಾಗಿ ಅರ್ಥ ಆಗತ್ತೆ. ಇನ್ನೂ ಒಂದ್ಸಲ ನಾವು ಓದ್ಕೊಂಬಂದಿರೋದು ಒಂಥರ ಇರತ್ತೆ, ಇಲ್ಲಿ ಪ್ರಶ್ನೆ ಕೇಳುವಾಗ್ಲೇ ಒಂಥರ ಇರತ್ತೆ, ಇಲ್ಲಿ ಬರ್ಕೊಂಬಂದಿರೋದು ಒಂಥರ ಇರುತ್ತೆ, ಕೇಳೋದೊಂಥರ ಹೇಳೋದೊಂಥರ ಆಗತ್ತೆ. ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ನಮ್ ಜ್ಞಾನ ಹೆಚ್ಚುತ್ತಾ ಹೋಗತ್ತೆ, ನಮ್ ಸೆಲ್ಫ್ ಕಡೆ ಹೋಗ್ಬೇಕು, ಆತ್ಮವಿಚಾರ ಮಾಡ್ಬೇಕು ಜಾಸ್ತಿ ಅಂತ ಅನ್ನೋದು ಒಂಥರ ಜ್ಞಾಪಕ ಬರ್ತಾ ಹೋಗತ್ತೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಪ್ರಾರ್ಥನೆಯೊಂದಿಗೆ ಈ ಒಂದು ಕ್ಲಾಸ್ನ ಮುಗಿಸೋಣ. ನಮ್ಮಮ್ಮಗ ಹೇಳ್ತಾನೆ, ಜ್ಞಾನಿ ಇನ್ನೊಂದು ಜನ್ಮ ಅಂತೂ ಇರ್ಬಾರ್ದು, ಸಾಕು ಅಂತ ಹೇಳ್ತಾ ಇರ್ತಾನೆ. ಯಾವಾಗ್ಲೂ ಅವನ ಅದೇ ಹೇಳೋದು. ಮಗನು ಅವನು ಪುಟ್ಟಪರ್ತಿನಲ್ಲಿ ಓದಿದಾನೆ, ಆ ಬುಕ್ಸ್ ಎಲ್ಲ ಓದ್ತಾನೆ ಅಲ್ವಾ. ಇನ್ನೊಂದು ಜನ್ಮ ಬೇಡ ಬೇಡ, ಸಾಕು ಇದೆ ಅಂತ ಹೇಳ್ತಾನೆ.
ಆದ್ರೂ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಅದು ಬರ್ತಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಅನ್ನೋದು ಹೊಳಿತಾ ಹೋಗುತ್ತೆ. ಆಗ ದೇವರ ಕೃಪೆ ಇರುತ್ತೆ, ಗುರುಗಳ ಕೃಪೆ ಬರುತ್ತೆ, ಆ ಕಡೆ ಹೋಗಕ್ ಸಾಧ್ಯ ಆಗತ್ತೆ. ಪ್ರಾರ್ಥನೆ ಶುರು ಮಾಡೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮೆಡಿಟೇಷನ್ ಇದೆಯಾ ಇವಾಗ? ಮೆಡಿಟೇಷನ್ ಇದೆಯಾ?